ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಹೇಗಿದ್ದೀರಾ ಸ್ಟೂಡೆಂಟ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ಕೊಳ್ತೀನಿ. ಸೊ ವೆಲ್ಕಮ್ ಟು ದ ಕ್ಲಾಸ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಕೂಡ ನಾವು ನಿಮ್ಮ ಒನ್ ಶಾರ್ಟ್ ಲೆಕ್ಚರ್ ಮುಖಾಂತರ ಡಿಫೆನ್ಸ್ ಆಫ್ ದಿ ನೇಷನ್ ಈ ಚಾಪ್ಟರ್ನ ಕಂಪ್ಲೀಟ್ ಆಗಿ ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ನಾವು ಕವರ್ ಮಾಡ್ತಾ ಹೋಗ್ತಾ ಇದೀವಿ. ತುಂಬಾ ಸುಲಭವಾಗಿರ್ತಕ್ಕಂಥ ಚಾಪ್ಟರ್ ಮತ್ತೆ ತುಂಬಾ ಈಸಿ ಆಗಿದೆ. ಓಕೆ, ಈ ಚಾಪ್ಟರ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಡಿಫೆನ್ಸ್ ಆಫ್ ದಿ ನೇಷನ್ ಅಂತಂದ್ರೆ ದೇಶದ ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಇದೆ ಅದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಆಗಿ ಏನ್ ಮಾಡೋಣಪ್ಪ ಅಂತಂದ್ರೆ ನೋಡಿ, ಫಸ್ಟ್ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಕ್ಲಾಸ್ ಕೇಳ್ತಾ ಇದ್ದೀರಲ್ವಾ, ವೆದರ್ ಫ್ರಮ್ ಮೊಬೈಲ್ ಆರ್ ಲ್ಯಾಪ್ಟಾಪ್, ಅಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ PW ಆಪ್ ಅನ್ನು ನೀವು ಫಸ್ಟ್ ಏನ್ ಮಾಡ್ಬೇಕು, ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ PW ಆಪ್ ಅನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು. ಸೊ ದೆನ್ ಅಲ್ಲಿ ನೀವು ಎಕ್ಸ್ಪ್ಲೋರ್ ದ ಬ್ಯಾಚ್ ಏನ್ ಹೇಳಿ, ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಟ್ರೆ ಸೊ ಅಲ್ಲಿ ನಿಮ್ಗೆ ನಂತರ ಈ ರೀತಿ ಬರುತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಿಮ್ಗೆ ನೀವು ಸರ್ಚ್ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಚ್ ಯಾವ್ದಿದೆಯಲ್ವಾ, ಬ್ಯಾಚ್ ನೇಮು ಅದನ್ನ ನೀವು ಸರ್ಚ್ ಸೆಕ್ಷನ್ ಇದೆಯಲ್ವಾ, ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ನೋಡಿ ಈ ಸರ್ಚ್ ಅಂತ ಇದೆಯಲ್ವಾ, ಸೊ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತಪ್ಪ ಅಂದ್ರೆ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಅಲ್ಲಿ ನೀವು ಸರ್ಚ್ ಮಾಡಾದ್ಮೇಲೆ ನಿಮ್ಗೆ ನಂತರ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ನೋಡಿ ಇದು ಬ್ಯಾಚ್ ಡೀಟೇಲ್ಸ್ ಇದೆ ಅಲ್ಲ, ಬ್ಯಾಚ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಅಲ್ಲಿ ಇರೋದು. ಸೊ ನಂತರ ಅದಾದ್ಮೇಲೆ ನಿಮ್ಗೆ ಇಲ್ಲಿ ನೋಡಿ, ಸಿ ಹಿಯರ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಸ್ಟೂಡೆಂಟ್ಸ್. ಓಕೆ, ಹೇಳಿ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಕ್ಲಾಸಸ್ಗಳು. ಸೊ ನೀವು ₹1 ಕೂಡ ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಂತರ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎನ್ರೋಲ್ ಅನ್ನೋದಕ್ಕೆ ಕ್ಲಿಕ್ ಮಾಡ್ಬೇಕು. ಓಕೆ ಆಯ್ತಾ, ಎಲ್ಲ ಬ್ಯಾಚ್ ಬಗ್ಗೆ ನೀವು ತಿಳ್ಕೊಂಡಾದ್ಮೇಲೆ ಎನ್ರೋಲ್ ಅನ್ನೋ ಕಡೆ ಕ್ಲಿಕ್ ಮಾಡಿದ್ರೆ ಸೊ ನಂತರ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಮತ್ತೆ ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳದ್ದು ಏನಿದೆಯಪ್ಪ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ಗಳದ್ದು ಕ್ಲಾಸಸ್ಗಳು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿರಿ. ನಿಮ್ಗೆ ಯಾವ ಒಂದು ಯಾವ ಸಬ್ಜೆಕ್ಟ್ ಕ್ಲಾಸ್ ಬೇಕೋ ಅದನ್ನ ನೀವು ವಾಚ್ ಮಾಡ್ತಾ ಹೋಗ್ಬೋದು ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಸೊ ನಂತರ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಮ್ಮ PW ಕನ್ನಡ ವಾಟ್ಸಪ್ ಚಾನಲ್ ಇದೆ. PW ಕನ್ನಡ 8, 9, 10 ಅಂತ ಹೇಳ್ಬಿಟ್ಟು ವಾಟ್ಸಪ್ ಚಾನಲ್ ಇದೆ. ಈ ವಾಟ್ಸಪ್ ಚಾನಲ್ ಲಿಂಕ್ ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ್ಲೇನೆ ಆ ಒಂದು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಬೇಕು. ಜಾಯಿನ್ ಆಗೋದ್ರಿಂದ ನಿಮ್ಗೆ ಒಂದು ಏನ್ ಸಿಗುತ್ತೆ ಗೊತ್ತಾ, ಒಂದು DPPs ಅಂತಂದ್ರೆ ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಎಲ್ಲ ಚಾಪ್ಟರ್ ರಿಲೇಟೆಡ್ ನಿಮಗೆ ಯು ಗೆಟ್ ವಾಟ್ MCQs ಕ್ವಶನ್ಸ್ ಅನ್ನ ಪಡ್ಕೊಳ್ತೀರಾ. ಓಕೆ, ಸೊ ಮತ್ತೆ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಡೇಟ್ ಆಗುತ್ತೆ. ಮತ್ತೆ ಏನು ನಿಮ್ಮ ಟೈಮ್ ಟೇಬಲ್ ಇರಲಿ ಮತ್ತೆ ಬೇರೆ ಯಾವುದೇ ಇರಲಿ, ಓಕೆ ನಿಮ್ಮ ಎಕ್ಸಾಮಿನೇಷನ್ ರಿಲೇಟೆಡ್ ಯಾವುದೇ ಬಂದ್ರು ಕೂಡ ಅಲ್ಲಿ ನೀವೇನ್ ಮಾಡ್ಬೋದು, ತಿಳ್ಕೊಬಹುದು. ಓಕೆ, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಈ ವಾಟ್ಸಪ್ ಚಾನಲ್ ಅಲ್ಲಿ ಫಸ್ಟ್ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ನೋಡ್ತಾ ಹೋಗಿ ಈಗ. ಸೊ ಫಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ರೀಕ್ಯಾಪ್ ಮಾಡ್ತಾ ಹೋಗೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಕಲ್ತಿದ್ವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ರೀಕ್ಯಾಪ್ ಮಾಡ್ತಾ ಹೋಗೋಣ ನಾವು. ಫಸ್ಟ್ ನೋಡಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ನಾವು ಕಲ್ತಿದ್ವಲ್ಲ ಲಾಸ್ಟ್ ಚಾಪ್ಟರ್ ಅಲ್ಲಿ. ಸೊ ಲಾಸ್ಟ್ ಚಾಪ್ಟರ್ ಯಾವ್ದಲ್ಲಿ ನಾವು ಕಲ್ತಿದ್ದು, ಸೊ ನಿಮ್ಗೆಲ್ರಿಗೂ ಕೂಡ ಕ್ಲಿಯರ್ ಇದೆ ಅಂತ ಅನ್ಕೊಡ್ತೀನಿ. ಆ ಚಾಪ್ಟರ್ ಅಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ನೋಡಿದ್ವಿ. ನಂತರ ಎಲೆಕ್ಷನ್ ಪ್ರೋಸೆಸ್, ಪೊಲಿಟಿಕಲ್ ಪಾರ್ಟೀಸ್ ಇದೆಲ್ಲದ್ರ ಬಗ್ಗೆ ನೋಡಿದ್ವಿ ಅಲ್ವಾ, ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ. ಕೋಯಲೇಷನ್ ಗವರ್ನಮೆಂಟ್, ಮೀಡಿಯಾ ಮತ್ತೆ ಡೆಮೋಕ್ರಸಿ ಇದೆಲ್ಲದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ಕಲ್ತಿದೀವಿ. ಸೊ ಇನ್ನು ಕೂಡ ಯಾರಾದ್ರೂ ಕ್ಲಾಸ್ ವಾಚ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ಸೊ ಕ್ಲಾಸ್ ಕಡೆ ನೋಡ್ತಾ ಹೋಗಿ. ಸೊ ಇನ್ನು ಇವತ್ತಿನ ಕ್ಲಾಸ್ ಕಡೆ ಬಂದ್ರೆ ಇವತ್ತಿನ ಚಾಪ್ಟರ್ ಏನಿದೆಯಲ್ವಾ, ಡಿಫೆನ್ಸ್ ಆಫ್ ದಿ ನೇಷನ್, ದೇಶದ ರಕ್ಷಣಾ ವ್ಯವಸ್ಥೆ. ಈ ಚಾಪ್ಟರ್ ಅಲ್ಲಿ ನಾವು ದ ಡಿಫ್ರೆಂಟ್ ವಿಂಗ್ಸ್ ಆಫ್ ದ ಡಿಫೆನ್ಸಿವ್ ಸಿಸ್ಟಮ್ ಅಂಡ್ ದೇರ್ ರೆಸ್ಪಾನ್ಸಿಬಿಲಿಟಿ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಸೊ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಎಷ್ಟು ಹಲವಾರು ವಿಧಗಳು ಬರ್ತಾ ಹೋಗುತ್ತೆ ಅದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ಮತ್ತೆ ಆ ಎಲ್ಲದರದ್ದು ರೆಸ್ಪಾನ್ಸಿಬಿಲಿಟಿ ಏನು, ಜವಾಬ್ದಾರಿಗಳೇನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ದ ಪೋಸ್ಟ್ ಅಂಡ್ ದ ಹೆಡ್ಸ್ ಆಫ್ ದ ಡಿಫರೆಂಟ್ ಯೂನಿಟ್ಸ್ ಆಫ್ ದ ಮಿಲಿಟರಿ, ಏನು ಡಿಫ್ರೆಂಟ್ ವಿಂಗ್ಸ್ ಬರುತ್ತೆ ಅನ್ನೋಲ್ವಾ, ಅದೆಲ್ಲದಕ್ಕೂ ಕೂಡ ಒಬ್ಬೊಬ್ರು ಹೆಡ್ ಇರ್ತಾರೆ, ಮುಖ್ಯಸ್ಥರು ಅಂತ. ಸೊ ಅವರು ಯಾರ್ಯಾರು, ಅವರ ಪೋಸ್ಟ್ ಏನು ಅದೆಲ್ಲದೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ದೆನ್ ದ ಕಾಂಟ್ರಿಬ್ಯೂಷನ್ ಆಫ್ ದ ಮಿಲಿಟರಿ ಟು ದ ಸೆಕ್ಯೂರಿಟಿ ಆಫ್ ದಿ ನೇಷನ್. ನೋಡಿ, ನಂತರ ಈ ಒಂದು ಮಿಲಿಟರಿ ಏನಿದೆ, ಈ ಮಿಲಿಟರಿಯ ಪಾತ್ರ ಏನು, ಅವ್ರು ಏನು ಕೊಡುಗೆನ ನಮ್ಮ ದೇಶದ ರಕ್ಷಣೆಗೆ, ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದ್ರೆ ಯಾವ ರೀತಿ ನಮ್ಮ ದೇಶಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ದೆನ್ ದ ಕಾಂಪೋನೆಂಟ್ಸ್ ಆಫ್ ಸೆಕೆಂಡರಿ ಲೈನ್ ಆಫ್ ಡಿಫೆನ್ಸ್ ಸಿಸ್ಟಮ್, ಅದಾದ ನಂತರ ಸೆಕೆಂಡರಿ ಲೈನ್ ಆಫ್ ಡಿಫೆನ್ಸ್ ಸಿಸ್ಟಮ್ ಅಂತ ಬರುತ್ತೆ, ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆ ಅಂತ. ಅಲ್ಲಿ ಕೆಲವೊಂದು ಬರ್ತಾ ಹೋಗುತ್ತೆ, ಯಾವ್ದು ಏನು ಎಲ್ಲ ಕೂಡ ಕಂಪ್ಲೀಟ್ ಆಗಿ ನಾವೇನ್ ಮಾಡ್ತೀವಿ ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಗೆ ಗೊತ್ತಿದೆಯಲ್ವಾ,
ಸೊ ಏನು ಹೇಳಿ, ನಮ್ಮ ಭಾರತ ಹಲವಾರು ವರ್ಷಗಳ ಕಾಲ ಬ್ರಿಟಿಷರನ್ನೆಲ್ಲ ಆಳ್ವಿಕೆ ಕೊನೆಗೆ ಸ್ವಾತಂತ್ರ್ಯ ಪಡ್ಕೊಂಡಾದ್ಮೇಲೆ ಆಗಸ್ಟ್ 15, 1947 ಸೊ ಏನಾಗುತ್ತೆ, ಮತ್ತೆ ಆ ರೀತಿ ಪರಿಸ್ಥಿತಿ ಬರಬಾರ್ದು, ಬೇರೆಯವರಿಂದ ನಾವು ಏನಾಗಬಾರ್ದು, ಆ ರೀತಿ ಆಳ್ವಿಕೆಗೆ ಒಳಪಡಬಾರ್ದು ಅಂತ ಹೇಳ್ಬಿಟ್ಟಾಗ್ಲಿ, ಅಥವಾ ನಮ್ಮ ದೇಶದ ಒಳಗಡೆ ಮತ್ತೆ ಹೊರಗಡೆ ನಡೀತಕ್ಕಂಥ ನಮ್ಮ ದೇಶದ ಒಳಗಡೆ ಆಗಲಿ ಮತ್ತೆ ಬೇರೆ ದೇಶದಿಂದ ನಡೀತಕ್ಕಂಥ ದಾಳಿಗಳನ್ನೆಲ್ಲ ತಡೆಯಲಿಕ್ಕೋಸ್ಕರ ಏನು ನಮ್ಮ ಒಂದು ಡಿಫೆನ್ಸ್ ಅನ್ನೋದು ಇದ್ದೇ ಇದೆ. ಸೊ ಇವತ್ತು ನಾನಾಗ್ಲಿ ನೀವಾಗ್ಲಿ ಇಷ್ಟು ಆರಾಮಾಗಿ ಕೂತಿದ್ದೀವಿ, ಇಷ್ಟು ನಮ್ಮ ಪಾಡಿಗೆ ನಾವು ಆರಾಮಾಗಿ ಶಾಂತಿಯಿಂದ ಬದುಕಿದ್ದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಆಗುತ್ತೆ ನಮ್ಮ ಡಿಫೆನ್ಸ್ ಸಿಸ್ಟಮ್, ರಕ್ಷಣಾ ವ್ಯವಸ್ಥೆಯ ಮಿಲಿಟರಿ ಅಲ್ವಾ. ಸೊ ಅವ್ರ ಬಗ್ಗೆ ನೋಡ್ತಾ ಹೋಗ್ತಿದ್ವಿ ಸ್ಟೂಡೆಂಟ್ಸ್. ಸೊ ಗಮನ ಇರಲಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಚಾಪ್ಟರ್, ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಒನ್, ಅವರ್ ಕಂಟ್ರಿ ವಾಸ್ ಅಂಡರ್ ದ ಇಂಪೀರಿಯಲ್ ರೂಲ್ ಆಫ್ ಫಾರಿನರ್ಸ್ ಅಂಡ್ ಓನ್ಲಿ ಆಫ್ಟರ್ ಮೆನಿ ಪ್ರೊಟೆಸ್ಟ್, ಸ್ಟ್ರಗಲ್ಸ್ ಅಂಡ್ ಸ್ಯಾಕ್ರಿಫೈಸಸ್ ವಿ ಗಾಟ್ ಅವರ್ ಇಂಡಿಪೆಂಡೆನ್ಸ್ ಆನ್ 15th August 1947. ನೋಡಿ, ಸೊ ಇಲ್ಲಿ ಅದನ್ನ ಹೇಳಿರೋದು, ನಮ್ಮ ದೇಶ ಏನಾಯ್ತು, ಬ್ರಿಟಿಷರ ಆಳ್ವಿಕೆ ಇತ್ತಲ್ವಾ 100 ವರ್ಷಗಳ ಕಾಲ, ಅವರ ಒಂದು ಅಂಡರ್ ಇದ್ದಾದ್ಮೇಲೆ ಏನಾಯ್ತು, ಹಲವಾರು ಹೋರಾಟಗಳು, ಪ್ರೊಟೆಸ್ಟ್, ಸ್ಟ್ರಗಲ್ಸ್, ತ್ಯಾಗಗಳು, ಬಲಿದಾನಗಳೆಲ್ಲ ಆದ ನಂತರ ಫೈನಲ್ ಆಗಿ August 15th 1947 ಸ್ವಾತಂತ್ರ್ಯವನ್ನ ಪಡ್ಕೊಳ್ತೀವಿ ನಾವು ಅಂತ ಹೇಳಿದ್ದಾರೆ. Hence it is our bounden duty to ensure that our nation does not ever come under the external aggression. ಅಂತಂದ್ರೆ ಈಗ ಆ ಸ್ವಾತಂತ್ರ್ಯವನ್ನ ಪಡ್ಕೊಂಡಾದ್ಮೇಲೆ ನಮ್ಮೆಲ್ಲರ ಒಂದು ಮುಖ್ಯ ಕರ್ತವ್ಯ ಏನಪ್ಪಾ ಅಂತಂದ್ರೆ, ಮತ್ತೆ ಆ ರೀತಿ ಪರಿಸ್ಥಿತಿಗೆ ನಾವು ಹೋಗ್ಬಾರ್ದು, ನಮ್ಮ ದೇಶ ಹೋಗ್ಬಾರ್ದು, ಯಾವುದೇ ಬೇರೆ ದೇಶದವ್ರು ಬಂದು ಬೇರೆ ಯಾವುದೋ ಒಂದು ಯಾರೋ ಒಬ್ರು ಬಂದು ನಮ್ಮ ದೇಶದ ಮೇಲೆ ಆಳ್ವಿಕೆ ಮಾಡೋದ್ರಲ್ಲಿ ನಮ್ಮ ಕಂಟ್ರೋಲ್ ಮಾಡೋದನ್ನ ನಾವು ಬಿಡಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ್ ಆರ್ಮ್ಡ್ ಫೋರ್ಸಸ್ ಆರ್ ಟು ಬಿ ಪ್ರಿಪೇರ್ಡ್ ಇನ್ ಸಚ್ ಅ ಮ್ಯಾನರ್ ದಟ್ ದೇ ಆರ್ ಏಬಲ್ ಟು ಸೇಫ್ಗಾರ್ಡ್ ದ ಸಾವರ್ನಿಟಿ ಆಫ್ ದ ನೇಷನ್ ಅಟ್ ಆಲ್ ಟೈಮ್ಸ್. ಸೊ ನೋಡಿ, ನಮ್ಮ ದೇಶದ ಈ ಒಂದು ರಕ್ಷಣಾ ವ್ಯವಸ್ಥೆನ, ಈ ಮಿಲಿಟರಿಯನ್ನ, ಸೊ ನೋಡಿ ಈ ಆರ್ಮ್ಡ್ ಫೋರ್ಸಸ್ ನ ಯಾವ ರೀತಿ ತಯಾರು ಮಾಡಿದಾರಪ್ಪ ಅಂತಂದ್ರೆ, ನಮ್ಮ ದೇಶದ ಒಂದು ಸಾರ್ವಭೌಮತೆಯನ್ನ, ಸೋವರ್ನಿಟಿ ಮೀನ್ಸ್ ಸಾರ್ವಭೌಮತ್ವ ಅನ್ನೋದನ್ನ, ಓಕೆ, ಆ ದೇಶದ ಒಂದು ರಕ್ಷಣೆನ ಕಾಪಾಡೋ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದೆ, ಆ ಒಂದು ಆರ್ಮ್ಡ್ ಫೋರ್ಸ್ ನ ತಯಾರು ಮಾಡಿದ್ದಾರೆ. ಓಕೆ, ಯಾರೇ ಬರ್ಲಿ ನಾವೇನ್ ಮಾಡಲ್ಲ, ಅಷ್ಟು ಒಂದು ಶಕ್ತಿಶಾಲಿಯಾಗಿ ಬಲಿಷ್ಠವಾಗಿ ನಮ್ಮ ದೇಶ, ನಮ್ಮ ಮಿಲಿಟರಿ ಪಡೆ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ಏನ್ ಹೇಳಿ, ನಮ್ಮ ದೇಶ ಇಂಡಿಯಾ ನಿಯರ್ಲಿ ನೋಡಿ ಇಷ್ಟು 15,200 ಕಿಲೋಮೀಟರ್ ಏನಿದೆ ಲ್ಯಾಂಡ್ ಬಾರ್ಡರ್ ಇದೆ, ಅಬೌಟ್ 7516.60 ಕಿಲೋಮೀಟರ್ ಏನಿದೆ ಇನ್ಕ್ಲೂಡಿಂಗ್ ಐಸ್ಲ್ಯಾಂಡ್ಸ್ ಇದೆ, ಲೆಂತ್, ಬಾರ್ಡರ್ ಲೆಂತ್ ಅಂದ್ರೆ 6,100 ಕಿಲೋಮೀಟರ್ ಎಕ್ಸ್ಕ್ಲೂಡಿಂಗ್ ಐಸ್ಲ್ಯಾಂಡ್ಸ್ ಇದೆ ವಾಟರ್ ಬಾಡೀಸ್. ನೋಡಿ, ನಮ್ಮ ದೇಶ ಟೋಟಲ್ಗೆ ಗಡಿ ರೇಖೆ ಅಂದ್ರೆ ಭೂಗಡಿ ರೇಖೆ ಎಷ್ಟೊಂದಿದೆ, 15,200 ಕಿಲೋಮೀಟರ್ ಹೊಂದಿದೆ ಆಯ್ತಾ. ಸೊ ನಂತರ ಟೋಟಲ್ ಕರಾವಳಿ ಪ್ರದೇಶ ನೀರಿನಿಂದ ಎಷ್ಟು ಭಾಗ ಗಡಿಯನ್ನ ಹೊಂದಿದೆ ಅಂತಂದ್ರೆ ಟೋಟಲ್ 7516.6 ಕಿಲೋಮೀಟರ್, ಯಾವುದು ಇನ್ಕ್ಲೂಡಿಂಗ್ ಐಸ್ಲ್ಯಾಂಡ್ ಅನ್ನು ಸೇರಿಸಿ. ಐಸ್ಲ್ಯಾಂಡ್ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಮತ್ತೆ ಲಕ್ಷದ್ವೀಪಗಳು ಬರುತ್ತಲ್ಲ ಅದನ್ನು ಸೇರಿಸಿ, ಅವುಗಳನ್ನು ಹೊರತುಪಡಿಸಿದ್ರೆ ಎಷ್ಟು ಬರುತ್ತೆ, 6,100 ಕಿಲೋಮೀಟರ್ ಬರ್ತಾ ಹೋಗುತ್ತಲ್ವಾ. ಇಷ್ಟು ಏನಿದೆ ನಮ್ಮ ದೇಶದ ಗಡಿ ಭಾಗ ಇದೆ. ಈ ಗಡಿ ಭಾಗದಲ್ಲಿ ಯಾರಾದ್ರೂ ಬಂದು ಅಟ್ಯಾಕ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲದಕ್ಕೋಸ್ಕರ ಇಷ್ಟು ದೊಡ್ಡ ದೇಶ ಆಗಿರೋದ್ರಿಂದ ಸೊ ಏನ್ ಮಾಡ್ಬೇಕು, ಮಿಲಿಟರಿ ಅನ್ನೋದು ಬೇಕೇ ಬೇಕು ನಮಗೆ. ವಿ ಹ್ಯಾವ್ ಬಾರ್ಡರ್ ರಿಲೇಶನ್ಶಿಪ್ ವಿತ್ ಪಾಕಿಸ್ತಾನ್, ಚೈನಾ, ಭೂತಾನ್, ನೇಪಾಲ್, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ ಅಂಡ್ ಆರ್ ಇಂಡಿಯಾ 7 ನೈಬರಿಂಗ್ ಕಂಟ್ರೀಸ್. ನೋಡಿ, ಇವೆಲ್ಲ ದೇಶಗಳು ಹೇಳಿದ್ನಲ್ವಾ, ಪಾಕಿಸ್ತಾನ್, ಚೈನಾ, ಇವೆಲ್ಲ ಏನ್ ಹೇಳಿ ನಮ್ಮ ಅಕ್ಕಪಕ್ಕದ ನೆರೆಹೊರೆಯ ರಾಷ್ಟ್ರಗಳು. ಇವುಗಳ ಜೊತೆ ನಾವೇನ್ ಮಾಡಿದ್ವಿ, ಗಡಿಯನ್ನ ಹಂಚಿಕೊಂಡಿದ್ದೇವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಂತರ ಇಲ್ಲಿ ನೋಡಿ, ನೋಡಿ ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೈನಾ, ಭೂತಾನ್, ನೇಪಾಲ್, ಭೂತಾನ್, ಸೊ ನಂತರ ಇಲ್ಲಿ ಮಯನ್ಮಾರ್, ಬಾಂಗ್ಲಾದೇಶ್ ನೋಡಿದ್ರಲ್ವಾ. ಇನ್ನ ವಾಟರ್ ಅಂತ ಬಂದಾಗ ಇಲ್ಲಿ ನೋಡಿ ಅರೇಬಿಯನ್ ಸಿ, ಮತ್ತೆ ಇಲ್ಲಿ ಬಂಗಾಳಕೊಲ್ಲಿ, ಇಲ್ಲಿ ಶ್ರೀಲಂಕಾ, ಓಕೆ, ಇಲ್ಲಿ ಮಾಲ್ಡೀವ್ಸ್ ಬರುತ್ತೆ. ಸೊ ದೆನ್ ಮತ್ತೆ ಈ ಭಾಗದಲ್ಲೂ ಕೂಡ ಕೆಲವೊಂದು ಕಂಟ್ರೀಸ್ಗಳು ಇದೆ ಅನ್ನೋದನ್ನ ನಾವೇನು ನೋಡ್ತಾ ಹೋಗ್ಬೋದು. ಇಷ್ಟು ದೊಡ್ಡ ನಾವೇನು ಆ ಗಡಿ ರೇಖೆಯನ್ನ ಹೊಂದಿದ್ದೀವಲ್ವಾ, ಸೊ ಹೊಂದಿದ್ದೀವಿ ಅನ್ನೋದನ್ನ ನಿಮಗೆ ನೋಡ್ತಾ ಹೋಗ್ಬೇಕು. ಇಷ್ಟು ದೊಡ್ಡ ದೇಶ ಗಡಿ ರೇಖೆ ಹೊಂದಿದ್ಮೇಲೆ ನಮಗೆ ಸೆಕ್ಯೂರಿಟಿಗೆ ಏನ್ ಬೇಕು, ಆರ್ಮಿ ಬೇಕೇ ಬೇಕಲ್ವಾ. ವೈಲ್ ಇಂಡೋನೇಷ್ಯಾ, ಮಲೇಷ್ಯಾ, ಕಾಂಬೋಡಿಯಾ, ಥೈಲ್ಯಾಂಡ್, ವಿಯೆಟ್ನಾಂ ಅಂಡ್ ಮಾಲ್ಡೀವ್ಸ್ ಆರ್ ಇಂಡಿಯಾಸ್ ಮ್ಯಾರಿಟೈಮ್ ಬೋರ್ಡರ್ಸ್. ಸೊ ಮ್ಯಾರಿಟೈಮ್ ನೈಬರ್ಸ್ ಅಂತಂದ್ರೆ, ಮ್ಯಾರಿಟೈಮ್ ಅಂತಂದ್ರೆ ಜಲಗಡಿಯನ್ನು ಹೊಂದಿರತಕ್ಕಂಥ ದೇಶಗಳು ಯಾವ್ದ್ಯಾವ್ದು ಅನ್ನೋದು. ಓಕೆ, ಸೊ ಈ ಎಲ್ಲಾ ದೇಶಗಳು ಈ ಭಾಗದಲ್ಲಿ ಬರ್ತಾ ಹೋಗುತ್ತಪ್ಪ. ಓಕೆ, ಸೊ ಇಲ್ಲಿ ನಾ ಮ್ಯಾಪಲ್ಲಿ ಕೊಟ್ಟಿಲ್ಲ, ಇಲ್ಲಿ ಬರೀ ಮೇನ್ ಆಗಿ ಭೂಗಡಿ ಕೊಟ್ಟಿರ್ತಕ್ಕಂಥ ದೇಶಗಳನ್ನ ಕೊಟ್ಟಿದ್ದೀನಿ, ಬಟ್ ಈ ಪಾರ್ಟ್ ಅಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಸೊ ನೀವು ಮ್ಯಾಪ್ ಅಲ್ಲಿ ವರ್ಲ್ಡ್ ಮ್ಯಾಪ್ ಇದ್ರೆ ಅಲ್ಲಿ ನೀವು ಚೆಕ್ ಮಾಡ್ತಾ ಹೋಗ್ಬೋದು ಈ ಎಲ್ಲಾ ಅಂಶಗಳನ್ನ. ಸಾರಿ, ಸೊ ಇವೆಲ್ಲ ಈ ದೇಶಗಳೆಲ್ಲ ಮ್ಯಾರಿಟೈಮ್ ನೇಬರ್ಸ್. ಓಕೆ, ಯಾವ್ದು ಮ್ಯಾರಿಟೈಮ್ ನೇಬರ್ಸ್ ಮತ್ತೆ ಯಾವ ಜೊತೆ
ಲ್ಯಾಂಡ್ ಬಾರ್ಡರ್ನ ಹೊಂದಿದೆ ಅನ್ನೋದು ನಿಮಗೆ ಕ್ಲಿಯರ್ ಗೊತ್ತಿರಬೇಕು. ಆಲ್ದೋ ಇಂಡಿಯಾ ಮೇಡ್ ಎ ಸಿನ್ಸಿಯರ್ ಎಫರ್ಟ್ ಟು ಫೈಂಡ್ ಎ solution to all the problems through peace talks, negotiations and agreements, it has not been very successful in this regard. ನೋಡಿ, ಭಾರತ ಏನ್ ಮಾಡ್ತಾ ಇದೆ, ಎಲ್ಲಾ ದೇಶಗಳ ಜೊತೆನೂ ಚೆನ್ನಾಗಿರ್ಲಿಕ್ಕೆ, ಅಕ್ಕಪಕ್ಕದ ರಾಜ್ಯಗಳು ಸ್ಪೆಷಲಿ ಅಕ್ಕಪಕ್ಕದ ದೇಶಗಳ ಜೊತೆ ಚೆನ್ನಾಗಿರ್ಲಿಕ್ಕೆ ಅವಾಗ ಒಪ್ಪಂದ ಮಾಡ್ಕೊಡ್ತಾರೆ, ಏನು ಟ್ರೀಟೀಸ್ಗಳನ್ನ ಮಾಡ್ಕೊಡ್ತಾರೆ, ಅಲ್ಲಿಗೆ ಹೋಗಿ ಬರ್ತಾರೆ. ನೋಡಿದಿರಲ್ವಾ, ನಮ್ಮ ದೇಶದ PM ಆಗಿದ್ದಂಥವ್ರು ಅಥವಾ ಏನು ಬೇರೆ ಬೇರೆ ಗೃಹ ಮಂತ್ರಿಗಳು ಅಥವಾ ಗೃಹ ಮಂತ್ರಿಗಳನ್ನಕ್ಕಿಂತ ಡಿಫೆನ್ಸ್ ಮಿನಿಸ್ಟರು ಇವರೆಲ್ಲ ಅವಾಗ ಹೋಗಿ ಏನ್ ಮಾಡ್ಬರ್ತಾ ಇರ್ತಾರೆ, ಮಾತುಕತೆನ ಮಾಡ್ಬರ್ತಾ ಇರ್ತಾರೆ, ಕೆಲವೊಂದು ಒಪ್ಪಂದಗಳು ಮಾಡ್ಕೊಡ್ತಿರ್ತಾರೆ, ಶಾಂತಿ ಒಪ್ಪಂದಗಳನ್ನ. ಸೊ ಬಟ್ ಆದ್ರೂ ಕೂಡ ಏನಾಗ್ತಿತ್ತಲ್ಲ, ಕೆಲವೊಮ್ಮೆ ಅಷ್ಟು ಸಕ್ಸಸ್ಫುಲ್ ಅದಾಗಿಲ್ಲ. ಅಕ್ಕಪಕ್ಕದ ದೇಶಗಳಿಂದ ಈಗಲೂ ಕೂಡ ಸ್ಪೆಷಲಿ ಪಾಕಿಸ್ತಾನ ಈ ಭಾಗಗಳಿಂದ ನಮಗೇನಿದೆ ಪ್ರಾಬ್ಲಮ್ ಅನ್ನೋದು ಇದ್ದೇ ಇದೆ. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ನೇಷನ್. ದ ರೋಲ್ ಆಫ್ ಅವರ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಇಸ್ ಇಂಪಾರ್ಟೆಂಟ್ ಇನ್ ದಿಸ್ ರಿಗಾರ್ಡ್. ನೋಡಿ, ಇದೆಲ್ಲದನ್ನ ಕಾಪಾಡ್ಕೊಳ್ಳಿಕ್ಕೆ, ಈ ಅಕ್ಕಪಕ್ಕದ ದೇಶಗಳಿಂದ ಕಾಪಾಡ್ಕೊಳ್ಳಿಕ್ಕೆ, ಅಕ್ಕಪಕ್ಕ ಅಂತಲ್ಲ ಎಲ್ಲಾ ದೇಶಗಳಿಂದ ರಕ್ಷಣೆ ಬೇಕು. ಸ್ಪೆಷಲಿ ಈ ಅಕ್ಕಪಕ್ಕದ ಪಾಕಿಸ್ತಾನದಂತ ದೇಶಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸೊ ನಮಗೆ ಏನ್ ಬೇಕು, ನಮ್ಮದೇ ಆಗಿರ್ತಕ್ಕಂಥ ಒಂದು ಡಿಫೆನ್ಸ್ ಫೋರ್ಸ್ ಅನ್ನೋದು ಬೇಕೇ ಬೇಕು, ರಕ್ಷಣಾ ವ್ಯವಸ್ಥೆ ಅನ್ನೋದು ಬೇಕೇ ಬೇಕು. ಅದಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಮ್ಯಾಪ್ ಆಲ್ರೆಡಿ ತೋರಿಸಿದ್ದೀನಿ. ಸೊ ನೋಡಿ, ಈ ಒಂದು ಮ್ಯಾಪ್ ನೀವು ಜನರಲ್ ಆಗಿ ನೋಡಿರ್ತೀರಾ. ಆರ್ಮಿ ಅಂತ ಬಂದಾಗ ಸೊ ನೋಡಿ ಈ ರೀತಿ ಬರ್ತಾರೆ. ಫಸ್ಟ್ ಇವರು ಭೂಮಿ ಮೇಲೆ ವರ್ಕ್ ಮಾಡ್ತಕ್ಕಂಥವ್ರು. ಓಕೆ, ನೆಲದಲ್ಲಿ, ಓಕೆ, ಬಾರ್ಡರ್ ಪ್ರದೇಶಗಳಲ್ಲಿ ಇವ್ರು ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಅದೇ ರೀತಿ ಇವ್ರನ್ನ ಭೂಸೇನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಂತರ ನೋಡಿ, ಇವರು ನೋಡಿ ಏರ್ ಫೋರ್ಸ್, ವಾಯುಪಡೆ ಅಂತಂದ್ರೆ ಏರ್ ಫೋರ್ಸ್ ಅಂತಂದ್ರೆ ಫ್ಲೈಟ್ ಅಲ್ಲಿ ಮೇಲ್ಗಡೆಯಿಂದ ಸೊ ಪಾಕಿಸ್ತಾನದ ಮೇಲೆ ಹೋಗಿ ಎಲ್ಲ ಇದ್ ಮಾಡಿ ಬಂದ್ರಲ್ವಾ, ಏನೇಳಿ ಏರ್ ಸ್ಟ್ರೈಕ್ ಎಲ್ಲ ಮಾಡಿ ಬಂದ್ರಲ್ವಾ. ಸೊ ಅದೆಲ್ಲ ನೋಡಿ ಏರ್ ಫೋರ್ಸ್ ಅವರು ಅದನ್ನ ಮಾಡ್ತಾ ಹೋಗ್ತಾರೆ. ನಂತರ ನೌಕಾಪಡೆ, ಇವ್ರು ಅಂತಂದ್ರೆ ನೀರಿನ ಭಾಗದಲ್ಲಿ, ಸೊ ನಮ್ಮ ಏನು ಕೋಸ್ಟಲ್ ಪ್ರದೇಶ ನಾನು ಹೇಳಿದ್ನಲ್ವಾ, ಅಕ್ಕಪಕ್ಕದಲ್ಲಿ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಕೆಳಗಡೆ ಹಿಂದೂ ಮಹಾಸಾಗರ, ಈ ಭಾಗದ ಒಂದು ಏನು ಈ ಭಾಗಗಳಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ನೌಕಾಪಡೆ ವರ್ಕ್ ಮಾಡ್ತಾ ಹೋಗುತ್ತೆ. ಓಕೆ, 3 ವಿಂಗ್ಸ್ ಇದೆ. 3 ವಿಂಗ್ಸ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್. 3 ಬಗ್ಗೆನೂ ಕೂಡ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ ಒಂದೊಂದನ್ನೇ. ನೋಡಿ, ಸ್ಟ್ರಕ್ಚರ್ ಯಾವ ರೀತಿ ಇದೆಯಪ್ಪ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅಂತಂದ್ರೆ, ದ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ 3 ವಿಂಗ್ಸ್. 3 ಅಂಗಗಳಿದೆ. ಓಕೆ, ಆರ್ಮಿ, ನೇವಿ ಅಂಡ್ ಏರ್ ಫೋರ್ಸ್. ಅಂತಂದ್ರೆ ಆರ್ಮಿ ಅಂತಂದ್ರೆ ಭೂನೆಲೆ, ಓಕೆ, ಭೂಪಡೆ. ಓಕೆ, ಅದರ ನಂತರ ನೇವಿ ಅಂತಂದ್ರೆ ಜಲಪಡೆ, ಏರ್ ಅಂತಂದ್ರೆ ವಾಯುಪಡೆ. ಓಕೆ, ಒಂದೊಂದನ್ನ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ದ ಪ್ರೆಸಿಡೆಂಟ್ ಇಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ಆಲ್ ದ 3 ಡಿವಿಷನ್ಸ್. ಈ 3ದ್ದು ಯಾರಪ್ಪ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತಂದ್ರೆ, ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಇರ್ತಾರಲ್ವಾ, ಅವರೇ ಈ 3ಕ್ಕೆ ಏನಾಗಿರ್ತಾರೆ, ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ, ಮುಖ್ಯಸ್ಥರಾಗಿರ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ನೋಡಿ, ದ ಚೀಫ್ ಆಫ್ ದ ಆರ್ಮಿ ಇಸ್ ನೌನ್ ಆಸ್ ಜನರಲ್. ಸೊ ಇದೇ ನಂತರ ನಾವಿಲ್ಲಿ ಪ್ರೆಸಿಡೆಂಟ್ ಯಾರು, ರಾಷ್ಟ್ರಪತಿಗಳನ್ನ ಕಮಾಂಡರ್ ಇನ್ ಚೀಫ್ ಅಂತ ನೋಡಿದ್ವಿ. ಕಮಾಂಡರ್ ಇನ್ ಚೀಫ್ ಅಂತಂದ್ರೆ ಆದೇಶವನ್ನ ಕೊಡ್ತಕ್ಕಂಥದ್ದು. ಈಗ ಯಾವ್ದೋ ದೇಶದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕಾ, ಇವರು ಆದೇಶ ಕೊಡ್ತಾರೆ ಪ್ರೆಸಿಡೆಂಟ್ ಅವರು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲಪ್ಪ. ಓಕೆ, ಸೊ ನಂತರ ಆ 3 ಏನು ಪಡೆಗಳಿದೆಯಲ್ವಾ, ಅದರಲ್ಲಿ ಒಬ್ಬೊಬ್ರು ಚೀಫ್ ಬರ್ತಾರೆ, ಮುಖ್ಯಸ್ಥರು 3ಕ್ಕೂ ಕೂಡ. ಅದರಲ್ಲಿ ಮೊದಲನೇದು ಚೀಫ್ ಆಫ್ ದ ಆರ್ಮಿ ಇಸ್ ನೌನ್ ಆಸ್ ಜನರಲ್ ಅಂತಂದ್ರೆ, ಆರ್ಮಿ ಅಂತಂದ್ರೆ ಈ ಭೂಪಡೆ ಇದೆಯಲ್ವಾ, ಸೊ ಭೂಮಿ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಸೊ ಇವ್ರನ್ನ ನಾವು ಆ ಆರ್ಮಿಯ ಚೀಫ್ ಅನ್ನು ನಾವು ಜನರಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದೇ ರೀತಿ ದ ಚೀಫ್ ಆಫ್ ದ ನೇವಲ್ ಫೋರ್ಸ್. ನೇವಲ್ ಫೋರ್ಸ್ ಅಂತಂದ್ರೆ, ನೇವಲ್ ಅಂತಂದ್ರೆ ಎಲ್ಲ ನೀರಿನ ಮೇಲೆ ಕೆಲಸ ಮಾಡ್ತಾರಲ್ವಾ, ಸೊ ನೀರಿನ ಮೇಲೆ ಸೆಕ್ಯೂರಿಟಿ ಕೊಡ್ತಾರಲ್ವ, ಅವರು ಏನಂತ ಕರಿತೀವಿ ನಾವು, ಕಾರ್ಡ್ ಅಡ್ಮಿರಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೋಟ್ ಡೌನ್ ಮಾಡ್ಕೋಬೇಕು ನೀವು ಕ್ವಿಕ್ ಆಗಿ ಒಂದೊಂದನ್ನೇ. ಅಂಡ್ ದಟ್ ಆಫ್ ದ ಏರ್ ಫೋರ್ಸ್ ಇಸ್ ಕಾರ್ಡ್, ಮತ್ತೆ ಏರ್ ಫೋರ್ಸ್ ನ ಮುಖ್ಯಸ್ಥರನ್ನ ನಾವು ಏರ್ ಚೀಫ್ ಮಾರ್ಷಲ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 3 ಕೂಡ 3 ನಿಮಗೆ ಕ್ಲಿಯರ್ ಆಗಿ ಕರಿತಾ ಏನು ನೆನಪಿರ್ಬೇಕು ಯಾವ ಹೆಸರಿಂದ ಕರಿತೀವಿ ಅಂತ. ಇನ್ 2001 ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ CIDS ಅನ್ನೋ ಒಂದು ಪೋಸ್ಟ್ ಅನ್ನ ಏನ್ ಮಾಡ್ತಾರೆ, 2001 ನಲ್ಲಿ ಅಪಾಯಿಂಟ್ ಮಾಡ್ತಾರೆ ಫಾರ್ ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ದ 3 ಸರ್ವಿಸಸ್. ಈ 3 ಏನಿದೆಯಲ್ವಾ, ಯಾವ್ದು ಹೇಳಿ, ಆರ್ಮಿ, ಯಾವ್ದು ಹೇಳಿ, ಆರ್ಮಿ. ಸೊ ದೆನ್ ಆರ್ಮಿ, ನಂತರ ನೇವಿ, ದೆನ್ ಏರ್ ಫೋರ್ಸ್. ಸೊ ನೋಡಿ, ಈ 3 ಕೂಡ ಸಮನ್ವಯ, ಯಾಕಂದ್ರೆ ನಮಗೆ 3ದು ಅವಶ್ಯಕತೆ ಇದೆ ಅಲ್ವಾ. ಸೊ ಈ 3 ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಏನು ನಡೆಸಲಿಕ್ಕೆ ಯಾರೋ ಈ ಒಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳ್ಬಿಟ್ಟು 2001 ನಲ್ಲಿ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ. ಒಬ್ಬರು ಆಫೀಸರ್ನ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ. ದ ಇಂಡಿಯನ್ ಡಿಫೆನ್ಸ್
ಮಿನಿಸ್ಟರ್ ಕೋಆರ್ಡಿನೇಟ್ಸ್ ದ ವರ್ಕ್ ಆಫ್ ದ 3 ಫೋರ್ಸಸ್, ಈಚ್ ಎನ್ಫೋರ್ಸಸ್ ಆಸ್ ದಟ್ಸ್ ಓನ್ ಟ್ರೈನಿಂಗ್ ಸೆಂಟರ್ಸ್. ನೋಡಿ, ಡಿಫೆನ್ಸ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಈ ಮೂರನ್ನು ಏನ್ ಮಾಡ್ತಾರೆ, ಕೋಆರ್ಡಿನೇಟ್ ಮಾಡ್ತಾ ಹೋಗ್ತಾರೆ ಸಹಭಾಗಿತ್ವದಿಂದ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಡಿಫೆನ್ಸ್ ಮಿನಿಸ್ಟರ್ ಅಂತಾರೆ ರಕ್ಷಣಾ ಮಂತ್ರಿಗಳು, ದೇಶದ ರಕ್ಷಣಾ ಮಂತ್ರಿಗಳು. ಯಾರಂತ ಕಮೆಂಟ್ ಸೆಕ್ಷನ್ ನೀವು ತಿಳಿಸಿ. ಪ್ರೆಸಿಡೆಂಟ್ ಯಾರು, ನಮ್ಮ ದೇಶದ ರಕ್ಷಣಾ ಮಂತ್ರಿಗಳು ಅಂತ ತಿಳಿಸ್ಬೇಕು. ಸೊ ಅದಾದ ನಂತರ ಈ ಮೂರು ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಓನ್ ಟ್ರೈನಿಂಗ್ ಸೆಂಟರ್ಸ್ ಕೂಡ ಹೊಂದಿದೆ. ತರಬೇತಿ ಕೊಡ್ಲಿಕ್ಕೆ ಯಾರು ಜಾಯಿನ್ ಆಗ್ತಾರಲ್ವಾ ಮಿಲಿಟರಿ ಕಡೆಗೆ, ಅವರಿಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಏನಿದೆ, ಪ್ರತಿಯೊಂದಕ್ಕೂ ಕೂಡ ಓನ್ ಆಗಿರ್ತಕ್ಕಂಥ ಟ್ರೈನಿಂಗ್ ಸೆಂಟರ್ಸ್ಗಳು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ಯಾರು ಬರ್ತಾರಪ್ಪ ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, CDS ಅಂತ ಬರ್ತಾರೆ. ಸೊ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಕರಿತೀವಿ. ದ ಪೋಸ್ಟ್ ಆಫ್ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ ವಾಸ್ ಕ್ರಿಯೇಟೆಡ್ ಇನ್ 2019 to provide high quality advice to the country's political leadership and matters related to the India's military. ನೋಡಿ, 2019ರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಏನ್ ಮಾಡ್ತಾರೆ, ಈ CDS ಅನ್ನೋ ಒಂದು ಪೋಸ್ಟ್ ಅನ್ನ ಏನ್ ಮಾಡ್ತಾರೆ, ಜಾರಿಗೆ ತರ್ತಾರೆ. ಓಕೆ, ಸೊ ನೋಡಿ, ಈ ಪೋಸ್ಟ್ ನ ಜಾರಿಗೆ ತರೋದ್ರ ಮುಖಾಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಏನಕ್ಕೆ ಜಾರಿಗೆ ತಂದ್ರಪ್ಪ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಏನಕ್ಕೆ ತಂದ್ರಪ್ಪ ಅಂತಂದ್ರೆ, ನೋಡಿ, ದೇಶದ ನಾಯಕರು ಇರ್ತಾರಲ್ಲ, ಪೊಲಿಟಿಕಲ್ ನಾಯಕರು ಯಾರು, ಈಗ ಹೇಳಿದ್ನಲ್ವ, ಡಿಫೆನ್ಸ್ ಮಿನಿಸ್ಟರ್ ಆಗಲಿ ಅಥವಾ ಬೇರೆ ಯಾವುದೋ ಮಿನಿಸ್ಟರ್ಗೆ ನಮ್ಮ ದೇಶದ ಏನು ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಹೈ ಕ್ವಾಲಿಟಿ ಅಡ್ವೈಸ್ ಅನ್ನ ಕೊಡ್ಲಿಕ್ಕೆ, ಓಕೆ, ಏನ್ ಮಾಡ್ಬೇಕು, ಯಾವ ರೀತಿ ಇದ್ ಮಾಡ್ಬೇಕು, ಏನೋ ನಮ್ಮ ದೇಶ ಯಾವ್ದು ಅಕ್ಕಪಕ್ಕದ ದೇಶಗಳು ಏನ್ ಮಾಡ್ತಾ ಇದೆ, ಸೊ ಇದೆಲ್ಲದನ್ನು ಕೂಡ ಯುದ್ಧ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು, ಸೊ ಇದೆಲ್ಲ ಏನ್ ಮಾಡ್ಲಿಕ್ಕೆ ಇವಾಗ ಅಡ್ವೈಸ್ ಕೊಡ್ಲಿಕ್ಕೆ ಇವ್ರನ್ನ ನೇಮಕ ಮಾಡ್ತಾರೆ. ಓಕೆ, ಯಾರಿಗೆ, ರಾಜಕೀಯ ನಾಯಕರಿಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ದ ಪರ್ಸನ್ ಅಪಾಯಿಂಟೆಡ್ ಟು ದಿಸ್ ಪೋಸ್ಟ್ ವಿಲ್ ಆಲ್ಸೋ ಬಿ ದ ಪ್ರಿನ್ಸಿಪಲ್ ಮಿಲಿಟರಿ ಅಡ್ವೈಸರ್ ಟು ಡಿಫೆನ್ಸ್ ಮಿನಿಸ್ಟರ್. ಸೊ ಯಾರನ್ನ CDS ಆಗಿ ಅಪಾಯಿಂಟ್ ಮಾಡ್ತಾರಲ್ವಾ, ಅವರೇನೆ ಒಂದು ರಾಜಕೀಯ ನಾಯಕರಿಗೆ ಅಡ್ವೈಸ್ ಕೊಡುತ್ತಾರೆ. ಅದ್ರ ಜೊತೆಗೆ ಆ ಡಿಫೆನ್ಸ್ ಮಿನಿಸ್ಟರ್ ಯಾರಿರ್ತಾರಲ್ವಾ, ಅವರ ಪ್ರಧಾನ ಕಾರ್ಯದರ್ಶಿಯಾಗಿ ಏನ್ ಮಾಡ್ತಾರೆ, ವರ್ಕ್ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆ ರೀತಿ ನೋಡಿ, ಫಸ್ಟ್ ಜನರಲ್ ಬಿಪಿನ್ ರಾವತ್ ವಾಸ್ ದ ಅಪಾಯಿಂಟೆಡ್ ಆಸ್ ದ ಇಂಡಿಯಾಸ್ ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ನೋಡಿ, ಇಲ್ಲೇ ಇದ್ದಾರೆ, ಫೋಟೋ ಹಾಕಿದ್ದೀನಿ. ಸೊ ಇವ್ರೇನಾಗಿದ್ರು ಇವ್ರನ್ನ ಜನರಲ್ ಬಿಪಿನ್ ರಾವತ್ ಅವರ ಹೆಸರು. ಇವರು ಭಾರತದ ಮೊದಲ ಫಸ್ಟ್ ಚೀಫ್ ಡಿಫೆನ್ಸ್ ಸ್ಟಾಫ್ ಆಗಿದ್ದು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಪ್ಪ. ಓಕೆ, ಸೊ ಇಷ್ಟು ನಮಗೆ ಏನು CDS ಬಗ್ಗೆ. ಸೊ ನಂತರ ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ಹೇಳಿದೆ ನಾನು. ಏನೋ ಈ ಡಿಫೆನ್ಸ್ ಏನು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಇಲಾಖೆ ಇದೆ, ಆ ಇಲಾಖೆ ನೋಡ್ಕೊಳ್ಳುತ್ತೆ. ಒಬ್ರು ಡಿಫೆನ್ಸ್ ಮಿನಿಸ್ಟರ್ ಇರ್ತಾರಂತ ಹೇಳಿದ್ನಲ್ವ ನಾನು. ಸೊ ಅದ್ರ ಬಗ್ಗೆ ನೋಡೋದಾದ್ರೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಬಗ್ಗೆ ನೋಡೋದಾದ್ರೆ, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಸ್ ದ ಮಿನಿಸ್ಟ್ರಿ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಎಂಟೈರ್ ಡಿಫೆನ್ಸ್ ಸಿಸ್ಟಮ್ ಆಫ್ ಇಂಡಿಯಾ. ಸೊ ಇವರೇ ಈ ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇರುತ್ತಲ್ವಾ, ರಕ್ಷಣಾ ಇಲಾಖೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ನಾವು ರಕ್ಷಣಾ ಇಲಾಖೆ ಅನ್ನುವ ಹೆಸರಿನಿಂದ ಕರಿತೀವಿ. ಸೊ ಈ ರಕ್ಷಣಾ ಇಲಾಖೆ ಏನಾಗುತ್ತೆ, ದೇಶಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರಕ್ಷಣಾ ವ್ಯವಸ್ಥೆನ ಇವ್ರ ಜವಾಬ್ದಾರಿಲೇ ಇರುತ್ತೆ, ಇವರೇ ನೋಡ್ಕೋಬೇಕು. ಓಕೆ, ಸೊ ಮತ್ತೆ ಇದರ ಮುಖ್ಯ ಕಚೇರಿ ಎಲ್ಲಿದೆ, ಡೆಲ್ಲಿಲಿದೆ. ಸೊ ಇದು ಹೆಡೆಡ್ ಬೈ, ಸೊ ಯಾರು ಇದನ್ನ ಏನು ಮುಖ್ಯಸ್ಥರಾಗಿರ್ತಾರೆ, ಡಿಫೆನ್ಸ್ ಮಿನಿಸ್ಟರ್, ಪ್ರೆಸಿಡೆಂಟ್ ಇರ್ತಕ್ಕಂಥದ್ದು ಇವರೇನೆ. ಓಕೆ, ಯಾರಲ್ಲಿ, ರಾಜನಾಥ್ ಸಿಂಗ್ ಅವರು. ಓಕೆ, ಸೊ ದೆನ್ ಸರ್ದಾರ್ ಬಲದೇವ್ ಸಿಂಗ್ ವಾಸ್ ದ ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಇದು ಇಂಪಾರ್ಟೆಂಟು. ಮೊದಲ ಸ್ವಾತಂತ್ರ್ಯ ಬಂದಾದ್ಮೇಲೆ ಮೊದಲ ಡಿಫೆನ್ಸ್ ಮಿನಿಸ್ಟರ್ ಯಾರಾಗಿದ್ರಪ್ಪ ಭಾರತ ಅಂತಂದ್ರೆ ಸರ್ದಾರ್ ಬಲದೇವ್ ಸಿಂಗ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕನ್ಸಿಸ್ಟ್ ಆಫ್ 5 ಡಿಪಾರ್ಟ್ಮೆಂಟ್ಸ್. ನೋಡಿ, ಈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇದೆಯಲ್ವಾ, ಇದರಲ್ಲಿ ಮತ್ತೆ 5 ಡಿವಿಷನ್ಸ್ ಬರ್ತಾ ಹೋಗುತ್ತೆ. ಯಾವುದು, ಡಿಪಾರ್ಟ್ಮೆಂಟ್ಸ್ ಆಫ್ ಡಿಫೆನ್ಸ್, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪ್ರೊಡಕ್ಷನ್, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ವೆಲ್ಫೇರ್, ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್. ಈ ರೀತಿಯಾಗಿರ್ತಕ್ಕಂಥ 5 ವಿಚಾರಗಳ ಬಗ್ಗೆ ಈ ಒಂದು ಡಿಫೆನ್ಸ್ ಏನೋ ಸಿಸ್ಟಮ್ ಇದೆ, ಡಿಫೆನ್ಸ್ ಮಿನಿಸ್ಟ್ರಿ ವರ್ಕ್ ಮಾಡ್ತಾ ಹೋಗುತ್ತೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಏನೋ ರಕ್ಷಣೆ ಬಗ್ಗೆ, ಮತ್ತೆ ಆ ರಕ್ಷಣೆಗೆ ಬೇಕಾದಂಥ ವಸ್ತುಗಳನ್ನ ತಯಾರಿಕೆ ಬಗ್ಗೆ, ಅದಾದ ನಂತರ ರಿಸರ್ಚ್ ಮಾಡೋದು, ಏನಾದರೂ ಹೊಸ ಟೆಕ್ನಾಲಜಿನ ಡಿಫೆನ್ಸ್ ಅಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಳೋದು, ಡಿಫೆನ್ಸ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಡೇ ಬೈ ಡೇ ಅನ್ನೋದಕ್ಕೆ ಇಲ್ಲಿ ನೋಡ್ತಾರೆ. ನಂತರ ಏನು ಮಾಜಿ ಸೈನಿಕರು ಇರ್ತಾರಲ್ವಾ, ಎಕ್ಸ್ ಸರ್ವಿಸ್ ಮೆನ್, ಅವರ ವೆಲ್ಫೇರ್ಗೋಸ್ಕರ ಅವರ ಒಂದು ಅವ್ರಿಗೆ ಬೇಕಾದಂಥ ಕೆಲವೊಂದು ಫೆಸಿಲಿಟಿ ಕೊಡೋಕ್ಕೂ ಇವರು ಅದು ಇಲ್ಲಿ ಬರುತ್ತೆ, ಇವ್ರ ಅಂಡರ್ ಬರುತ್ತೆ. ನಂತರ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಕೂಡ ಈ ಒಂದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ಲಿ ಬರ್ತಾ ಹೋಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಕ್ಲಿಯರ್ ಆಯ್ತಲ್ವಾ ಇಷ್ಟು ನಿಮಗೆ? ಸೊ ಕ್ಲಿಯರ್ ಆಯ್ತಲ್ವಾ? ಸೊ ಕ್ಲಿಯರ್ ಆದ್ಮೇಲೆ ಏನ್ ಮಾಡೋಣ, ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಇಂಡಿಯನ್ ಆರ್ಮಿ ಅಂತಂದ್ರೆ ನಾವು ಭೂಪಡೆ ಅಂತ ಹೇಳ್ಬಿಟ್ಟು ಕರಿತೀವಲ್ವಾ. ಓಕೆ,
ಭೂಪಡೆ ಅಂತ ಹೇಳ್ಬಿಟ್ಟು ಕರಿತೀವಲ್ವಾ. ಸೊ ಇವ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಇವ್ರ ಬಗ್ಗೆ ನೋಡ್ತಾ ಹೋಗೋಣ, ಆಮೇಲೆ ಮಿಕ್ಕಿದಂತ ಇನ್ನೆರಡು ಏನಿದೆ ಅದ್ರ ಬಗ್ಗೆನೂ ನೋಡ್ತಾ ಹೋಗೋಣ. ತುಂಬಾ ಸುಲಭ ಆಗಿದೆ. ಸೊ ಇವೆಲ್ಲ ಚಾಪ್ಟರ್ಸ್ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿದೆಪ್ಪ. ಓಕೆ, ಸೊ ನಾವೆಲ್ಲರೂ ಕೂಡ ಮಸ್ಟ್ ಅಂಡ್ ಶುಡ್ ಸ್ಟಡಿ, ಏನೋ ಎಕ್ಸಾಮ್ಗೆ ಅಂತ ಅಲ್ಲ, ಇದು ನಾರ್ಮಲ್ ಆಗಿ ನಾವು ಭಾರತೀಯರಾಗೋದ್ರಿಂದ ತಿಳ್ಕೊಳ್ಳೇಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಲ್ವಾ. ಸೊ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ವರ್ಕ್ ಆಗುತ್ತೆ, ಇದೆಲ್ಲ ನಾವು ತಿಳ್ಕೊಬೇಕಲ್ವಾ. ಸೊ ನೋಡ್ಕೋಣ ಫಸ್ಟ್ ಇಂಡಿಯನ್ ಆರ್ಮಿ ಭೂಪಡೆ. ಸೊ ನೋಡಿ, ಸೊ ಅವರ ಸಿಂಬಲ್ ಈ ತರ ಇದೆ. ಸೊ ಪಿಕ್ಚರ್ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸಿಂಬಲ್ ಈ ರೀತಿ ಬರುತ್ತಪ್ಪ. ಓಕೆ, ಫ್ಲಾಗ್ ಆಫ್ ಆರ್ಮ್ಡ್ ಫೋರ್ಸಸ್ ಆಫ್ ಇಂಡಿಯಾ, ಫ್ಲಾಗ್ ಈ ರೀತಿ ಬರ್ತಾ ಹೋಗುತ್ತೆ. ನಂತರ ನೋಡಿ ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಇವ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇದು ಕೂಡ ಏನೋ ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತೀವಿ ನಮ್ಮ ದೇಶದಲ್ಲಿ. ಹೆಡ್ ಕ್ವಾರ್ಟರ್ ಎಲ್ಲಿದೆಯಪ್ಪ ಅಂತಂದ್ರೆ ನ್ಯೂ ಡೆಲ್ಲಿಲಿದೆ. ಓಕೆ, ಎಲ್ಲಿದೆ? ನ್ಯೂ ಡೆಲ್ಲಿಲಿದೆ. ನಂತರ ನವದೆಹಲಿಯಲ್ಲಿ. ಮತ್ತೆ ಇದರ ಧ್ಯೇಯ ವಾಕ್ಯ ಏನಪ್ಪಾ ಅಂತಂದ್ರೆ ಸೇವಾ ಪರಮೋ ಧರ್ಮ, ಸರ್ವಿಸ್ ಬಿಫೋರ್ ದ ಸೆಲ್ಫ್, ಅಂದ್ರೆ ಸ್ವಂತಕ್ಕಿಂತ ಮೊದಲು ಅಂತ ಬರುತ್ತೆ. ಓಕೆ, ಸ್ವಂತಕ್ಕಿಂತ ಸೇವೆಯೇ ಮೊದಲು ಅಂತ ಬರುತ್ತೆ. ಸೊ ಇದು ಇವರ ಏನು ಮೋಟೋ, ಧ್ಯೇಯ ವಾಕ್ಯ, ಘೋಷಣೆ ಅಂತ ಹೇಳ್ಬಿಟ್ಟು ನಾವು ಕನ್ನಡದಲ್ಲಿ ಕರಿತಾ ಹೋಗ್ತೀವಿ. ಸೊ ಇದು ನಿಮಗೆ 1 ಮಾರ್ಕ್ ಕೇಳ್ತಾರೆ, ಕ್ಲಿಯರ್ ಆಗಿರ್ಲಪ್ಪ. ಓಕೆ, ಸೊ ನಂತರ ದ ಚೀಫ್ ಆಫ್ ದ ಆರ್ಮಿ ಇಸ್ ಕಾಲ್ಡ್ ದ ಜನರಲ್. ನಾನು ಆಲ್ರೆಡಿ ಹೇಳಿದ್ನಲ್ವಾ, ಈ ಭೂಪಡೆಯ ಏನು ಇಂಡಿಯನ್ ಆರ್ಮಿಯ ಚೀಫ್ ಯಾರಿರ್ತಾರಲ್ವ, ಮುಖ್ಯಸ್ಥರು, ಅವ್ರನ್ನ ಜನರಲ್ ಅಂತ ಕರಿತೀವಿ. ಸೊ ಇವರ ಅಂಡರ್ ಜನರಲ್ ಅಂಡರ್ ಅಲ್ಲಿ ಲೆಫ್ಟಿನೆಂಟ್ ಜನರಲ್, ಮೇಜರ್ ಜನರಲ್ ಮತ್ತೆ ಬ್ರಿಗೇಡಿಯರ್ ಅಂತ ಬರ್ತಾ ಹೋಗ್ತಾರೆ. ಓಕೆ, ಸೊ ಇವ್ರು ಏನ್ ಮಾಡ್ತಾರೆ, ಇವರೆಲ್ಲ ಈ ಜನರಲ್ಗೆ ಏನು ಅಸಿಸ್ಟ್ ಮಾಡ್ಲಿಕ್ಕೆ, ಹೆಲ್ಪ್ ಮಾಡ್ಲಿಕ್ಕೆ ಅಸಿಸ್ಟ್ ಮಾಡ್ತಾ ಹೋಗ್ತಾರೆ ಅವರ ಒಂದು ಡ್ಯೂಟಿಯಲ್ಲಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದ ಗ್ರೌಂಡ್ ಫೋರ್ಸಸ್ ಕನ್ಸಿಸ್ಟ್ ಆಫ್ ಇನ್ಫೆಂಟ್ರಿ, ಕ್ಯಾವೆಲ್ರಿ, ಬ್ಯಾಟಲ್ ಟ್ಯಾಂಕ್ಸ್ ಮತ್ತೆ ಆರ್ಟಿಲರಿ. ಅಂತಂದ್ರೆ ಈ ಗ್ರೌಂಡ್ ಫೋರ್ಸಸ್ ಏನಿದೆಯಲ್ವಾ, ಇಲ್ಲಿ ನೋಡಿ ಏನಿರುತ್ತಪ್ಪ ಅಂದ್ರೆ ಒಂದು ಸೇನೆ ಇರುತ್ತೆ, ನಾರ್ಮಲಿ ಸೈನಿಕರು ಇರ್ತಾರೆ, ಅದ್ರ ಜೊತೆಗೆ ಕಾವಲ್ರಿ ಇರುತ್ತೆ, ಮತ್ತೆ ಬ್ಯಾಟಲ್ ಟ್ಯಾಂಕ್ಸ್ ಅಂದ್ರೆ ಯುದ್ಧ ಟ್ಯಾಂಕ್ಗಳು, ಈ ರೀತಿ ಇವನ್ನೆಲ್ಲ ಕೂಡ ಈ ಒಂದು ಭೂಪಡೆ ಇಂಡಿಯನ್ ಆರ್ಮಿ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ಆಲ್ಸೋ ಆಸ್ ದ ಸಪ್ಲೈ ಆಫ್ ಇಂಜಿನಿಯರಿಂಗ್ ಯೂನಿಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ಲಿ ಇಂಡಿಯನ್ ಆರ್ಮಿ ಸ್ಟ್ರಕ್ಚರ್ ಇಂಟು ಲೋವರ್ ಕಮಾಂಡ್ಸ್. ನೋಡಿ, ಸೊ ನೋಡಿ ಏನ್ ಮಾಡಿದಾರಪ್ಪ ಅಂದ್ರೆ ಇಂಜಿನಿಯರಿಂಗ್ ಯೂನಿಟ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಸಪ್ಲೈ ಇಂದ ಏನ್ ಮಾಡಿದ್ದಾರೆ, ಹಲವಾರು ಕಮಾಂಡ್ಸ್ ಗಳಾಗಿ ಇದನ್ನ ಏನ್ ಮಾಡಿದ್ದಾರೆ, ನಮ್ಮ ಒಂದು ಇಂಡಿಯನ್ ಆರ್ಮಿನ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬಿಟ್ಟು. ಕಮಾಂಡ್ಸ್ ಅಂತಂದ್ರೆ ಏರಿಯಾ ವೈಸ್ ಭಾರತವನ್ನ ಹಲವಾರು ಭಾಗಗಳಾಗಿ ಮಾಡಿ ಅಲ್ಲಲ್ಲಿ ಒಂದು ಕಮಾಂಡ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕಮಾಂಡ್ಸ್ ಆರ್ ಡಿವೈಡೆಡ್ ಇಂಟು ಏರಿಯಾ ಅಂಡ್ ಸಬ್ ಏರಿಯಾ. ನೋಡಿ, ಈ ಕಮಾಂಡ್ ಗಳನ್ನ ಏರಿಯಾ ಮತ್ತೆ ಸಬ್ ಏರಿಯಾ ಅಂತ ಡಿವೈಡ್ ಮಾಡಿದ್ದಾರೆ. ಸೊ ನಂತರ ಲೆಫ್ಟಿನೆಂಟ್ ಜನರಲ್ ಇದಾರಲ್ವಾ, ಇವ್ರು ಇಟ್ಸ್ ದ ಕಮಾಂಡ್. ನೋಡಿ, ಆ ಒಂದು ಏನು ಜನರಲ್ ಅಂಡರ್ ಬರ್ತಕ್ಕಂಥವ್ರು ಯಾರು ಇದಾರಲ್ವಾ, ಆ ಲೆಫ್ಟಿನೆಂಟ್ ಗವರ್ನರು ಕಮಾಂಡ್ ನ ಏನಾಗಿರ್ತಾರೆ, ಮುಖ್ಯಸ್ಥರಾದ್ರೆ ಈ ಮೇಜರ್ ಜನರಲ್ ಅವರು ಏನಾಗಿರ್ತಾರೆ, ದ ಏರಿಯಾ ಅಂಡ್ ಸೊ ಮತ್ತೆ ಆ ಏರಿಯಾದ ಹೆಡ್ ಆಗಿದ್ರೆ ಈ ಬ್ರಿಗೇಡಿಯರ್ ಹೆಡ್ ಇಟ್ಸ್ ದ ಸಬ್ ಏರಿಯಾ. ಓಕೆ, ಏರಿಯಾ ಓಕೆ, ನೋಡಿ ಇಟ್ಸ್ ದ ಕಮಾಂಡ್. ನೋಡಿ, ಲೆಫ್ಟಿನೆಂಟ್ ಗವರ್ನರು ಕಮಾಂಡ್ ನ ಹೆಡ್ ಆಗಿರ್ತಾರೆ. ಕಮಾಂಡ್ ಅಂತಂದ್ರೆ ಸೊ ಫಾರ್ ಎಕ್ಸಾಂಪಲ್ ಈಗ ಓಕೆ ನೋಡಿ, ಇಷ್ಟು ಒಂದು ಕಮಾಂಡ್ ಅಂತ ನಾವು ಕರೆದ್ರೆ ಈ ಪೂರ್ತಿ ಕಮಾಂಡ್ಗೆ ಯಾರು ಮುಖ್ಯಸ್ಥರಾಗಿರ್ತಾರಲ್ವಾ ಅವ್ರನ್ನ ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳಿ ಕರಿತೀವಿ. ಸೊ ಇದ್ರ ಒಳಗಡೆ ಮತ್ತೆ ಸ್ಪೆಸಿಫಿಕಲಿ ಒಂದು ಏರಿಯಾ ಬರುತ್ತೆ. ಸೊ ಇದಕ್ಕೆ ಮುಖ್ಯಸ್ಥರಾಗಿರೋನ್ನ ನಾವು ಏನಂತ ಕರಿತೀವಿ, ಮೇಜರ್ ಜನರಲ್. ಅದ್ರ ಒಳಗಡೆ ಬರ್ತಕ್ಕಂಥ ಮತ್ತೆ ಇನ್ನೊಂದು ಸಬ್ ಏರಿಯಾ ಬರುತ್ತೆ. ಸೊ ಅದಕ್ಕೆ ನಾವು ಬ್ರಿಗೇಡಿಯರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರ್ಲಿ. ತುಂಬಾ ಸುಲಭ ಇದೆ, ನೋಡ್ತಾ ಹೋಗೋಣ. ನೋಡಿ, ನೇಮ್ ಆಫ್ ಕಮಾಂಡ್ ಯಾವ್ದಿದಪ್ಪ ಕಮಾಂಡ್ಗಳಂತಂದ್ರೆ ನೋಡೋಣ ಇಲ್ಲಿ. ಮತ್ತೆ ಪ್ಲೇಸಸ್ ಇದೆ, ಎಲ್ಲಿದೆ ಅಂತ. ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಈಗ ದೇಶದ ಪೂರ್ತಿ ಒಂದೇ ಒಂದು ಕಮಾಂಡ್ ಅಥವಾ ಒಂದೇ ಒಂದು ವಲಯವನ್ನ ಮಿಲಿಟರಿಗೆ ಸ್ಥಾಪನೆ ಮಾಡಿದ್ರು ಅನ್ಕೊಡಿ. ಸೊ ನಿಮಗೆ ಗೊತ್ತಿದೆ ನಮ್ಮ ದೇಶ ಎಷ್ಟು ದೊಡ್ಡ ದೇಶ ಅಂತ. ಸಪೋಸ್ ಈಗ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನೋಡಿ, ಒಂದ್ ಸೆಕೆಂಡ್. ಓಕೆ, ಐ ವಿಲ್ ಶೋ ಯು. ಸೊ ನೋಡಿ, ಇಷ್ಟು ದೊಡ್ಡ ದೇಶ ನಮ್ದು. ಸಪೋಸ್ ಈಗ ಕಮಾಂಡ್ ಏನಾದ್ರು ಇಲ್ಲಿ ಒಂದೇ ಒಂದು ಕಮಾಂಡ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಒಂದೇ ಒಂದು ಕಮಾಂಡ್ ಇದೆ ಮಿಲಿಟರಿ ರಿಲೇಟೆಡ್ ಅಂತ. ಸೊ ಎಲ್ಲ ಕೂಡ ಇಲ್ಲಿಂದಲೇ ಮೇನ್ ವರ್ಕ್ ಮಾಡ್ತಾರೆ ಅಂತಂದ್ರೆ, ಸೊ ಸಪೋಸ್ ಈ ಭಾಗದಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅವಾಗ ಅಲ್ಲಿಂದ ಅಲ್ಲಿ ಹೋಗ್ಬೇಕಲ್ವಾ. ಸೊ ಆ ಮಿಲಿಟರಿ ಪಡೆಗಳು ನಂತರ ಇಲ್ಲೇ ಏನೋ ಸಮಸ್ಯೆ ಅಂದ್ರೆ ಇಲ್ಲಿಗೆ ಹೋಗ್ಬೇಕಲ್ವಾ, ಇಲ್ಲೇನೋ ಸಮಸ್ಯೆ ಅಂದ್ರೆ ಇಲ್ಲಿಗೆ ಹೋಗ್ಬೇಕಲ್ವಾ. ಸೊ ಎಲ್ಲ ಕಡೆ ಏನು ವರ್ಕ್ ಮಾಡ್ಲಿಕ್ಕೋಸ್ಕರ ಎಲ್ಲ ಕಡೆನೂ ಅವರು ಏನು ಮಾಡ್ಬೇಕು, ಮಿಲಿಟರಿ ವರ್ಕ್ ಮಾಡ್ಬೇಕನ್ನೋ ಉದ್ದೇಶದಿಂದ ಎಲ್ಲ ಕಡೆಗೂ ಸುಲಭವಾಗಿ ತಲುಪಬೇಕು, ಎಲ್ಲ ಕಡೆ ವರ್ಕ್ ಮಾಡ್ಬೇಕನ್ನೋ ಕಾರಣದಿಂದ ಹಲವಾರು ಕಮಾಂಡ್ ಮೀನ್ಸ್ ಏರಿಯಾಗಳಾಗಿ ಡಿವೈಡ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಸ್ಪೆಷಲ್ ಆಗಿ ಒಂದೊಂದು ಪ್ಲೇಸ್ ಇದೆ, ಹೆಡ್ ಆಫ್ ಎಲ್ಲಿ ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾರ್ತರ್ನ್ ಕಮಾಂಡ್ ಇಲ್ಲಿ ಉಧಂಪುರ್ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ. ನಂತರ ಸೌತರ್ನ್ ಕಮಾಂಡ್ ಪುಣೆ ಮಹಾರಾಷ್ಟ್ರದಲ್ಲಿ. ದೆನ್ ಈಸ್ಟರ್ನ್ ಕಮಾಂಡ್ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಅಲ್ಲಿ. ದೆನ್ ವೆಸ್ಟರ್ನ್ ಕಮಾಂಡ್
ಏನು ಚಾಂದಿ ಮಂದಿರ್ ಚಂಡೀಗಢದಲ್ಲಿ, ನಂತರ ನಾರ್ತ್ ವೆಸ್ಟ್ ಕಮಾಂಡ್ ಜೈಪುರ್ ರಾಜಸ್ಥಾನದಲ್ಲಿ, ದೆನ್ ಸೆಂಟ್ರಲ್ ಕಮಾಂಡ್ ಲಕ್ನೋ ಉತ್ತರ ಪ್ರದೇಶದಲ್ಲಿ, ದೆನ್ ಟ್ರೈನಿಂಗ್ ಕಮಾಂಡ್ ಮೋಹೋ ಮಧ್ಯಪ್ರದೇಶದಲ್ಲಿ. ಓಕೆ, ಇಲ್ಲಿ ಮಧ್ಯಪ್ರದೇಶದಲ್ಲಿ ಇಷ್ಟು ಕಮಾಂಡ್ಗಳು. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲ್ಲಪ್ಪ. ಓಕೆ, ಸೊ ಇದಾದ ನೋಡಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ಸ್. ಫಸ್ಟ್ ಇದು ನೋಡಿ, ಯಾವುದು ಟ್ರೈನಿಂಗ್ ಸೆಂಟರ್ ನೋಡಿ ಎಲ್ಲೆಲ್ಲಿದೆ ಅನ್ನೋದು. ಟ್ರೈನಿಂಗ್ ಸೆಂಟರ್ಸ್ ಅಂತಂದ್ರೆ ಯಾರ್ಯಾರು ಇಂಡಿಯನ್ ಆರ್ಮಿಗೆ ರಿಕ್ರೂಟ್ ಆಗ್ತಾರಲ್ವಾ ಅವ್ರಗಳಿಗೆಲ್ಲ ಏನು ಕೊಡ್ತಾರೆ ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ ಎಲ್ಲೆಲ್ಲಿ ಅಕಾಡೆಮಿಗಳಿದೆ ಅಂತ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ? ನಿಯರ್ ಪುಣೆಯಲ್ಲಿದೆ, ಮಹಾರಾಷ್ಟ್ರ. ಓಕೆ, ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜು ವೆಲ್ಲಿಂಗ್ಟನ್ ತಮಿಳುನಾಡು, ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಉತ್ತರಾಖಂಡ, ಕಾಲೇಜ್ ಆಫ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಸಿಕಂದರಾಬಾದ್ ತೆಲಂಗಾಣ, ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ನ್ಯೂ ದಿಲ್ಲಿ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ತಮಿಳುನಾಡು. ಇಷ್ಟು ಭಾಗಗಳಲ್ಲಿ ಆರ್ಮಿಯ ಟ್ರೈನಿಂಗ್ ಸೆಂಟರ್ಸ್ಗಳು ಇದೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ನಂತರ ನೋಡಿ ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 12,37,117 ಎಷ್ಟಿದ್ದಾರೆ ಸೋಲ್ಜರ್ಸ್ ಇಂಡಿಯಾದ ಲ್ಯಾಂಡ್ ಆರ್ಮಿಯಲ್ಲಿ ಇದ್ದಾರೆ ಅನ್ನೋದನ್ನ. ಸೊ ಲ್ಯಾಂಡ್ ಆರ್ಮಿ ಅಂಡ್ ಮತ್ತೆ 9,60,000 ರಿಸರ್ವ್ ಸೋಲ್ಜರ್ಸ್ ಇಲ್ಲಿ ಇದಾರೆ ಅಂತ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದ್ರು. ಓಕೆ, ಅಪ್ರಾಕ್ಸಿಮೇಟ್ಲಿ ಅಂತಾರೆ ಇಷ್ಟು ಇರ್ಬೋದು ಅಂತ ಇದಾರೆ ಅಂತ. ಓಕೆ, ಅಕ್ಯುರೇಟ್ ಆಗಿ ಹೇಳಿಲ್ಲ. ಸೊ ನಂತರ ಜನವರಿ 15 ನಾವು ಇಂಡಿಯನ್ ಆರ್ಮಿ ಡೇ ಅಂತ ನೆನ್ಪಿಟ್ಕೊಳ್ತೀವಿ. ಓಕೆ, ನಿಮಗೆ ಗೊತ್ತಿರಬೇಕು ಯಾವತ್ತು ಹೇಳಿ, ವೆರಿ ಇಂಪಾರ್ಟೆಂಟ್. ಯಾವತ್ತು? ಜನವರಿ 15. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವೆಲ್ಲ ಇದನ್ನು ಮೋಸ್ಟ್ ತಿಳ್ಕೊಂಡ್ಲೇಬೇಕು ಆರ್ಮಿ ಬಗ್ಗೆ ಅಂತೂ. ಸೊ ಇವತ್ತಂತೂ ಎಲ್ಲ ಕಡೆ ಯುದ್ಧ ಅದು ಇದು ಆಗ್ತಿದೆ ಅಲ್ವಾ, ಬೇರೆ ಬೇರೆ ದೇಶಗಳಲ್ಲೂ ಯುದ್ಧ ಆಗ್ತಿದೆ, ಎಲ್ಲ ಬರೀ ಪೈಪೋಟಿಗೆ ಜಗಳಕ್ಕೆ ಬರ್ತಾ ಇದ್ದಾರೆ. ಅಂತ ಟೈಮಲ್ಲಿ ನಾವೆಲ್ಲ ಸೇಫ್ ಆಗಿದ್ದೀವಿ ಅಂದ್ರೆ ಆರ್ಮಿಯಿಂದಲೇ. ದ ಮೇನ್ ಫಂಕ್ಷನ್ ಅಂತ ಆರ್ಮಿ ಇಷ್ಟು ಪ್ರೊಟೆಕ್ಟ್ ದ ಇಂಟಿಗ್ರಲ್ ಟೆರಿಟರಿ ಆಫ್ ದ ನೇಷನ್ ಫ್ರಮ್ ಎನಿ ಫಾರಿನ್ ಅಟ್ಯಾಕ್ ಅಂಡ್ ಟು ಮೇಂಟೈನ್ ದ ಇಂಟಿಗ್ರಿಟಿ ಆಫ್ ಕಂಟ್ರಿ. ನೋಡಿ ಏನು ಈ ಇಂಡಿಯನ್ ಆರ್ಮಿಯ ಮುಖ್ಯ ಕೆಲಸ ಏನಪ್ಪಾ ಅಂತಂದ್ರೆ ಬೇರೆ ದೇಶಗಳ ದಾಳಿಯಿಂದ ತೆಗೆದುಬಿಟ್ಟು ಭಾರತವನ್ನು ರಕ್ಷಿಸುವುದು ಅನ್ನೋದರ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಲ್ಯಾಂಡ್ ಆರ್ಮಿ ಆಲ್ಸೋ ಪರ್ಫಾರ್ಮ್ಸ್ ಟಾಸ್ಕ್ ಲೈಕ್ ಪ್ರೊಟೆಕ್ಷನ್ ಆಫ್ ದ ಬಾರ್ಡರ್ ಏರಿಯಾ ಅಂಡ್ ಡೀಲಿಂಗ್ ವಿತ್ ದ ನ್ಯಾಚುರಲ್ ಕೆಲಾಮಿಟಿ ವಿಚ್ ಇಸ್ ದ ಹ್ಯೂಜ್ ಏರಿಯಾ ಆಫ್ ದ ಕಂಟ್ರಿ. ನೋಡಿ ಬಾರ್ಡರ್ ಏರಿಯಾ. ಓಕೆ, ಬಾರ್ಡರ್ ಏರಿಯಾ ಅಂತಂದ್ರೆ ಆ ಜಮ್ಮು ಕಾಶ್ಮೀರ, ಲಡಾಖ್, ಮತ್ತೆ ಈ ಕಡೆ ಬಂದ್ರೆ ಅರುಣಾಚಲ್ ಪ್ರದೇಶ, ಆ ಚೈನಾ ಬಾರ್ಡರ್ ಬರುತ್ತಲ್ವಾ, ಮತ್ತೆ ಬೇರೆ ಬೇರೆ ಎಲ್ಲ ಆ ಗಡಿ ಭಾಗ ಎಲ್ಲೆಲ್ಲಿದೆ ಎಲ್ಲ ಭಾಗಗಳಲ್ಲಿ ಏನ್ ಮಾಡುತ್ತೆ, ರಕ್ಷಣೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಇಂಡಿಯನ್ ಆರ್ಮಿ ಮಾಡುತ್ತೆ. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟು, ಈ ಪ್ರಾಕೃತಿಕ ವಿಕೋಪಗಳಾಗ್ತಾವಲ್ಲ, ನ್ಯಾಚುರಲ್ ಕೆಲಾಮಿಟಿ, ಕೆಲವೊಮ್ಮೆ ಭೂಕಂಪ ಆಗುತ್ತೆ, ಸುನಾಮಿ ಆಗುತ್ತೆ, ಪ್ರವಾಹ ಆಗುತ್ತೆ, ಚಂಡಮಾರುತ ಆಗುತ್ತೆ. ಸೊ ಈ ರೀತಿ ಆಗಿ ಸಡನ್ ಆಗಿ ಅದನ್ನ ಬಹಳ ನೋವು ಸಾವುಗಳೆಲ್ಲ ಸಂಭವಿಸಿದಾಗ ಅವಾಗಲೂ ಕೂಡ ಮಿಲಿಟರಿ ಅವರು ಬಂದು ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ನೀವು ಕೂಡ ನ್ಯೂಸ್ ಎಲ್ಲ ನೋಡಿರ್ತೀರಾ, ಈಗ ಎಲ್ಲಾದ್ರೂ ಒಂದ್ ಕಡೆ ಮಳೆ ಜಾಸ್ತಿಯಾಗಿ ನದಿ ಎಲ್ಲ ಕರಿತಾ ಇರುತ್ತೆ. ಓಕೆ, ಅವಾಗ ಮಿಲಿಟರಿ ಅವರು ಅಲ್ಲಿಗೆ ಬರ್ತಾರೆ. ಅವ್ರ ಹೆಲ್ಪ್ ಮಾಡಕ್ಕೆ ಯಾರು ಬರ್ತಾರೆ? ಮಿಲಿಟರಿ ಅವರೇ ಬರೋದು. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಸೊ ಇದು ಇಂಡಿಯನ್ ಆರ್ಮಿ ಬಗ್ಗೆ ಆಯ್ತು. ಸೊ ನಂತರ ಇಂಡಿಯನ್ ನೇವಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನೇವಿ ಅಂತಂದ್ರೆ ವಾಟರ್ ಅಲ್ಲಿ. ಓಕೆ, ವಾಟರ್ ಅಲ್ಲಿ ಯಾವ ರೀತಿ ಪ್ರೊಟೆಕ್ಷನ್ ಅನ್ನು ನಮಗೆ ಕೊಡ್ತಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ನೀವು. ಸೊ ಈ ರೀತಿ ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅವರು ಯಾರು ನಮ್ಮ ದೇಶದ ಬಾರ್ಡರ್ ಒಳಗಡೆ ಬರ್ತಾರೆ, ನೀರಿನ ಮುಖಾಂತರ ಕಳ್ಳರು ಬರ್ತಾರ ಅಂತ ಅದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟು. ನ್ಯಾವಿ ಇಸ್ ಅನ್ ಇಂಪಾರ್ಟೆಂಟ್ ಆಸ್ ದ ಲ್ಯಾಂಡ್ ಆರ್ಮಿ ಇನ್ ದ ಇಂಟ್ರೆಸ್ಟ್ ಆಫ್ ನ್ಯಾಷನಲ್ ಡಿಫೆನ್ಸ್. ಸೊ ಇದು ಕೂಡ ಸೇಮ್ ಯಾವ ರೀತಿ ಲ್ಯಾಂಡ್ ಆರ್ಮಿ ನೋಡಿದ್ನಲ್ವ ನಾವು, ಸೊ ಭೂಪಡೆ, ಅದೇ ರೀತಿ ನೇವಿನೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನಮ್ಮ ಕರಾವಳಿ ಭಾಗ ಎಷ್ಟಿದೆ ಅನ್ನೋದು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೋಡಿ ಇಂಡಿಯಾ 7516.60 ಕಿಲೋಮೀಟರ್ ಏನಿದೆ ಐಸ್ಲ್ಯಾಂಡ್, ಇನ್ಕ್ಲೂಡಿಂಗ್ ಐಸ್ಲ್ಯಾಂಡ್ ಸೇರಿಸಿ. ಓಕೆ, ಅಷ್ಟಿದೆ. ಮತ್ತೆ ನಾರ್ಮಲ್ ಆಗಿ ತಗೊಂಡ್ರೆ 6,100 ಕಿಲೋಮೀಟರ್ ಲಾಂಗ್ ಕೋಸ್ಟ್ ಲೈನ್ ಇದೆ. ಸೊ ಅಂತ ಇಷ್ಟಿದೆ ಅಲ್ವಾ. ಸೊ ಇಷ್ಟೆಲ್ಲ ಇದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ಕಾಪಾಡ್ಲಿಕ್ಕೆ ಒಂದು ನೇವಿ ಅನ್ನೋದು ಬೇಕೇ ಬೇಕು. ಇದ್ರದ್ದು ಕೂಡ ಹೆಡ್ ಆಫೀಸ್ ಎಲ್ಲಿ ಇರೋದು? ನ್ಯೂ ಡೆಲ್ಲಿ. ಸೇಮ್, ಅದು ಕೂಡ ಸೇಮ್, ಇದು ಕೂಡ ಸೇಮ್. ಇದರ ಧ್ಯೇಯ ವಾಕ್ಯ ಘೋಷಣೆ ಏನಪ್ಪಾ ಅಂತಂದ್ರೆ ಶಾಮ್ನೋ ವರುಣ, ಮೇ ದ ವಾಟರ್ ಗಾಡ್ ವರುಣ ಬ್ಲೆಸ್ ಅನ್ನೋದು ಇವರ ಮೋಟೋ. ಓಕೆ, ಮೋಟೋ ಆಫ್ ದ ಇಂಡಿಯನ್ ನ್ಯಾಷನಲ್ ಆರ್ಮಿ. ಓಕೆ, ಸೊ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲ್ಲಪ್ಪ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಮೂರದ್ದು ಮೊಟ್ಟೋ ಚೆನ್ನಾಗಿ ಗೊತ್ತಿರಬೇಕು. ಘೋಷವಾಕ್ಯ ಏನು, ಧ್ಯೇಯ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ನಂತರ ಚೀಫ್ ಆಫ್ ನೇವಿ ಫೋರ್ಸ್ ಇಸ್ ಕಾಲ್ಡ್ ಅಡ್ಮಿರಲ್. ಈ ಒಂದು ಇಂಡಿಯನ್ ನೇವಿಗೆ ಒಬ್ರು ಚೀಫ್ ಇರ್ತಾರಲ್ವಾ, ಅವ್ರನ್ನ ನಾವು ಅಡ್ಮಿರಲ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಂತರ ನೋಡಿ ಫ್ಲಾಗ್ ಈ ರೀತಿ ಇರುತ್ತೆ ಇಂಡಿಯನ್ ನೇವಿ ಸಂಬಂಧಪಟ್ಟಂತೆ. ಸೊ ನೋಡಿ ಇಂಡಿಯನ್ ನೇವಿ, ಮತ್ತೆ ಇದನ್ನು ಕೂಡ
3 ಏರಿಯಾ ಕಮಾಂಡ್ಸ್ ಆಗಿ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ ನೋಡಿ. ಒಂದು ವೆಸ್ಟರ್ನ್ ನಾವಲ್ ಕಮಾಂಡ್, ಹೆಡ್ ಕ್ವಾರ್ಟರ್ ಮುಂಬೈ, ಅಂದ್ರೆ ನಮ್ಮ ದೇಶದ ಈ ಪಶ್ಚಿಮ ಭಾಗದಲ್ಲಿ ಬರ್ತಕ್ಕಂಥ ಮುಂಬೈಯಲ್ಲಿ ಒಂದು ಕಮಾಂಡ್ ಇದೆ. ಸೊ ನಂತರ ಈಸ್ಟರ್ನ್ ನಾವಲ್ ಕಮಾಂಡ್, ಹೆಡ್ ಕ್ವಾರ್ಟರ್ ವಿಶಾಖಪಟ್ಟಣಂ, ಈ ಭಾಗದಲ್ಲಿದೆ ವಿಶಾಖಪಟ್ಟಣಂ, ಓಕೆ, ಈ ಭಾಗದಲ್ಲಿ ಒಂದಿದೆ. ಸೊ ನಂತರ ಸೌತರ್ನ್ ನಾವಲ್ ಕಮಾಂಡ್, ಹೆಡ್ ಆಫೀಸ್ ಕೊಚ್ಚಿನ್ ಅಂತಂದ್ರೆ ಸೌತರ್ನ್ ಭಾಗದಲ್ಲಿ ಇಲ್ಲಿ ಬರುತ್ತೆ, ಕೇರಳ ಭಾಗದಲ್ಲಿ. ಸೊ ಓಕೆ, ಇಷ್ಟು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಈಸ್ಟರ್ನ್ ಅಂಡ್ ವೆಸ್ಟರ್ನ್ ನಾವಲ್ ಇಸ್ ಆಪರೇಷನಲ್ ಕಮಾಂಡ್. ನೋಡಿ, ಈಸ್ಟರ್ನ್ ಮತ್ತೆ ವೆಸ್ಟರ್ನ್ ಇದೆಯಲ್ವಾ, ಎರಡು ಕೂಡ ಏನು ಆಪರೇಷನಲ್ ಏನು ಕಮಾಂಡ್, ಓಕೆ, ಆಪರೇಷನಲ್ ಕಮಾಂಡ್ ವರ್ಕ್ ಮಾಡಿದ್ರೆ ಸೌತರ್ನ್ ನಾವಲ್ ಕಮಾಂಡ್ ಇಸ್ ದ ಟ್ರೈನಿಂಗ್ ಕಮಾಂಡ್. ನೋಡಿ, ಇವೆರಡೂ ಕೂಡ ಏನ್ ಮಾಡುತ್ತೆ, ವರ್ಕ್ ಮಾಡ್ತೇವೆ ಫಂಕ್ಷನ್, ಆ ಪ್ರೊಟೆಕ್ಟ್ ಮಾಡ್ತಾ ಫಂಕ್ಷನ್ ಅನ್ನ ಇವೆರಡು ಮಾಡ್ತಾ ಹೋದ್ರೆ ಈ ಸೌತರ್ನ್ ಭಾಗದಲ್ಲಿ ಇದೆಯಲ್ವಾ ಕೊಚ್ಚಿಯಲ್ಲಿ, ಸೊ ಇದೇನ್ ಮಾಡುತ್ತೆ, ಟ್ರೈನಿಂಗ್ ಅನ್ನ ಯಾರಿಗೆ, ಆ ಇಂಡಿಯನ್ ನೇವಿಗೆ ಅಪಾಯಿಂಟ್ ಆಗ್ತಕ್ಕಂಥ ಆಫೀಸರ್ಸ್ ಗಳಿಗೆ ಟ್ರೈನಿಂಗ್ ಅನ್ನು ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಲ್ಸೋ ನೇವಿ ಹ್ಯಾಸ್ 2 ಫ್ಲೀಟ್ಸ್, ವೆಸ್ಟರ್ನ್ ಫ್ಲೀಟ್ ಮುಂಬೈ ಅಂತ, ಈಸ್ಟರ್ನ್ ಫ್ಲೀಟ್ ವಿಶಾಖಪಟ್ಟಣಂ ಅಲ್ಲಿ ಕೂಡ ಒಂದಿದೆ, ನೌಕಾಬಲವನ್ನ ಹೊಂದಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೇಮ್ ಪ್ಲೇಸಸ್ ಅಲ್ಲಿ, ಓಕೆ, ಸೇಮ್ ಪ್ಲೇಸಸ್. ಯಾಕಂತಂದ್ರೆ ಹೇಳಿ ಇದಕ್ಕಿಂತ ಮೇಲೆಲ್ಲ ಬರಲ್ಲ, ಯಾಕಂತಂದ್ರೆ ಇದಾದ್ಮೇಲೆ ಈ ಕಡೆ ಹೋದ್ರೆ ಏನ್ ಬರುತ್ತೆ, ಭೂಗಡಿ ಬರುತ್ತಲ್ವಾ. ಸೊ ಹಾಗಾಗಿ ಇದು ನಿಮ್ಗೆ ಕ್ಲಿಯರ್ ಆಗುತ್ತಿರಲಿ. ಸೊ ನಂತರ ನೋಡಿ, ನೇಮ್ ಆಫ್ ಶಿಪ್ ಬಿಲ್ಡಿಂಗ್ ಸೆಂಟರ್ಸ್. ನೋಡಿ, ಸೊ ಶಿಪ್ ಬಿಲ್ಡಿಂಗ್ ಸೆಂಟರ್ಸ್ ಅಂದ್ರೆ ನಿಮಗೆ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, INS ವಿರಾಟ್, ಓಕೆ. ಸೊ ನೋಡಿ, ಇದು ನಮ್ಮ ಏನು ಇಂಡಿಯನ್ ನೇವಿ ಇರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಏನು ಯುದ್ಧಕ್ಕೆ ಸಂಬಂಧಪಟ್ಟಂತ ಒಂದು ಏನು ಯುದ್ಧ ಮಾಡತಕ್ಕಂಥ ಒಂದು ವೆಹಿಕಲ್, ಓಕೆ. ಸೊ ನೋಡಿ, INS ವಿರಾಟ್. ಸೊ ಎಷ್ಟು ದೊಡ್ಡದಾಗಿದೆ ನೋಡಿ, ನೀವೇ ನೋಡಿ ಎಷ್ಟು ದೊಡ್ಡದಾಗಿದೆ. ಪಿಕ್ಚರ್ ಸಿನಿಮಾಗಳೆಲ್ಲ ನೋಡಿತೀರ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಶಿಪ್ಗಳನ್ನ ಬೇರೆ ಬೇರೆ ಆ ಇಂಡಿಯನ್ ಸೈಡ್ ಅಲ್ಲಿ ನೋಡಿದ್ರಲ್ವಾ, ಅವನ್ನೆಲ್ಲ ಬಿಲ್ಡ್ ಮಾಡ್ಲಿಕ್ಕೆ ಆ ಬಿಲ್ಡ್ ಸೆಂಟರ್ ಎಲ್ಲಿದೆಯಪ್ಪ ಅಂತಂದ್ರೆ ನೋಡಿ, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿದೆ, ಓಕೆ. ಮ್ಯಾಪ್ ಅಲ್ಲಿ ತೋರಿಸುತ್ತೆ. ನಂತರ ಮಜಾಗೋನ್ ಡಾಕ್ ಶಿಪ್ ಬಿಲ್ಡರ್ಸ್ ಎಲ್ಲಿದೆ, ಮುಂಬೈ ಮಹಾರಾಷ್ಟ್ರ. ನಂತರ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್. ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಕೊಚ್ಚಿ ಕೇರಳ. ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ವಾಸ್ಕೋಡಗಾಮ ಗೋವಾ. ಇಷ್ಟು ಭಾಗದಲ್ಲಿ ಏನಿದೆ ಶಿಪ್ ಬಿಲ್ಡಿಂಗ್ ಸೆಂಟರ್ಸ್ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಇಂಡಿಯನ್ ನೇವಿ ವಾರ್ಶಿಪ್ಸ್ ಅಂತ ಬರುತ್ತೆ. ಸೊ ಇದನ್ನ ನೋಡ್ತಾ ಹೋಗೋದಾದ್ರೆ ದ ಇಂಡಿಯನ್ ನೇವಿ ವಾರ್ಶಿಪ್ಸ್ ಸಚ್ ಆಸ್ ದ ಫ್ರೈಗೇಟ್ಸ್, ಏರ್ಕ್ರಾಫ್ಟ್ ಅಂಡ್ ಕ್ಯಾರಿಯರ್ಸ್, ಕಾರ್ವೆಟ್ಸ್, ಓಕೆ, ಕಾರ್ವೆಟ್ಸ್, ಸಬ್ಮರೀನ್ಸ್, ಡೆಸ್ಟ್ರಾಯ್ಸ್, ಓಕೆ, ಡೆಸ್ಟ್ರಾಯ್ಸ್ ಇಟಿಸಿ ಇದೆ, ಓಕೆ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಇಂಡಿಯನ್ ನೇವಿ ವಾರ್ಶಿಪ್ಸ್ ಇಷ್ಟಿದೆ ಅಂತ, ಓಕೆ. ಸೊ ನಂತರ ಪ್ರಾಮಿನೆಂಟ್ ಅಮಂಗ್ ದೆಮ್ ಆರ್ INS ವಿಕ್ರ, INS ಶಿವಾಲಿಕ್, INS ಗೋದಾವರಿ, INS ತ್ರಿಶೂಲ್ ಮತ್ತೆ INS ಬ್ರಹ್ಮಪುತ್ರ. INS, ಓಕೆ, ಇಂಡಿಯನ್ ನಾವಲ್ ಶಿಪ್. ಇಂಡಿಯಾ ಇಸ್ ದ 7th ನೇಷನ್ ಇನ್ ದ ವರ್ಲ್ಡ್ ಟು ಹ್ಯಾವ್ ದ ಮೋಸ್ಟ್ ಅಡ್ವಾನ್ಸ್ಡ್ ವಾರ್ಶಿಪ್. ಸೊ ವಾರ್ಶಿಪ್ ಅಂತಂದ್ರೆ ಹೇಳಿ ಆ ಯುದ್ಧ ವಿಮಾನಗಳು ಇದೆಯಲ್ವಾ, ಸೊ ಆ ಯುದ್ಧ ಈಗ ನೋಡ್ಕೊಂಡ್ ಬಂದಲ್ವಾ ನೀವು, ಸಬ್ಮರೀನ್ಸ್ಗಳು ಏನ್ ಹೇಳಿ, ಸಬ್ಮರೀನ್ಸ್ಗಳು ಅಥವಾ ಏರ್ಕ್ರಾಫ್ಟ್ಗಳು ಅಂದ್ರೆ ಈ ನೇವಿ ಭಾಗದಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು, ಓಕೆ. ಸೊ ಇವೆಲ್ಲ ಈ ಕ್ರೂಸರ್ಸ್, ಸಬ್ಮರೀನ್ಸ್, ಕಾರ್ವೆಟ್ಸ್ ಇವೆಲ್ಲ ಇದೆಯಲ್ವಾ, ಸೊ ಅದನ್ನ ಕೊಟ್ಟಿದ್ದಾರೆ, ಓಕೆ, ಅದ್ರ ನೇಮ್ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಭಾರತ 7th ನೇಷನ್ ವರ್ಲ್ಡ್ ಟು ಹ್ಯಾವ್ ಮೋಸ್ಟ್ ಅಡ್ವಾನ್ಸ್ಡ್ ವಾರ್ಶಿಪ್, ಓಕೆ. ಪ್ರಪಂಚದಲ್ಲೇ 7ನೇ ದೊಡ್ಡ ರಾಷ್ಟ್ರ ಯಾವುದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ವಾರ್ಶಿಪ್ ಅನ್ನ ಹೊಂದಿರೋದ್ರಲ್ಲಿ ನೋಡಿ. ಮತ್ತೆ ಟ್ರೈನಿಂಗ್ ಸೆಂಟರ್ ಎಲ್ಲಿದೆ, ಇಂಡಿಯನ್ ನಾವಲ್ ಅಕಾಡೆಮಿ, ಎಜಿಮಲ ಕೇರಳ, INS, ಓಕೆ, ಸತವಾಹನ ವಿಶಾಖಪಟ್ಟಣಂ ಆಂಧ್ರ, INS ಚಿಲಿಕಾ ಒಡಿಶ್, INS ಶಿವಾಜಿ ಲೋನಾವಾಲ ಮಹಾರಾಷ್ಟ್ರ, ಓಕೆ. ಸೊ ಇದ್ರದ್ದು ಯಾವತ್ತಪ್ಪ ಡೇ ಅಂತಂದ್ರೆ ಡಿಸೆಂಬರ್ 4th, ಓಕೆ. ಡಿಸೆಂಬರ್ 4th ಇಂಡಿಯನ್ ನೇವಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಓಕೆ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಸೊ ನಂತರ ಇಂಡಿಯನ್ ಏರ್ಫೋರ್ಸ್ ಕಡೆ ಹೋಗೋಣ. ನಾವು ಭಾರತದ ವಾಯುಪಡೆ ಬಗ್ಗೆ ನೋಡ್ತಾ ಹೋಗೋಣ. ಸಿಂಬಲ್ ಈ ರೀತಿ ಇದೆ. ಸೊ ಇಲ್ಲಿ ಪಿಕ್ಚರ್ ನೋಡ್ತಿದ್ರೆ ವಾಯುಪಡೆ ಅಂತಂದ್ರೆ ಮೇಲೆ ಆಕಾಶದಲ್ಲಿ ಏನು ಫ್ಲೈಟ್ ಮಾಡ್ತಾ ಹಾರತಾ ಅಲ್ಲಿಂದ ಬಂದು ಏನ್ ಮಾಡ್ತಕ್ಕಂಥದ್ದು, ಅಟ್ಯಾಕ್ ಮಾಡ್ತಕ್ಕಂಥದ್ದು, ಬೇರೆ ಯಾರು ಬಂದು ಅಲ್ಲಿ ಅಟ್ಯಾಕ್ ಮಾಡಿ ಆಕಾಶದಲ್ಲಿ ಯುದ್ಧ ಮಾಡುತ್ತಲ್ವಾ, ಅದನ್ನ ನಾವು ಇಂಡಿಯನ್ ಏರ್ ಫೋರ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ, ಓಕೆ. ಲೈಕ್ ಲ್ಯಾಂಡ್ ಫೋರ್ಸ್ ಅಂಡ್ ನೇವಿ, ಏರ್ ಫೋರ್ಸ್ ಇಸ್ ಆಲ್ಸೋ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. 3 ಕೂಡ ಇಂಪಾರ್ಟೆಂಟ್ ಅಪ್ಪ, ಓಕೆ. ಸೊ ಅದು ಇದು ಯಾವುದೋ ಇಲ್ಲಿ ಕೇವಲ ಯಾವುದೋ ಒಂದು ಮಾತ್ರ ಜಾಸ್ತಿ ಇಂಪಾರ್ಟೆಂಟು, ಬೇರೆದು ಇಂಪಾರ್ಟೆಂಟ್ ಇಲ್ಲ ಆ ಥರ ಏನಿಲ್ಲ, ಓಕೆ. ಇಲ್ಲಿ 3 ಕೂಡ ತುಂಬಾ ವೆರಿ ಇಂಪಾರ್ಟೆಂಟ್ ಆಗ್ತವೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದ ನಂತರ ಇದರ ಹೆಡ್ ಕ್ವಾರ್ಟರ್ ಕೂಡ ಎಲ್ಲಿದೆ ಅಂದ್ರೆ ಮುಖ್ಯ ಕಚೇರಿ ನ್ಯೂ ಡೆಲ್ಲಿ. 3 ಕೂಡ ನ್ಯೂ ಡೆಲ್ಲಿಲೇ ಇರೋದು, ಇದು ನಿಮಗೆ ಕ್ಲಿಯರ್ ಆಗಲಿ. ಸೊ ಇವರ ಏನೋ ಮೋಟೋ ಘೋಷ ವಾಕ್ಯ ಏನಪ್ಪ ಅಂದ್ರೆ ನಭಂ ಸ್ಪರ್ಶಂ ದೀಪ್ತಂ, ಓಕೆ. ಟಚ್ ದ ಸ್ಕೈ ವಿತ್ ದ ಗ್ಲೋರಿ ಅನ್ನೋದು ಏನು ಇವರ ಒಂದು ಏನು ಧ್ಯೇಯ ವಾಕ್ಯ ಘೋಷಣೆ, ಓಕೆ. 1 ಮಾರ್ಕ್ಸ್ಗೆ 3ಕ್ಕೂ ಡಿಫ್ರೆಂಟ್ ಬರುತ್ತೆ. ಸೊ ನಿಮ್ಗದು ಚೆನ್ನಾಗಿ ಗೊತ್ತಿರ್ಬೇಕು, ಓಕೆ.
ದ ಇಂಡಿಯನ್ ಏರ್ ಫೋರ್ಸ್ ಇಸ್ ಮಾಡರ್ನೈಸ್ಡ್ ಅಂಡ್ equipped with the latest technology and equipment. ಈ ಇಂಡಿಯನ್ ಫೋರ್ಸ್ ನ ಏನೋ ಆಧುನಿಕ ತಂತ್ರಜ್ಞಾನ ಬಳಸಿ ಏನ್ ಮಾಡಿದ್ದಾರೆ, ಅಭಿವೃದ್ಧಿಗೊಳಿಸಿದ್ದಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಂಡಿಯಾ ದ ವೆಪನ್ ಸಿಸ್ಟಮ್ ಅಂಡ್ ಗುಡ್ ಕಮ್ಯುನಿಕೇಶನ್ ಸಿಸ್ಟಮ್, ಡಿಟೆಕ್ಷನ್ ಮೆಥಡ್ ಅಂಡ್ ಆಂಟಿ ಎನಿಮಿ ಅಂಡ್ ಡಿಫೆನ್ಸಿವ್ ಕೆಪಬಿಲಿಟಿ. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ, ಉತ್ತಮವಾಗಿರ್ತಕ್ಕಂಥ ಮಾಡರ್ನ್ ಟೆಕ್ನಾಲಜಿಗಳು ಬಳಸ್ಕೊಂಡು ಒಳ್ಳೆ ಏನೋ ಎನಿಮಿಗಳು ಬೇರೆ ಯಾವ್ಯಾವ್ದು ನಮ್ಮ ಕಡೆ ಬರ್ತಿದ್ರೆ ಸುಲಭವಾಗಿ ಕಂಡು ಹಿಡಿಬೋದು, ಆರಾಮಾಗಿ ಕಂಡು ಹಿಡ್ತಾರೆ. ಮತ್ತೆ ಒಳ್ಳೆ ಕಮ್ಯುನಿಕೇಶನ್ ಇದೆ, ಒಬ್ಬರಿಂದ ಇನ್ನೊಬ್ಬರಿಗೆ ಕಮ್ಯುನಿಕೇಶನ್ ಅನ್ನು ಕೊಡೋದು. ನೋಡಿ ಈ ಭಾಗದಲ್ಲಿ ಬರ್ತಾ ಇದ್ದಾರೆ ಎನಿಮಿಗಳು, ಇದನ್ನೆಲ್ಲ ತಿಳಿಸೋಕೆ. ಮತ್ತೆ ವೆಪನ್ ಸಿಸ್ಟಮ್ ಅಂತಂದ್ರೆ ಅವ್ರನ್ನ ಶೂಟ್ ಮಾಡ್ಲಿಕ್ಕೆ. ನೀವು ಇದು ಪಾಕಿಸ್ತಾನ ಮೇಲೆ ಏನೋ ಏರ್ ಸ್ಟ್ರೈಕ್ ಆದಾಗೆಲ್ಲ ನೋಡಿದಿರಾ ಅಂತ ಅನ್ಕೊಳ್ತೀನಿ ನಾನು, ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ತಿದ್ದು ನ್ಯೂಸ್ ಎಲ್ಲ ನೋಡಿರ್ತೀರ ಅನ್ಕೊಳ್ತೀನಿ. ಸೊ ಆ ರೀತಿ ಏನೋ ಆ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಆ ಗುರಿ ಇಟ್ಟು ಇದು ಮಾಡ್ಬೇಕಲ್ವಾ, ಶತ್ರುಗಳಿಗೆ ಹೊಡಿಬೇಕಲ್ವಾ, ಅದೆಲ್ಲದೂ ಕೂಡ ಏನ್ ಮಾಡ್ತಾರೆ ಇವರು, ಏನ್ ಮಾಡ್ತಾರೆ, ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನೋಡಿ ಇಂಡಿಯನ್ ಏರ್ ಫೋರ್ಸ್. ಸೊ ನೋಡಿ ಇದು ಜಸ್ಟ್ ಒಂದು ಪಿಕ್ಚರ್ ಹಾಕಿದ್ದೀನಿ ಯಾವ ರೀತಿ ಇರುತ್ತೆ ಅನ್ನೋದು. ಓಕೆ, ಹಿಂದೆ ದೊಡ್ಡದಾಗಿರ್ತಕ್ಕಂಥ ವಿಮಾನ ಇದೆ, ಸೊ ತಾವಲ್ಲಿ ನೋಡ್ತಾ ಇರ್ತೀರಾ. ಓಕೆ, ಸೊ ನೋಡಿ ದ ಮೋಸ್ಟ್ ಇಂಪಾರ್ಟೆಂಟ್ equipment of the air force such as the fighter planes, combat helicopters are playing important role in protecting the country. ಅಂದ್ರೆ ಫೈಟರ್ ಪ್ಲೇನ್ಸ್, ಇನ್ನು ಯುದ್ಧ ವಿಮಾನಗಳು ಮತ್ತೆ ಕಾಂಬ್ಯಾಟ್ ಹೆಲಿಕಾಪ್ಟರ್ ಇದೆ. ಏನು ಇದು ಫೈಟರ್ ಪ್ಲೇನ್ಸ್. ನಂತರ ಇಲ್ಲಿ ಬಂದಿದೆ ನೋಡಿ, ಇದೇನೋ ಹೆಲಿಕಾಪ್ಟರ್. ಓಕೆ, ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಇವೆಲ್ಲ ಏನು ವೆರಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ದ ಇಂಡಿಯನ್ ಏರ್ ಫೋರ್ಸ್ ಹ್ಯಾಸ್ ಸರ್ವ್ಡ್ ದ ಕಂಟ್ರಿ ಬ್ರೇವ್ಲಿ ಅಂಡ್ ಎಫಿಷಿಯಂಟ್ಲಿ ಇನ್ ಟೈಮ್ಸ್ ಆಫ್ ವಾರ್ ಅಂಡ್ ಪೀಸ್. ನೋಡಿ ಯುದ್ಧ ಮತ್ತು ಶಾಂತಿಯ ಸಂದರ್ಭದಲ್ಲಿ ಈ ಒಂದು ಏರ್ ಫೋರ್ಸ್ ತುಂಬಾ ಏನು ಧೈರ್ಯ ಮತ್ತು ಶೌರ್ಯದಿಂದ ಏನ್ ಮಾಡುತ್ತೆ, ನಮಗೆ ಸೇವೆಯನ್ನು ಕೊಟ್ಟಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ಹ್ಯಾಸ್ ಅಚೀವ್ಡ್ ಸಕ್ಸಸ್ ಇನ್ ಮೇಂಟೈನಿಂಗ್ ದ ಕಂಪ್ರಹೆನ್ಸಿವ್ ನ್ಯಾಷನಲ್ ಡಿಫೆನ್ಸ್, ಸೆಕ್ಯೂರಿಟಿ ಮತ್ತೆ ಸ್ಟೆಬಿಲಿಟಿ. ನಮ್ಮ ದೇಶದ ರಕ್ಷಣೆ ಮತ್ತು ಸ್ಟೆಬಿಲಿಟಿ, ಸ್ಥಿರತೆಯನ್ನು ಕಾಪಾಡುವಲ್ಲಿ ವಾಯುಸೇನೆಯ ಪಾತ್ರ ಬಹಳ ಮುಖ್ಯವಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಇದರ ಒಂದು ಆಪರೇಷನ್ ಕಮಾಂಡ್ಸ್ ಯಾವ್ಯಾವ ಜಾಗದಲ್ಲಿ ಇದೆ ನಮ್ಮ ಭಾರತದಲ್ಲಿ ಅಂತ ಆದ್ರೆ ನೋಡಿ, ನೇಮ್ ಆಫ್ ದ ಕಮಾಂಡ್: ಈಸ್ಟರ್ನ್ ಏರ್ ಕಮಾಂಡ್ ಶಿಲ್ಲಾಂಗ್ ಮೇಘಾಲಯ, ವೆಸ್ಟರ್ನ್ ಏರ್ ಕಮಾಂಡ್ ನ್ಯೂ ಡೆಲ್ಲಿ, ಸೌತರ್ನ್ ಏರ್ ಕಮಾಂಡ್ ತಿರುವನಂತಪುರಂ ಕೇರಳ, ಸೆಂಟ್ರಲ್ ಏರ್ ಕಮಾಂಡ್ ಪ್ರಯಾಗ್ರಾಜ್ ಉತ್ತರ ಪ್ರದೇಶ, ಸೌತ್ ವೆಸ್ಟರ್ನ್ ಏರ್ ಕಮಾಂಡ್ ಗಾಂಧಿನಗರ್ ಗುಜರಾತ್. ಓಕೆ, ಸೊ ನಂತರ ಫಂಕ್ಷನಲ್ ಕಮಾಂಡ್ಸ್ ಏನೋ ಫಂಕ್ಷನಲ್ ಕಮಾಂಡ್ಸ್ ಯಾವುದು? ಟ್ರೈನಿಂಗ್ ಕಮಾಂಡ್ ಬೆಂಗಳೂರು ಕರ್ನಾಟಕದಲ್ಲಿ, ಮತ್ತೆ ಮೇಂಟೆನೆನ್ಸ್ ಕಮಾಂಡ್ ನಾಗ್ಪುರ್ ಮಹಾರಾಷ್ಟ್ರ. ಓಕೆ, ನೋಡಿ ಟ್ರೈನಿಂಗ್ ಕಮಾಂಡ್ ಓಕೆ ಬೆಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ನಂತರ ಟ್ರೈನಿಂಗ್ ಸೆಂಟರ್ಸ್ ಎಲ್ಲಿದೆ? ಏರ್ ಫೋರ್ಸ್ ಅಕಾಡೆಮಿ ಇಲ್ಲಿ ದುಂಡಿಗಲ್ ಹೈದರಾಬಾದ್ ತೆಲಂಗಾಣ, ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಎಲ್ಲಿದೆ? ಪ್ರಯಾಗ್ರಾಜ್ ಉತ್ತರ ಪ್ರದೇಶ, ಏರ್ಮನ್ ಟ್ರೈನಿಂಗ್ ಸ್ಕೂಲು ಸಾಂಬ್ರಾ ಬೆಳಗಾವಿ ಕರ್ನಾಟಕ. ಅದಂತ ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜು ಜಾಲಹಳ್ಳಿ ಬೆಂಗಳೂರು ಕರ್ನಾಟಕ. ಓಕೆ, ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜ್. ನಂತರ ಕಾಲೇಜ್ ಆಫ್ ಏರ್ ವಾರ್ಫೇರ್ ಏನೋ ಸಿಕಂದರಾಬಾದ್ ತೆಲಂಗಾಣ. ಇಲ್ಲೆಲ್ಲ ಏನಿದೆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಹಲವಾರು ಇವೆಲ್ಲ ಅದರ ವಿಧಗಳು ಬೇರೆ ಬೇರೆ ಭಾಗಗಳಲ್ಲಿ ಏನ್ ಮಾಡ್ತಾರೆ, ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರಲ್ವಾ, ಆ ಒಂದು ಟ್ರೈನಿಂಗ್ ಸೆಂಟರ್ಸ್ ಅನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ನೋಡಿ, ದ ಟೂ ಇಂಪಾರ್ಟೆಂಟ್ ಸೆಂಟರ್ಸ್ ಇಂಪಾರ್ಟೆಂಟ್ ದ ಟ್ರೈನಿಂಗ್ ಟು ದ ಏರ್ ಫೋರ್ಸ್ ಆರ್ ಬೆಂಗಳೂರು ಅಂಡ್ ಹೈದರಾಬಾದ್. ವೆರಿ ಮುಖ್ಯವಾಗಿರ್ತಕ್ಕಂಥ ಎರಡು ಸಿಟಿಗಳು ಎಲ್ಲಿ ಕೊಡ್ತಾರಪ್ಪ ಅಂತಂದ್ರೆ, ಸೆಂಟರ್ಸ್ ಕೇಂದ್ರಗಳು ಎಲ್ಲಿಯಪ್ಪ ಅಂತಂದ್ರೆ ಬೆಂಗಳೂರು ಮತ್ತೆ ಹೈದರಾಬಾದ್ ಅಲ್ಲಿ ಆ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸಿಮಿಲರ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ಸ್ ಆರ್ ಅಟ್ ಬೆಂಗಳೂರು ಅಂಡ್ ಕೊಯಂಬತ್ತೂರು. ನೋಡಿ ಅದೇ ರೀತಿ ಟ್ರೈನಿಂಗ್ ರೀತಿನೇ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಟೆಕ್ನಿಕಲ್ ಟ್ರೈನಿಂಗು, ಆಡಳಿತಾತ್ಮಕ ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ಬೇಕನ್ನೋದು, ಮತ್ತೆ ಟೆಕ್ನಿಕಲ್ ರಿಲೇಟೆಡ್ ಯಾವ ರೀತಿ ಬಳಸಬೇಕು ಅದೆಲ್ಲ ಟ್ರೈನಿಂಗ್ ಇಲ್ಲಿ ಕೊಡ್ತಾರೆ ಬೆಂಗಳೂರು ಮತ್ತೆ ಕೊಯಂಬತ್ತೂರು, ತಮಿಳುನಾಡು ಬರ್ತಕ್ಕಂಥ ಕೊಯಂಬತ್ತೂರಲ್ಲಿ ಕೊಡ್ತಾರೆ. ಟುಡೇ ಅವರ್ ಏರ್ಫೋರ್ಸ್ ಹ್ಯಾಸ್ ಮೋರ್ ದನ್ 1000 ಏರೋಪ್ಲೇನ್ಸ್ ಅಂಡ್ ಹೆಲಿಕಾಪ್ಟರ್ಸ್. ನೋಡಿ ನಮ್ಮ ದೇಶದ ವಾಯುಸೇನೆಯಲ್ಲಿ ಪ್ರೆಸೆಂಟ್ ಎಷ್ಟಿದೆ? 1000ಕ್ಕಿಂತ ಜಾಸ್ತಿ ಏರೋಪ್ಲೇನ್ಸ್ ಮತ್ತೆ ಏನಿದೆ ಹೆಲಿಕಾಪ್ಟರ್ಸ್ ಇದೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ಪಿಕ್ಚರ್ ನೋಡಿ ಯಾವ ರೀತಿ ಇರ್ತವೆ ಅನ್ನೋದಕ್ಕೆ ಕೆಲವೊಂದು ಪಿಕ್ಚರ್ ಅನ್ನ ನಾನಿಲ್ಲಿ ಕೊಟ್ಟಿದ್ದೀನಪ್ಪ. ಓಕೆ, ಸೊ ನಿಮ್ಗೆ ಅದು ಕ್ಲಿಯರ್ ಆಗಿ ಗೊತ್ತಿರಲಿ. ಇದರಲ್ಲಿ ಏರ್ಕ್ರಾಫ್ಟ್ ಅಲ್ಲಿ ಡಿಫ್ರೆಂಟ್ ಟೈಪ್ ಬರ್ತದೆ. ಯಾವುದು? ಕ್ಯಾನ್ಬೆರಾ, ಹಂಟರು, ಅಜಿತ್, ಮಿಗ್ 21, ಮಿಗ್ 23, ಮಿಗ್ 25, ಮಿಗ್ 27, ಮಿಗ್ 29. ಓಕೆ, ಅದರ ಮೈರೇಜ್ 2000 ಈ ರೀತಿ. ಓಕೆ, ಸೊ ಇವೆಲ್ಲ ನೋಡಿ ತೇಜಸ್, ರಫೇಲ್, ಜಾಗ್ವಾರು. ಓಕೆ, ಸೊ ಇವೆಲ್ಲ ಏನು ಮೇಜರ್ ವಾರ್ ಹೆಲಿಕಾಪ್ಟರ್ಸ್ ಅನ್ನೋದನ್ನ ಕೂಡ ನಾವಿಲ್ಲಿ, ಸೊ ಮೇಜರ್ ವಾರ್ ಏನು ಏರ್ಕ್ರಾಫ್ಟ್ಸ್ ಮತ್ತೆ ಮೇಜರ್ ವಾರ್ ಹೆಲಿಕಾಪ್ಟರ್ಸ್ ಯಾವುದು? ರುದ್ರ, ಚಿನುಕ್ ಮತ್ತೆ ಧ್ರುವ್. ಇವೆಲ್ಲ ಏನು ಮೇಜರ್ ವಾರ್ ಏನು ಹೇಳಿ ಹೆಲಿಕಾಪ್ಟರ್ಸ್ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ವೆರಿ ಇಂಪಾರ್ಟೆಂಟು ಅಕ್ಟೋಬರ್ 8, ಇದು ಅಕ್ಟೋಬರ್ 8 ಇಂಡಿಯನ್ ಏರ್ ಫೋರ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆರ್ಮಿ, ನೇವಿ, ಏರ್ ಫೋರ್ಸ್ ಮೂರಕ್ಕೂ ಕೂಡ ಏನು ಅಧಿಕಾರಿಗಳು ಬರ್ತಾರಲ್ಲ ಮುಖ್ಯಸ್ಥರು, ಅವ್ರನ್ನ ಆರ್ಡರ್ ವೈಸ್ ಕೊಟ್ಟಿದ್ದಾರೆ. ಮೂರದ್ದು ಕೂಡ ನೀವು ಇಲ್ಲಿ ಏನ್ ಮಾಡ್ಬೋದು ನೋಡ್ತಾ ಹೋಗ್ಬೋದು. ಓಕೆ,
ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದ್ರಪ್ಪ. ಸೊ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಲಿ. ನೆಕ್ಸ್ಟ್ ನಾವು ರಿಕ್ರೂಟ್ಮೆಂಟ್ ಅಥವಾ ಆರ್ಮಿ, ರಿಕ್ರೂಟ್ಮೆಂಟ್ ಆಫ್ ದ ಆರ್ಮಿ ಅಥವಾ ಅಂತಂದ್ರೆ ರಿಕ್ರೂಟ್ಮೆಂಟ್ ಟು ದ ಆರ್ಮಿ, ಇದು ಯಾವ ರೀತಿ ರಿಕ್ರೂಟ್ ಮಾಡ್ತಾರೆ ಅಂತಂದ್ರೆ ಈ ಆರ್ಮಿಗೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾ ಹೋಗ್ತಾರೆ ವ್ಯಕ್ತಿಗಳನ್ನ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ರಿಕ್ರೂಟ್ಮೆಂಟ್ ಅಂತಂದ್ರೆ ಏನ್ ಹೇಳಿ, ನೇಮಕಾತಿ. ಓಕೆ, ಸೊ ಹಲವಾರು ಜನಕ್ಕೆ ಆಸೆ ಇರುತ್ತೆ, ನಿಮ್ಮಲ್ಲೂ ಕೂಡ ತುಂಬಾ ಜನಕ್ಕೆ ಆಸೆ ಇರುತ್ತೆ, ಏನಾಗ್ಬೇಕು, ನಾನು ಆರ್ಮಿಗೆ ಸೇರ್ಬೇಕು, ನಾನು ಆರ್ಮಿಗೆ ಹೋಗ್ಬೇಕಂತ ನಿಮ್ಗೂ ಆಸೆ ಇರುತ್ತೆ ಅಲ್ವಾ. ಸೊ ತುಂಬಾ ಜನಕ್ಕೆ ಇರುತ್ತೆ. ಸೊ ನೋಡ್ತಾ ಹೋಗಿ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ನೋಡಿ, those who desire to work in the armed forces should be service oriented and patriotic, ready to sacrifice their lives for the sake of the country and also be familiar with the multicultural fabric of the nation. ನೋಡಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಂಪಲ್ ಆಗಿ ಯಾರು ಆರ್ಮಿಯಲ್ಲಿ ವರ್ಕ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆಯೋ, ಆಸೆ ಪಡ್ತಾರೋ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲನೇದು ಸರ್ವಿಸ್ ಓರಿಯೆಂಟೆಡ್ ಆಗಿ ಇರಬೇಕು. ಓಕೆ, ಆ ಒಂದು ಕೆಲಸಕ್ಕೆ ಶ್ರದ್ಧೆಯನ್ನು ಹೊಂದಿರಬೇಕು. ಮತ್ತೆ ದೇಶದ ಪ್ಯಾಟ್ರಿಯಾಟಿಕ್ ಅಂದರೆ ದೇಶದ ಬಗ್ಗೆ ಗೌರವ ಇರಬೇಕು. ಅದಾದ ನಂತರ ರೆಡಿ ಟು ಸ್ಯಾಕ್ರಿಫೈಸ್, ನಿಮಗೆ ಗೊತ್ತಿದೆ ಅಲ್ವಾ, ಏನೋ ಎಷ್ಟು ಹಲವಾರು ಜನ ಸೈನಿಕರು ಅವಾಗ ಏನಾಗ್ತಾರೆ, ಯುದ್ಧಗಳಲ್ಲಿ ಹೋರಾಡಿ ಉಗ್ರಗಾಮಿಗಳ ಜೊತೆ ಹೋರಾಡಿ ಏನಾಗ್ತಾರೆ, ತಮ್ಮ ಜೀವನ ಕಳ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಯಾವಾಗ ಬೇಕಾದ್ರೂ ಸಾವು ಬರ್ಬೋದು. ಸೊ ಅದಕ್ಕೂ ನೀವೇನಾಗಿರ್ಬೇಕು, ರೆಡಿ ಆಗಿರ್ಬೇಕು. ಓಕೆ, ಧೈರ್ಯವಾಗಿ ಹೋರಾಡಿ ಆ ವೀರಮರಣ ಹೊಂದಲಿಕ್ಕೆ ನೀವು ರೆಡಿ ಆಗಿರ್ಬೇಕು. ಮತ್ತೆ ನೀವು ಏನಂತಂದ್ರೆ ನೀವು ಯಾವುದೇ ಭಾಗಕ್ಕೆ ಹೋದ್ರು ಅಲ್ಲಿನ ಕಲ್ಚರ್ಗೆ ನೀವು ಅಡಾಪ್ಟ್ ಆಗಿ, ಆ ಭಾಗಕ್ಕೆ ಅಡಾಪ್ಟ್ ಆಗಿ ನೀವು ಕೆಲಸ ಮಾಡ್ತಕ್ಕಂಥ ಶಕ್ತಿ ನಿಮಗೆ ಇರಬೇಕು. ಓಕೆ ಅಂತಂದ್ರೆ ಈಗ ನೋಡಿ, ಈಗ ಜಮ್ಮು ಕಾಶ್ಮೀರ ಲಡಾಖಲ್ಲೆಲ್ಲ ಹೋದ್ರೆ ಸೊ ಇಲ್ಲಿ ನಮ್ಮ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ಅದಕ್ಕೂ ಚೇಂಜ್ ಇರ್ತಲ್ವಾ. ಸೊ ಎಲ್ಲ ಅಂಶಗಳಿಗೆ ನೀವೇನಾಗಬೇಕು, ನೀವು ಇಷ್ಟು ಅಂಶಗಳಲ್ಲಿ ನೀವು ಏನಾಗಿರ್ಬೇಕು, ಚೆನ್ನಾಗಿ ನಿಮಗೆ ಗೊತ್ತಿರಬೇಕು ಅನ್ನೋದ್ರನ್ನ ನೀವಿಲ್ಲಿ ಇಷ್ಟು ಅಂಶಗಳ ಬಗ್ಗೆ ಏನಿರಬೇಕು, ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎನಿ ಸಿಟಿಸನ್ ಆಫ್ ದ ಕಂಟ್ರಿ ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ರಿಲಿಜನ್, ಕಾಸ್ಟ್, ಕ್ಲಾಸ್, ಕಮ್ಯುನಿಟಿ ಕ್ಯಾನ್ ಜಾಯಿನ್ ದ ಆರ್ಮಿ. ನೋಡಿ, ಭಾರತದಲ್ಲಿರ್ತಕ್ಕಂಥ ಯಾವ ವ್ಯಕ್ತಿ ಬೇಕಾದ್ರು, ಓಕೆ, ಎನಿ ಸಿಟಿಸನ್ ಆಫ್ ದ ಕಂಟ್ರಿ ಏನ್ ಮಾಡ್ಬೋದು, ಅವನ ಧರ್ಮ, ಜಾತಿ, ವರ್ಗ ಬೇರೆ ಎಲ್ಲದನ್ನು ಬಿಟ್ಬಿಟ್ಟು ಏನ್ ಮಾಡ್ಬೋದು, ಮಿಲಿಟರಿಗೆ ಜಾಯಿನ್ ಆಗ್ಬೋದು. ಓಕೆ, ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ಹೌಎವರ್ ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ವಿತ್ ರಿಗಾರ್ಡ್ ಟು ಫಿಸಿಕಲ್ ರಿಕ್ವೈರ್ಮೆಂಟ್ಸ್. ಓಕೆ ನೋಡಿ, ಬಟ್ ಏನಿದೆಯಪ್ಪ ಅಂತಂದ್ರೆ ಫಿಸಿಕಲ್ ರಿಕ್ವೈರ್ಮೆಂಟ್ ಅಂತ ಬಂದಾಗ ಕೆಲವೊಂದು ಕಂಡೀಷನ್ಸ್ ಇದೆ, ಅಷ್ಟು ಮಾತ್ರ ಇಲ್ಲಿ ಬೇಕಾಗುತ್ತೆ. ಏನೋ ಮೆಂಟಲ್ ಹೆಲ್ತ್, ಮಾನಸಿಕವಾಗಿ ತುಂಬಾ ಆರೋಗ್ಯವಾಗಿರ್ಬೇಕು, ಶಕ್ತಿಯುತವಾಗಿರ್ಬೇಕು, ಜನರಲ್ ಎಜುಕೇಶನ್ ಅನ್ನು ಪಡ್ಕೊಂಡಿರ್ಬೇಕು, ಟೆಕ್ನಿಕಲ್ ನಾಲೆಜ್ ದಟ್ ಹ್ಯಾವ್ ಟು ಬಿ ಮೆಟ್. ಓಕೆ, ಕೆಲವು ಟೆಕ್ನಿಕಲ್ ಎಜುಕೇಶನ್ ಅನ್ನು ಅವರು ಪಡ್ಕೊಂಡಿರ್ಬೇಕು. ಓಕೆ, ಸೊ ಅದು ಏನ್ ಮಾಡ್ತಾರೆ, ಆ ರಿಕ್ರೂಟ್ಮೆಂಟ್ ಮಾಡ್ತಾ ಟೈಮಲ್ಲಿ ಅವ್ರು ಹೇಳ್ತಾರೆ ಈ ಕ್ವಾಲಿಫಿಕೇಶನ್ ಇರ್ಬೇಕು ಅನ್ನೋದು ಅಷ್ಟು ಇರಲೇಬೇಕು. ನೋಡಿ, ಸೊ ನೋಡಿ, ಮಿಲಿಟರಿ ಇರ್ಬೇಕಂದ್ರೆ ರನ್ನಿಂಗ್ ಓಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ಬೇರೆ ಬೇರೆ ಏನೋ ಆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದಾರಲ್ವಾ, ಆ ರೀತಿ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮಗೆ ಇರಬೇಕು. ಓಕೆ, ಅಷ್ಟು ನೀವು ಏನಾಗಿರ್ಬೇಕು, ಶಕ್ತಿವಂತರಾಗಿರ್ಬೇಕು. ಓಕೆ, ಅಷ್ಟೆಲ್ಲ ಸ್ಕಿಲ್ಸ್ ನಿಮ್ಮಲ್ಲಿ ಇರ್ಬೇಕನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ದೆನ್ ವೆನ್ ರಿಕ್ರೂಟ್ಮೆಂಟ್ಸ್ ಆರ್ ಮೇಡ್ ಟು ದ ಲೋವರ್ ಪೋಸ್ಟ್ ಆಫ್ ದ ಆರ್ಮಿ, ದೇ ಆರ್ ಮೇಡ್ ಅಕಾರ್ಡಿಂಗ್ ಟು ದ ಪರ್ಸೆಂಟೇಜ್ ಆಫ್ ರಿಕ್ರೂಟೇಬಲ್ ಮೇಲ್ ಪಾಪ್ಯುಲೇಷನ್ RMP ಅಂಡ್ ದ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್. ನೋಡಿ, ಯಾವಾಗ ಆರ್ಮಿಯ ಲೋವರ್ ಪೋಸ್ಟ್ಗಳಿಗೆ, ಕೆಳ ಪೋಸ್ಟ್ಗಳಿಗೆ ಏನೋ ನೇಮಕಾತಿ ಮಾಡ್ತಾರೋ ಅವಾಗ ಆ ಪರ್ಸೆಂಟೇಜ್ ಆಫ್ ರಿಕ್ರೂಟ್ಮೆಂಟ್ ಮೇಲ್ ಪಾಪ್ಯುಲೇಷನ್ ಇನ್ ದ ಸ್ಟೇಟ್ ಅಂಡ್ ಯೂನಿಯನ್. ಓಕೆ, ಆ ರಾಜ್ಯ ಅಥವಾ ಆ ಯೂನಿಯನ್ ಟೆರಿಟರಿಯಲ್ಲಿ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಆ ಮೇಲ್ ಪಾಪ್ಯುಲೇಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಆಧಾರ ಇಟ್ಕೊಂಡು ಏನ್ ಮಾಡ್ತಾರೆ ಆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಸೊ ನಂತರ suitable candidates are recruited to the Air Force through selection and registration on all India basis. ನೋಡಿ, suitable candidates are recruited to the Air India Force. ನೋಡಿ, ಉತ್ತಮವಾಗಿ ಯಾರು ಸೂಕ್ತ ಇದ್ದಾರೋ ಆ ಆರ್ಮಿಗೆ ಅವರನ್ನ ಮಾತ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಗೊಳ್ತಾ ಹೋಗ್ತಾರೆ. ಓಕೆ, ಸೆಲೆಕ್ಟ್ ಮತ್ತೆ ರಿಜಿಸ್ಟ್ರೇಷನ್ ಮುಖಾಂತರ ತಗೊಳ್ತಾ ಹೋಗ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಂತರ ದಿಸ್ ಇಸ್ ಡನ್ ಬೈ ದ ಸೆಂಟ್ರಲ್ ಏರ್ಮನ್ ಸೆಲೆಕ್ಷನ್ ಬೋರ್ಡ್. ಓಕೆ, ಸೊ ಯಾರಿಂದ ಇದನ್ನ ಸೆಲೆಕ್ಟ್ ಮಾಡ್ತಾರೆ, ಯಾರು ಸೆಲೆಕ್ಟ್ ಮಾಡೋದು, ಸೆಂಟ್ರಲ್ ಏರ್ಮನ್ ಸೆಲೆಕ್ಷನ್ ಬೋರ್ಡ್ ಅವರು ಸೆಲೆಕ್ಟ್ ಮಾಡ್ತಾರೆ. ನಂತರ ರಿಕ್ರೂಟ್ಮೆಂಟ್ ಆಫ್ ಸೈಲರ್ಸ್ ಟು ದ ನೇವಿ ಟೇಕ್ಸ್ ಪ್ಲೇಸ್ ಥ್ರೂ ದ ನೇವಲ್ ರಿಕ್ರೂಟ್ಮೆಂಟ್ ಆರ್ಗನೈಸೇಷನ್. ನೋಡಿ, ನೇವಲ್ ಅಂತ ಬಂದಾಗ, ನೌಕಾಪಡೆ ಅಂತ ಬಂದಾಗ ಯಾರು ರಿಕ್ರೂಟ್ಮೆಂಟ್ ಮಾಡ್ತಾರೆ, ನೇವಲ್ ರಿಕ್ರೂಟ್ಮೆಂಟ್ ಆರ್ಗನೈಸೇಷನ್. ಮೂರಕ್ಕೂ ಕೂಡ ಬೇರೆ ಬೇರೆ ಇದೆ. ಓಕೆ, ಮೂರಕ್ಕೂ ಕೂಡ ಬೇರೆ ಬೇರೆ ಇದೆ, ಅದು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಆರ್ಮಿ ಅಂದ್ರೆ ಭೂಪಡೆನ ಸಪ್ರೇಟ್ ನೇಮಕ ಮಾಡ್ತಾರೆ, ಮತ್ತೆ ನೌಕಾಪಡೆ ಏರ್ ಫೋರ್ಸ್ ನ ಬೇರೆ ಬೇರೆ ಅವರು ನೇಮಕ ಮಾಡ್ತಾ ಹೋಗ್ತಾರೆ. ಸೊ ಅದು ನಿಮಗೆ ಎಷ್ಟು ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ನಂತರ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಟಾಸ್ಕ್ ಲೈಸ್ ದ ಹ್ಯೂಮನ್ ರಿಸೋರ್ಸ್ ಪ್ರಾಜೆಕ್ಟ್ ಅಂಡ್ ಡೈರೆಕ್ಟರ್ ಅಟ್ ದ ಹೆಡ್ ಕ್ವಾರ್ಟರ್ ಆಫ್ ದ ನೇವಿ. ನೋಡಿ, ಈ ಜವಾಬ್ದಾರಿ ಯಾರಿಗಿರುತ್ತಪ್ಪ ಅಂತಂದ್ರೆ ಹ್ಯೂಮನ್ ರಿಸೋರ್ಸ್ ಪ್ರಾಜೆಕ್ಟ್ ಮತ್ತೆ ಆ ಒಂದು ನೇವಿಯ ಹೆಡ್ ಕ್ವಾರ್ಟರ್ ಇರ್ತಾರಲ್ಲ
ಅವರ ಅಂಡರಲ್ಲಿ ಇರುತ್ತೆ. ನಂತರ ರಿಕ್ರೂಟ್ಮೆಂಟ್ ಆಫ್ ವುಮೆನ್ ಟು ದ 3 ಆರ್ಮ್ಡ್ ಫೋರ್ಸಸ್ ಟೇಕ್ ಪ್ಲೇಸ್ ಥ್ರೂ ದ ವುಮೆನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್. ಓಕೆ ನೋಡಿ, ಮಹಿಳೆಯರನ್ನು ಕೂಡ ಈ ಒಂದು ಮಿಲಿಟರಿಗೆ ಸೇರಿಸ್ಕೊಳ್ತಕ್ಕಂಥದ್ದು ಯಾವುದ್ರ ಮುಖಾಂತರ ನಡೆಯುತ್ತೆ, ಈ ಒಂದು ವುಮೆನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂತ ಇದೆ. ಅದ್ರ ಮುಖಾಂತರ ಈ 3 ಫೋರ್ಸಸ್ಗಳಿಗೆ ಮಹಿಳೆಯರನ್ನ ತೆಗೆದುಕೊಳ್ತಾರೆ. ಅಂಡ್ ಹ್ಯಾಸ್ ಬಿನ್ ರೀಸೆಂಟ್ಲಿ ಡೈರೆಕ್ಟೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಟು ಅಲೌ ದ ವುಮೆನ್ ಟು ಸರ್ವ್ ಲಾಂಗ್ ಟರ್ಮ್ ಇನ್ಸ್ಟೆಡ್ ಆಫ್ ಶಾರ್ಟ್ ಟರ್ಮ್ ಸರ್ವಿಸಸ್. ಓಕೆ, ಲಿಮಿಟೆಡ್ ಟು 14 years ಇನ್ ಆಲ್ ಬ್ರಾಂಚಸ್ ಆಫ್ ದ ಆರ್ಮ್ಡ್ ಫೋರ್ಸಸ್. ನೋಡಿ ಏನ್ ಮಾಡಿದಾರಪ್ಪ ಅಂದ್ರೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಏನ್ ಹೇಳಿದೆ, ಮಹಿಳೆಯರಿಗೂ ಕೂಡ ದೇಶದ ಈ 3 ಸೈನ್ಯದಲ್ಲೂ ಕೂಡ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಫಾರ್ ಲಾಂಗ್ ಟೈಮ್, ಮಿನಿಮಮ್ ಲಿಮಿಟೆಡ್ ಟು 14 years. ಓಕೆ, 3 ಭಾಗಗಳಲ್ಲೂ ಅದಕ್ಕಿಂತ ಕಮ್ಮಿ ಕೊಡಬಾರ್ದು ಅಂತ ಹೇಳಿದೆ. ಯಾರಿಗೆ? ಮಹಿಳೆಯರಿಗೆ ಅನ್ನತ್ತ ಹೇಳಿದೆ. ಓಕೆ, ಮತ್ತೆ ಇತ್ತೀಚೆಗೆ ಅಗ್ನಿಪಥ ಅನ್ನೋ ಸ್ಕೀಮ್ ಬಂದಿದೆ. ಓಕೆ, ಸೊ ಅಗ್ನಿಪಥ ಅನ್ನೋ ಒಂದು ಸ್ಕೀಮು ಬಂದಿದೆ ಕೂಡ. ಯಾರಿಗೆ? 17ರಿಂದ 21 ವರ್ಷ ವಯಸ್ಸಿದ್ದವರು ಕೂಡ ಅದಕ್ಕೆ ಜಾಯಿನ್ ಆಗ್ಬೋದು. ಸೊ ಅದ್ರ ಕೂಡ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಇದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಎಷ್ಟು ವರ್ಷಕ್ಕೆ? 4 ವರ್ಷ. ಓಕೆ, ದೇ ಕ್ಯಾನ್ ಸರ್ವ್ ಇನ್ ದ ಆರ್ಮ್ಡ್ ಫೋರ್ಸಸ್ ಫಾರ್ 4 years ಅಂತ ಇದೆ. ಸೊ ಇದ್ರ ಬಗ್ಗೆ ನೀವು ಏನು ಮಾಡಿ ನೋಡ್ತಾ ಹೋಗಿ. ಓಕೆ, ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮ್ಮ ಬುಕ್ಕಲ್ಲಿ ಇರೋದು. ಸೊ ನಿಮ್ಮ ಬುಕ್ಕಲ್ಲಿ ಸಿಗುತ್ತೆ, ಮತ್ತೆ ಇಲ್ಲೂ ಕೊಟ್ಟಿದ್ದೀನಿ, ನೋಡ್ತಾ ಹೋಗ್ರಪ್ಪ. ಸೊ ದೆನ್ ಡಿಫೆನ್ಸ್ ಪ್ರೊಡಕ್ಷನ್ ಅಂತಂದ್ರೆ ರಕ್ಷಣಾ ಉತ್ಪಾದನೆ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಈಗ ಮಿಲಿಟರಿ ಇಷ್ಟೆಲ್ಲ ಸ್ಟ್ರಾಂಗ್ ಆಗಿದೆ, ಇಷ್ಟೆಲ್ಲ ಶಕ್ತಿಯುತವಾಗಿದೆ ಅಂತಂದ್ರೆ ಏನ್ ಬೇಕೋ ಅದಕ್ಕೆ ಬಳಸ್ತಾರಲ್ಲ ವೆಪನ್ಸ್, ಮತ್ತೆ ಆ ಏರೋಪ್ಲೇನ್ಸ್ ಮತ್ತೆ ಬೇರೆ ಏನೇನೋ ಬಳಸ್ತಾರಲ್ವಾ, ಅವನ್ನ ತಯಾರು ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಅದನ್ನ ಇಲ್ಲಿ ನೋಡ್ತಾ ಹೋಗೋಣ. ಡಿಫೆನ್ಸ್ ಪ್ರೊಡಕ್ಷನ್ ಅಲ್ಲಿ ದ ಆಕ್ಟಿವಿಟೀಸ್ ಆಫ್ ದ ಡಿಫೆನ್ಸ್ ಪ್ರೊಡಕ್ಷನ್ ಆರ್ ಡಿವೈಡೆಡ್ ಇಂಟು 2. ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ರನ್ ಬೈ ದ ಡಿಪಾರ್ಟ್ಮೆಂಟ್ ಅಂಡ್ ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ರನ್ ಬೈ ದ ಪಬ್ಲಿಕ್ ಡಿಫೆನ್ಸ್ ಸೆಕ್ಟರ್. ಓಕೆ ನೋಡಿ, ಪಬ್ಲಿಕ್ ಡಿಫೆನ್ಸ್ ಸೆಕ್ಟರ್ ಇಂದ ಮತ್ತೆ ಡಿಪಾರ್ಟ್ಮೆಂಟ್ ಇಂದ ಏನಾಗುತ್ತೆ 2 ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ ಯೂನಿಟ್ಸ್ನ. ಒಂದು ಡಿಪಾರ್ಟ್ಮೆಂಟ್, ಓನ್ ಡಿಪಾರ್ಟ್ಮೆಂಟ್ ಇಂದ, ನಂತರ ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಡಿಫೆನ್ಸ್ ಸೆಕ್ಟರ್ ಇಂದ. ದ ಫ್ಯಾಕ್ಟರೀಸ್ ಆಫ್ ದ ಫಸ್ಟ್ ಕೈಂಡ್ ಮ್ಯಾನುಫ್ಯಾಕ್ಚರ್ ಗನ್ ಪೌಡರ್, ವೆಪನ್ಸ್, ಟ್ಯಾಂಕ್ಸ್, ETC. ಓಕೆ, ಸೊ ನೋಡಿ ಈ ಫಸ್ಟ್ ಒನ್ ಇದೆಯಲ್ಲ, ಈ ಡಿಪಾರ್ಟ್ಮೆಂಟ್ ಇದೆಯಲ್ವಾ, ಇವರು ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಗನ್ ಪೌಡರ್, ಬಂದೂಕುಗಳು, ಸಿಡಿಮದ್ದುಗಳು, ಮತ್ತೆ ವೆಪನ್ಸ್, ಶಸ್ತ್ರಾಸ್ತ್ರಗಳು, ಟ್ಯಾಂಕ್ಸ್ಗಳು, ಯುದ್ಧ ಟ್ಯಾಂಕ್ಸ್ಗಳು, ಇವನ್ನೆಲ್ಲ ಏನ್ ಮಾಡ್ತಾರೆ? ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವೇರ್ ದ ಫ್ಯಾಕ್ಟರೀಸ್ ಇನ್ ದ ಪಬ್ಲಿಕ್ ಸೆಕ್ಟರ್ ಮ್ಯಾನುಫ್ಯಾಕ್ಚರ್. ಈ ಸೆಕೆಂಡ್ ಒನ್ ಇದೆಯಲ್ಲ, ಈ ಪಬ್ಲಿಕ್ ಸೆಕ್ಟರ್ ಡಿಫೆನ್ಸ್ ಸೆಕ್ಟರ್, ಇವ್ರು ಯಾವ್ದನ್ನು ಮ್ಯಾನೇಜ್ ಮಾಡ್ತಾರೆ? ಇವುಗಳನ್ನ ಶಿಪ್ಸ್, ಏರ್ಕ್ರಾಫ್ಟ್ಸ್, ಬುಲ್ಡೋಜರ್, ಸಬ್ಮರೈನ್ಸ್, ರಾಕ್ಸ್, ಇವುಗಳನ್ನೆಲ್ಲ ಇವ್ರು ಮಾಡ್ತಾರೆ. ಓಕೆ, ಅಂದ್ರೆ ದೊಡ್ಡ ದೊಡ್ಡ ಶಿಪ್ಸ್, ಆ ನೀರಿನ ಹೋಗ್ತಕ್ಕಂಥದ್ದು, ಏರ್ಕ್ರಾಫ್ಟ್, ಬುಲ್ಡೋಸರ್ಸ್, ಸಬ್ಮರೈನ್ಸ್, ಇವನ್ನೆಲ್ಲ ಕೂಡ ಯಾರು? ಈ ಸೆಕೆಂಡ್ ಒನ್ ಪಬ್ಲಿಕ್ ಸೆಕ್ಟರ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಾರೆ ಅನ್ನೋದು ನಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬೇಕಪ್ಪ. ಸೊ ಓಕೆ, ಸೊ ದೆನ್ ನೋಡಿ ಅವರ್ ಡಿಫೆನ್ಸ್ ಪ್ರಿಪೇರ್ಡ್ನೆಸ್ ಅಂಡ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ನೋಡಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಡಿಫೆನ್ಸ್ ಯಾವ ರೀತಿ ರಿಸರ್ಚ್ ಮಾಡುತ್ತೆ, ಯಾವ ರೀತಿ ಪ್ರಿಪೇರ್ ಆಗುತ್ತೆ, ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇದೆಯಪ್ಪ ಅಂದ್ರೆ, ಟುಡೇ ಅವರ್ ಡಿಫೆನ್ಸ್ ಫೋರ್ಸಸ್ ಹ್ಯಾವ್ ಟು ಫೇಸ್ ಮೆನಿ ಚಾಲೆಂಜಸ್. ಪ್ರೆಸೆಂಟ್ ಅಂತ ಏನಾಗ್ತಾ ಇದೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಗೆ ಬಹಳ ದೊಡ್ಡ ಏನಿದೆ ಚಾಲೆಂಜಸ್ ಇದೆ ಅಲ್ವಾ. ಸೊ ಪುಲ್ವಾಮಾ ಅಟ್ಯಾಕ್ ನೋಡಿದ್ದೀರಾ ನೀವು, ಪಹಲ್ಗಾಮ್ ಅಟ್ಯಾಕ್ ನೋಡಿದ್ದೀರಾ ಅಲ್ವಾ. ಸೊ ಈ ರೀತಿ ಎಲ್ಲ ಏನಾಗ್ತಾ ಇದೆ, ಇದೆಲ್ಲ ಏನಾಗುತ್ತೆ ನೋಡಿ. ಮತ್ತೆ ನಮ್ಮ ದೇಶದ ಒಳಗೊಳಗಡೆ ಅವಾಗ ಕೆಲವೊಂದು ಅಲ್ಲಲ್ಲಿ ಬ್ಲಾಸ್ಟ್ ಆಗೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತಲ್ವಾ. ಸೊ ಇದೆಲ್ಲ ಏನಾಗುತ್ತೆ ನೋಡಿ, ಈ ರೀತಿ ಇರೋದ್ರಿಂದ ಆರ್ಮಿಗಂತೂ ಏನಿದೆ ಮೆನಿ ಚಾಲೆಂಜಸ್ ಅಂತೂ ಇದೆ. ಓಕೆ ನೋಡಿ, ಟೆರರಿಸಮ್ ಅಂತಂದ್ರೆ ಎಕ್ಸಾಂಪಲ್ ಯಾವ್ದು? ಟೆರರಿಸಮ್, ಭಯೋತ್ಪಾದನೆ, ನಕ್ಸಲ್ ಅಟ್ಯಾಕ್ಸ್, ನಕ್ಸಲರು ಬರ್ತಾರಲ್ಲ ಅವರು ಅಟ್ಯಾಕ್ ಮಾಡ್ತಕ್ಕಂಥದ್ದು. ಹೆನ್ಸ್ ಅವರ್ ಸೋಲ್ಜರ್ಸ್ ಆರ್ ಪ್ರಿಪೇರ್ಡ್ ಗಾರ್ಡ್ ಅವರ್ ಆಲ್ ಬಾರ್ಡರ್ಸ್ ಆಲ್ ದ ಟೈಮ್. ನೋಡಿ, ಸೊ ಎಲ್ಲ ಈ ಎಲ್ಲ ಟೆರರಿಸಮ್ ಮತ್ತೆ ನಕ್ಸಲ್ ಅಟ್ಯಾಕ್ಸ್ ಇಂದ ನಮ್ಮ ಸೈನಿಕರು ಎಲ್ಲಾ ಟೈಮಲ್ಲೂ ದೇಶದ ಎಲ್ಲಾ ಭಾಗಗಳಲ್ಲೂ ಏನ್ ಮಾಡ್ತಾ ಇರ್ಬೇಕು, ಆ ಒಂದು ಆರ್ಮಿಯನ್ನ ಇಟ್ಕೊಂಡು ರೆಡಿ ಆಗಿರ್ತಾರೆ. ಅವರ ಆರ್ಮಿ ಇಸ್ ದ 4th in size in the world. ನೋಡಿ ನಮ್ಮ ಭೂಪಡೆ ಇದೆಯಲ್ವಾ, ಭೂಪಡೆ ಅಂತಂದ್ರೆ ನೆಲಪಡೆ. ಓಕೆ, ಇದು 4th size in the world, ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿದೆ. ಮತ್ತೆ ಏರ್ ಫೋರ್ಸ್ ಇದೆಯಲ್ಲ, ಏರ್ ಫೋರ್ಸ್ ವಾಯು ಪಡೆ, ಸೊ ಇದು 3rd ಪೊಸಿಷನ್ ಅಲ್ಲಿ ಇದೆ. ಓಕೆ, ಇಷ್ಟಲ್ಲಿದೆ 3rd ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ನಂತರ ಮತ್ತೆ ನಮ್ಮ ನೇವಿ ಜಲಪಡೆ ಇದೆಯಲ್ವಾ, ಇದು 7th ಪೊಸಿಷನ್ ಅಲ್ಲಿ ಬರುತ್ತೆ. ಓಕೆ, ಎಲ್ಲೆಲ್ಲಿ 7th ಪೊಸಿಷನ್ ಅಲ್ಲಿ ಬರುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗುತ್ತಿರಲಿ. ಸೀಬರ್ಡ್ ನಾವೆಲ್ ಬೇಸ್ ಹ್ಯಾಸ್ ಬೀನ್ ಓಪನ್ ಎಟ್ ಕಾರವಾರ ಇನ್ ಕರ್ನಾಟಕ ಟು ಸ್ಟ್ರೆಂಗ್ಥನ್ ಅವರ್ ನೇವಿ. ಓಕೆ, ಸೊ ನೇವಿ ಸ್ಪೆಷಲಿ ಯಾರಿಗಪ್ಪ ಅಂತಂದ್ರೆ ನೇವಿ ಅಂತಂದ್ರೆ ಜಲಪಡೆಗೋಸ್ಕರ ನಮ್ಮ ಕರ್ನಾಟಕದ ಕಾರವಾರದಲ್ಲಿ ಸೀಬರ್ಡ್ ನೌಕಾನೆಲೆಯನ್ನ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಈ ಒಂದು ಲೈನ್ ಹಾಕಿದ್ದೀನಲ್ಲ, ಇದು ಯಾವ್ದಾವ್ದ್ರಲ್ಲಿ ಎಷ್ಟೆಷ್ಟು ಪ್ಲೇಸ್ ಇದೆ ಅಂತ. ಸೊ ಇದೇನಾಗುತ್ತೆ,
ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇನ್ ಅಡಿಷನ್ ಟು ದ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1958 ವಿತ್ ಇಟ್ಸ್ ಹೆಡ್ ಕ್ವಾರ್ಟರ್ ಇನ್ ನ್ಯೂ ಡೆಲ್ಲಿ. ನೋಡಿ, ಇದೆಲ್ಲದರ ಜೊತೆಗೆ ಏನು ಮಾಡಿದಾರಪ್ಪ ಅಂತಂದ್ರೆ, ಇದೆಲ್ಲದರ ಜೊತೆಗೆ ಸೊ ಏನು ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಅಂದ್ರೆ ಈ ಒಂದು ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇನ್ನು ಏನಾದರೂ ಏನೋ ರಕ್ಷಣೆ ಏನೋ ಕೆಲವೊಂದು ವಿಷಯಗಳನ್ನ ರಿಸರ್ಚ್ ಮಾಡಿ ಏನೇನು ನಾವು ಡೆವಲಪ್ಮೆಂಟ್ ಮಾಡೋದು ಇದೆಲ್ಲ ತಿಳ್ಕೊಳ್ಳಿಕ್ಕೆ DRDO ಅನ್ನ 1958 ಏನು ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಇದರ ಮುಖ್ಯ ಕಚೇರಿಯಲ್ಲಿದೆ ನವದೆಹಲಿ, ನ್ಯೂ ಡೆಲ್ಲಿಯಲ್ಲಿ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ನಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಸ್ ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5, ಪೃಥ್ವಿ 1, ಪೃಥ್ವಿ 2, ಧನುಷ್ ಶೌರಿ ಮತ್ತೆ ಪ್ರಹಾರ್, ಇವರೆಲ್ಲ ಏನು ಸರ್ಫೇಸ್ ಟು ಸರ್ಫೇಸ್ ಅಂತಂದ್ರೆ ಭೂಮಿಯಿಂದ ಭೂಮಿಗೆ ಹೋಗ್ತಕ್ಕಂಥ ಏನು ಮಿಸೈಲ್ಸ್ಗಳು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಮಿಸೈಲ್ಸ್ಗಳು. ನಂತರ ಏರ್ ಟು ಏರ್, ವಾಯುವಿಂದ ವಾಯುವಿಗೆ ಆಕಾಶದಲ್ಲಿ ಹೋಗ್ತಕ್ಕಂಥವು ಯಾವುವು, ಅಸ್ತ್ರ, ನಂತರ ನೋವಾತಾರ್ K-100, ನಂತರ ಲ್ಯಾಂಡ್ ಬೇಸ್ಡ್. ಓಕೆ, ಲ್ಯಾಂಡ್ ಬೇಸ್ಡ್ ಯಾವ್ದಪ್ಪ ಅಂದ್ರೆ ಸ್ಕೈ ಲಾಂಚಿಂಗ್ ಮಿಸೈಲ್ಸ್ ಲೈಕ್ ಆಕಾಶ್, ತ್ರಿಶೂಲ್ ಮತ್ತೆ ಬರಾಕ್. ಓಕೆ, ಯಾಕಂದ್ರೆ ಲಾಂಚ್ ಮಾಡ್ತಾರಲ್ವಾ, ನೆಲದಿಂದ ಲಾಂಚ್ ಮಾಡ್ತಾರಲ್ವಾ ಕೆಲವೊಂದನ್ನ ಆಕಾಶಕ್ಕೆ ಕಳಿಸ್ತಕ್ಕೆ, ಅದು ಯಾವ್ದಪ್ಪ ಅಂತಂದ್ರೆ ಆಕಾಶ್, ತ್ರಿಶೂಲ್ ಮತ್ತೆ ಬರಾಕ್ 8. ಅದಾದ ನಂತರ ಕ್ರೂಸ್ ಮಿಸೈಲ್ಸ್ ಯಾವ್ದಪ್ಪ ಅಂತಂದ್ರೆ, ಕ್ರೂಸ್ ಅಂತಂದ್ರೆ ನೀರಲ್ಲಿ ಹೋಗ್ತಕ್ಕಂಥದ್ದು, ಬ್ರಹ್ಮೋಸ್ ಮತ್ತೆ ನಿರ್ಭಯ್, ಸಬ್ಮರೈನ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಲೈಕ್ ನೋಡಿ ಸಾಗರಿಕಾ K-15, ಆಂಟಿ ಟ್ಯಾಂಕ್ ಮಿಸೈಲ್ಸ್ ಲೈಕ್ ಅಮೋಫ್, ನಾಗಾ, ಹೆಲೆನಾ ಮಿಸೈಲ್ಸ್ ಹ್ಯಾವ್ ಬಿನ್ ಡೆವಲಪ್ಡ್. ಇಷ್ಟೆಲ್ಲ ವಿಷಯಗಳನ್ನ ಏನ್ ಮಾಡಿದೆ, ಇಷ್ಟೆಲ್ಲ ಒಂದು ಏನೋ ಮಿಸೈಲ್ಸ್ಗಳನ್ನ ನಮ್ಮ ಒಂದು ಏನೋ ಸೇನೆ ಡೆವಲಪ್ಮೆಂಟ್ ಮಾಡ್ಕೊಂಡಿದೆ. 3 ಭಾಗಗಳಲ್ಲಿ ಯಾವ್ದಾದಿದೆ ಅನ್ನೋದು ನಾವಿಲ್ಲಿ ಡೀಟೇಲ್ ಆಗಿ ಸೊ ನೋಡಿದ್ದೀವಲ್ವಾ. ಸೊ ನಂತರ ಹ್ಯಾವಿಂಗ್ ಡೆವಲಪ್ಡ್ ಸಬ್ಮರೈನ್ ಅಂಡ್ ಆಂಟಿ ಸಬ್ಮರೈನ್ ಟೆಕ್ನಾಲಜಿ, ಇಂಡಿಯಾ ಹ್ಯಾಸ್ ಜಾಯ್ನ್ಡ್ ದ ranks of elite countries like America, Russia, Britain, France and others. ಓಕೆ, ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿ ಭಾರತ ಏನಾಗಿದೆಯಪ್ಪ ಅಂತಂದ್ರೆ ನೋಡಿ ಈ ಎಲ್ಲ ದೇಶಗಳಿದೆಯಲ್ವಾ, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸು, ಈ ರೀತಿ ಏನು ಎಲೈಟ್ ಕಂಟ್ರೀಸ್ಗಳಿದೆ, ತುಂಬಾ ಏನೋ ರಕ್ಷಣಾ ವ್ಯವಸ್ಥೆಯಲ್ಲಿ ತುಂಬಾ ಮುಂದುವರೆದಿರ್ತಕ್ಕಂಥ ದೇಶಗಳು ಯಾವುದಿದೆ ಅದರ ಸಾಲಿಗೆ ಭಾರತನೂ ಕೂಡ ಸೇರಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾವ್ದಾವ್ದ್ರಲ್ಲಿ ಎಷ್ಟೆಷ್ಟು ಪ್ಲೇಸ್ ಇದೆ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ ಅಲ್ವಾ. ಸೊ ನಿಮ್ಗೆ ಅದು ಕ್ಲಿಯರ್ ಆಗಿದೆ. ನಂತರ ಬಫೋರ್ ಕಿನಾನ್ಸ್ ವರ್ ಎಫೆಕ್ಟಿವ್ಲಿ ಯೂಸ್ಡ್ ಇನ್ ದ ಕಾರ್ಗಿಲ್ ವಾರ್ ಇಂಡಿಯಾ ಅಂಡ್ ಇನ್ ಪಾಕಿಸ್ತಾನ್. ಓಕೆ, ಕಾರ್ಗಿಲ್ ವಾರ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತಂದ್ರೆ ಈ ಒಂದು ಬಫೋರ್ ಕೆನಾನ್ಸ್ ಅಂತ ಬರ್ತವೆ, ಇವುಗಳನ್ನ 1999 ನಡೆದಂತ 1999 ನಡೆದಂತ ಕಾರ್ಗಿಲ್ ವಾರ್ ಅಲ್ಲಿ ಈ ಒಂದು ಬಫೋರ್ ಕೆನಾನ್ಸ್ ಅನ್ನ ಬಳಸ್ಕೊಂಡಿದ್ರು. ನಂತರ ದ ಟೆಕ್ನಾಲಜಿ ಡೆವಲಪ್ಡ್ ದಟ್ ಕುಡ್ ಪೊಟೆನ್ಶಿಯಲಿ ಕೌಂಟರ್ ಎ ನ್ಯೂಕ್ಲಿಯರ್ ವಾರ್ ಇಸ್ ಕನ್ಫರ್ಮ್ ಫ್ರಮ್ ದ ಪೋಖ್ರಾನ್ 1974, ಪೋಖ್ರಾನ್ ಟು 1978 ಟೆಸ್ಟ್. ಓಕೆ, ಅಂತಂದ್ರೆ ನ್ಯೂಕ್ಲಿಯರ್ ವಾರ್ಗೋಸ್ಕರ, ಓಕೆ, ಅಣುಗಳಿಂದ ಏನು ನ್ಯೂಕ್ಲಿಯರ್ ಅಣು ವಾರ್ ಅಂತ ನಾವೇನ್ ಕರಿತೀವಲ್ವಾ, ಸೊ ಅದನ್ನು ಕೂಡ ರಾಜಸ್ಥಾನದ ಪೋಖ್ರಾನ್ ನಲ್ಲಿ 2 ಬಾರಿ ಏನ್ ಮಾಡಿ ಟೆಸ್ಟ್ ಮಾಡಿ ನಮ್ಮಲ್ಲಿ ಕೂಡ ಆ ನ್ಯೂಕ್ಲಿಯರ್ ಎನರ್ಜಿ ಇದೆ. ಓಕೆ, ನ್ಯೂಕ್ಲಿಯರ್ ವಾರ್ ಮಾಡಕ್ ಬಂದ್ರೆ ನಮ್ಮ ಹತ್ರ ಕೂಡ ಆ ಶಕ್ತಿ ಇದೆ ಅನ್ನೋದನ್ನ ನಾವೇನ್ ಮಾಡಿದ್ವಿ, ಜಗತ್ತಿಗೆ ತೋರಿಸಿದೀವಿ. ಪೋಖ್ರಾನ್ 1 1974 ಮತ್ತೆ ಪೋಖ್ರಾನ್ 2 1998 ಅಲ್ಲಿ ಅದರ ಟೆಸ್ಟ್ ಮಾಡೋ ಮುಖಾಂತರ. ನಂತರ ಆಲ್ಸೋ 60 ಡಿಫೆನ್ಸ್ ಲ್ಯಾಬೊರೇಟರೀಸ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್ ಇನ್ ಡಿಫರೆಂಟ್ ರೀಜನ್ಸ್ ಆಫ್ ದ ಕಂಟ್ರಿ. ನೋಡಿ ಲ್ಯಾಬೊರೇಟರೀಸ್ಗಳು, ಈ ಡಿಫೆನ್ಸ್ ರಿಲೇಟೆಡ್ 60 ಡಿಫೆನ್ಸ್ ಲ್ಯಾಬೊರೇಟರೀಸ್ಗಳನ್ನ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಏನ್ ಮಾಡಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ. ಸೊ ಫಾರ್ ದ ಸೆಕ್ಯೂರಿಟಿ ಆಫ್ ಅವರ್ ನೇಷನ್ ಅಂಡ್ ಇಟ್ಸ್ ಬ್ರೈಟ್ ಫ್ಯೂಚರ್ ವಿ ಮಸ್ಟ್ ಜಾಯಿನ್ ದ ಆರ್ಮಿ ಅಂಡ್ ಬಿ ರೆಡಿ ಟು ಮೇಕ್ ಆಲ್ ಸ್ಯಾಕ್ರಿಫೈಸಸ್ ಲೈಕ್ ಅವರ್ ಸೋಲ್ಜರ್ಸ್. ನೋಡಿ, ಸೊ ನಾವೆಲ್ಲ ಏನಾಗಿರ್ಬೇಕು, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಲ್ವಾ, ಸೊ ಇದಕ್ಕೋಸ್ಕರ ನಾವ್ ಯಾವಾಗ್ಲೂ ಏನಾಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶದ ಸೈನ್ಯಕ್ಕೋಸ್ಕರ ನಾವ್ ಯಾವಾಗ್ಲೂ ಕೂಡ ಸ್ಯಾಕ್ರಿಫೈಸ್, ತ್ಯಾಗ ಮಾಡ್ಲಿಕ್ಕೆ ನಾವ್ ಏನಾಗಿರ್ಬೇಕು, ರೆಡಿ ಇರಬೇಕು. ಯಾವಾಗ ಬೇಕು ಅಂದ್ರೂ ಕೂಡ ಸಪೋಸ್ ಆರ್ಮಿಲಿ ಏನಾದ್ರು ಕರೆದ್ರೆ, ಓಕೆ ನೋಡ್ರಪ್ಪ ಎಲ್ರು ಬಂದು ನಮ್ಮ ಆರ್ಮಿ ಜಾಯ್ನ್ ಆಗಿ ಈ ರೀತಿ ಕರೆದ್ರೆ ನಾವ್ ಯಾವಾಗ್ಲೂ ಕೂಡ ಏನಾಗಿರ್ಬೇಕು, ರೆಡಿಯಾಗಿ ನಮ್ಮ ಜೀವನ ಕೊಡ್ಲಿಕ್ಕೆ, ನಾವು ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ನೋಡಿ ಇದೆ ಪಿಕ್ಚರ್ ಯಾವ್ದ್ರಲ್ಲಿ, ನೇವಿ ಸಬ್ಮರೈನ್ಸ್ ಅಂತ ಹೇಳಿದ್ನಲ್ವ ನಾನು, ಸಬ್ಮರೈನ್ಸ್ ನೋಡಿ ನೀರಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ನೀರಲ್ಲಿ. ಓಕೆ, ಸೊ ನೀರಲ್ಲಿ ಮತ್ತೆ ಇಲ್ಲಿ ನೋಡಿ ನೀರಿನ ಒಳಗಡೆ ಅರ್ಧ ನೀರೊಳಗಡೆ ಆಲ್ರೆಡಿ ಮುಳುಗಿದೆ. ಸಬ್ಮರೈನ್ ಅಂತಂದ್ರೆ ನೀರೊಳಗಡೆ ಮುಳುಗಿ ಕೂಡ ಕೆಲಸ ಮಾಡ್ತವೆ. ಓಕೆ, ಸೊ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು, ಯಾವ ರೀತಿ ವರ್ಕ್ ಮಾಡ್ತವೆ ಅನ್ನೋದು. ಓಕೆ, ಸೊ ನಂತರ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಏನ್ ಹೇಳಿ, ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ, ಎರಡನೇ ಏನು ಸಾಲಿನ ರಕ್ಷಣಾ ವ್ಯವಸ್ಥೆ ಅಂತ ಬರುತ್ತೆ. ಸೊ ಇಲ್ಲಿ ಈಗ ಸೊ ಮೈನ್ ಆಗಿ ಬರ್ತಕ್ಕಂಥದ್ದು 3
ಮೂರು ಸಿಸ್ಟಮ್ಗಳ ಬಗ್ಗೆನೂ ಕೂಡ ನಾವು ಕಂಪ್ಲೀಟ್ ಆಗಿ ನೋಡಿದ್ದೀವಿ. ಸೊ ಈಗ ಸೆಕೆಂಡ್ ಲೆವೆಲ್ ಬರ್ತಕ್ಕಂಥದ್ದು ಒಂದೊಂದ್ರ ಬಗ್ಗೆನೂ ನೋಡ್ತಾ ಹೋಗೋಣ. ಓಕೆ, ಸೊ ಯಾವ್ದಾದ್ರು ಬರುತ್ತಪ್ಪ ಅಂತಂದ್ರೆ ನೋಡಿ ಟೆರಿಟೋರಿಯಲ್ ಆರ್ಮಿ ಬರುತ್ತೆ. ಸೊ ನಂತರ NCC, ಓಕೆ, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂತ ಬರುತ್ತೆ, ಕೋಸ್ಟಲ್ ಗಾರ್ಡ್ ಅಂತ ಬರುತ್ತೆ, ಸಿವಿಲ್ ಡಿಫೆನ್ಸ್ ಅಂತ ಬರುತ್ತೆ, ರೆಡ್ ಕ್ರಾಸ್ ಅಂತ ಬರುತ್ತೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತೆ ಹೋಮ್ ಗಾರ್ಡ್ಸ್. ಈ 7 ಬರುತ್ತೆ. ಈ 7 ಇಂದಲ್ಲೂ ಕೂಡ ಈ 7 ಆರ್ಗನೈಸೇಷನ್ ಕೂಡ ಏನ್ ಮಾಡ್ತಾರೆ ನಮ್ಮ ದೇಶದ ರಕ್ಷಣೆಗೆ ರಕ್ಷಣೆಗೆ ಇವು ಕೂಡ ಪ್ರಮುಖ ಪಾತ್ರನ ಕೊಡ್ತಾ ಇದೆ. ಓಕೆ, ಯಾವ್ಯಾವ ನಮ್ಮ ದೇಶದಲ್ಲಿ ಪ್ರಾಬ್ಲಮ್ ಬರುತ್ತೋ ಅವಾಗ ಇವ್ರುಗಳ ಹೆಲ್ಪ್ ತಗೊಂಡು ಕೂಡ ಏನ್ ಮಾಡ್ತೀವಿ, ಆ ಸೆಕ್ಯೂರಿಟಿ ಕಾರ್ಯವನ್ನ, ರಕ್ಷಣಾ ಕಾರ್ಯವನ್ನ, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ನೋಡ್ತಾ ಹೋಗೋಣ ಒಂದೊಂದನ್ನೇ. ಫಸ್ಟ್ ಯಾವ್ದು ಬರುತ್ತೆ ಸರ್? ಟೆರಿಟೋರಿಯಲ್ ಆರ್ಮಿ. ಓಕೆ, ಟೆರಿಟೋರಿಯಲ್ ಆರ್ಮಿ ಅನ್ನೋದು ಫಸ್ಟ್ ಬರುತ್ತೆ. ಓಕೆ, ಸೊ ಇದು ಏನಪ್ಪ ಅಂದ್ರೆ ನೋಡಿ, ಈ ತರ ಭೂಮಿ ಮೇಲೆ ವರ್ಕ್ ಮಾಡೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇಟ್ ಇಸ್ ಅ ವಾಲಂಟರಿ ಪಾರ್ಟ್ ಟೈಮ್ ಫೋರ್ಸ್. ಓಕೆ, ಸೊ ನೋಡಿ ಇದು ಒಂದು ಸ್ವಲ್ಪ ಸಮಯದವರೆಗೆ ನೀವಲ್ಲಿ ಸೇರ್ಬೋದು. ಇಲ್ಲಿಗೆ ಈ ಟೆರಿಟೋರಿಯಲ್ ಆರ್ಮಿಗೆ ನೀವು ಒಂದು ಸ್ವಲ್ಪ ಸಮಯಕ್ಕೋಸ್ಕರ ಪಾರ್ಟ್ ಟೈಮ್ ಆಗಿ ಸೇರ್ಕೋಬಹುದು. ಓಕೆ, ನಾನು ಒಂದಿಷ್ಟು ವರ್ಷ ವರ್ಕ್ ಮಾಡ್ತೀನಿ ಅಂತ. ಸೊ ಮತ್ತೆ ಇದು ವಾಲಂಟರಿ ಆಗಿರುತ್ತೆ. ವಾಲಂಟರಿ ಅಂತಂದ್ರೆ ಅವರೇ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ಪಟ್ಟು ನಾನು ಸೇರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಸೇರೋದು. ಇಟ್ಸ್ ಸರ್ವಿಸಸ್ ಆರ್ ಯೂಸ್ಡ್ ಓನ್ಲಿ ಡ್ಯೂರಿಂಗ್ ದ ಎಮರ್ಜೆನ್ಸಿ ಲೈಕ್ ನ್ಯಾಚುರಲ್ ಕೆಲಾಮಿಟೀಸ್. ಸೊ ನೋಡಿ ಯಾವಾಗ ಯೂಸ್ ಮಾಡ್ತಾರೆ ಇವರ ಒಂದು ಸೇವೆಯನ್ನ, ಇವ್ರುಗಳನ್ನ, ಈ ಟೆರಿಟೋರಿಯಲ್ ಆರ್ಮಿಯಲ್ಲಿ ಬರ್ತಕ್ಕಂಥ ಈ ವಾಲಂಟಿಯರ್ಸ್ ನ ಎಲ್ಲಿ ಯೂಸ್ ಮಾಡ್ಕೊಳ್ತಾರಪ್ಪ ಅಂದ್ರೆ ಯಾವಾಗ ಭೂಕಂಪ ಆಗುತ್ತೋ, ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ಪ್ರಾಕೃತಿಕ ವಿಕೋಪಗಳಾಗುತ್ತಲ್ವಾ, ಭೂಕಂಪ ಆದಾಗ್ಲೋ, ಪ್ರವಾಹ ಆದಾಗ್ಲೋ, ಚಂಡಮಾರುತ ಆದಾಗ್ಲೋ, ಅಥವಾ ಮಳೆ ಜಾಸ್ತಿ ಬಂದು ಈ ಎಲ್ಲ ಕಡೆ ಎಲ್ಲ ಪ್ರದೇಶಗಳೆಲ್ಲ ಮುಳುಗೋದಾಗ, ಸೊ ಇಂಥ ಟೈಮಲ್ಲಿ ಏನ್ ಮಾಡ್ತಾರೆ, ಬಳಸ್ಕೊಡ್ತಾರೆ ಇವ್ರನ್ನ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಎ ಪಾರ್ಲಿಮೆಂಟ್ ಆಕ್ಟ್ ಇನ್ 1948. ನೋಡಿ ಇದನ್ನ ಪಾರ್ಲಿಮೆಂಟ್ ನ 1948 ಆಕ್ಟ್ ಮುಖಾಂತರ ಏನ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ಮುಖಾಂತರ ಸ್ಥಾಪನೆ ಮಾಡಿದ್ದಾರೆ. ಇಟ್ ಹ್ಯಾಸ್ ನೋ ಪ್ರೊಫೆಷನಲ್ ಸೋಲ್ಜರ್ಸ್ ಬಟ್ ಓನ್ಲಿ ಸಿವಿಲಿಯನ್ಸ್ ಹೂ ಆರ್ ಈಗರ್ ಟು ಪ್ಲೇ ಎ ರೋಲ್ ಇನ್ ಡಿಫೆನ್ಸ್ ಅಂಡ್ ಗಿವನ್ ಮಿಲಿಟರಿ ಟ್ರೈನಿಂಗ್ ಇನ್ ದೇರ್ ಸ್ಪೇರ್ ಟೈಮ್ ಅಂತಂದ್ರೆ. ಸೊ ಇಲ್ಲಿ ನೋಡಿ ಈ ಟೆರಿಟೋರಿಯಲ್ ಆರ್ಮಿಯಲ್ಲಿ ಮಿಲಿಟರಿ ಅಫಿಷಿಯಲ್ಸ್ ಅಂತ ಲೈಕ್ ಯಾವ ರೀತಿ ನೇವಿ ಫೋರ್ಸ್ ಅಲ್ಲಿ, ವಾಟರ್ ಫೋರ್ಸ್ ಅಲ್ಲಿ, ಭೂಪ್ರದೇಶದಲ್ಲಿ ಇದ್ರಲ್ವಾ, ಸೊ ಆ ರೀತಿಯಲ್ಲಿ ಬರೋದಿಲ್ಲ. ಇಲ್ಲಿ ಏನಾಗುತ್ತೆ, ಬಟ್ ಓನ್ಲಿ ಸಿವಿಲಿಯನ್ಸ್ ಅಂದ್ರೆ ಮಾಮೂಲಿ ಜನ, ನಮ್ಮ ದೇಶದ ಜನ ಇದ್ದಾರಲ್ಲ ಇವರಲ್ಲಿ ಯಾರು ಸ್ಪೆಷಲಿ ಯಾರು ನಾನು ದೇಶ ಸೇವೆ ಮಾಡಬೇಕು, ಒಂದು ಮಿಲಿಟರಿ ಸೇರ್ಕೊಂಡು ಮಾಡಬೇಕು, ದೇಶ ಸೇವೆ ಮಾಡ್ಬೇಕಂತ ವಾಲಂಟಿಯರ್ ಮುಂದೆ ಬರ್ತಾರಲ್ವಾ, ಅವ್ರು ಇರ್ತಾರೆ ಅಲ್ಲಿ. ಓಕೆ, ಮತ್ತೆ ಅವ್ರಿಗೆ ಏನ್ ಕೊಡುತ್ತೆ, ಪ್ರಾಪರ್ ಆಗಿರ್ತಕ್ಕಂಥ ಮಿಲಿಟರಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಹೋಗ್ತಾರೆ. ಓನ್ಲಿ ಅ ಪರ್ಸನ್ ಹೂ ಇಸ್ ಗ್ರೈನ್ಫುಲಿ ಎಂಪ್ಲಾಯ್ಡ್ ಅಂಡ್ ಇನ್ ದ ಏಜ್ ಆಫ್ ಗ್ರೂಪ್ ಆಫ್ 18 to 40 is eligible to join the force. ನೋಡಿ ಏಜ್ ಗ್ರೂಪ್, ಈ ಏಜ್ ಗ್ರೂಪ್ ಅಲ್ಲಿ ಇದ್ದವ್ರು ಮಾತ್ರ ಆ ಒಂದು ಇದಕ್ಕೆ ಸೇರ್ಲಿಕ್ಕೆ, ಟೆರಿಟೋರಿಯಲ್ ಆರ್ಮಿಗೆ ಸೇರ್ಲಿಕ್ಕೆ ಎಲಿಜಿಬಲ್ ಇದ್ರೆ, ಅರ್ಹತೆಯನ್ನ ಪಡ್ಕೊಂಡಿದ್ರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಮತ್ತೆ ಅವ್ರು ಏನ್ ಮಾಡ್ತಿರ್ಬೇಕು, ಎಂಪ್ಲಾಯ್ಮೆಂಟ್ ಕೂಡ ಮಾಡ್ತಾ ಇರಬೇಕು. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಡ್ಯೂರಿಂಗ್ ನ್ಯಾಚುರಲ್ ಡಿಸಾಸ್ಟರ್ ಅಂಡ್ ದ ಎಮರ್ಜೆನ್ಸಿ ದಿಸ್ ಆರ್ಮಿ ರೆಂಡರ್ಡ್ ದೇರ್ ಸರ್ವಿಸಸ್. their territorial army day will be celebrated on October 9th every year. ನೋಡಿ ಪ್ರತಿಯೊಂದು ಆರ್ಮಿಗೂ ಕೂಡ, ಪ್ರತಿಯೊಂದು ಪಡೆಗೂ ಕೂಡ ಅದರದಾಗಿರ್ತಕ್ಕಂಥ ಒಂದು ಡೇ ಇರುತ್ತೆ. ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಯಾವತ್ತು ಟೆರಿಟೋರಿಯಲ್ ಆರ್ಮಿ ಡೇ ಯಾವತ್ತು? October 9th. ಓಕೆ, ಸೊ ಯಾವಾಗ ಇವರನ್ನು ಬಳಸ್ಕೊಡ್ತಾರೆ ಅಂತ ಗೊತ್ತಾಯ್ತು ನಿಮಗೆ, ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ, ಓಕೆ, ಭೂಕಂಪ ಅಥವಾ ಈ ರೀತಿ ಆದಾಗ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಪ್ಪ. ಸೊ ನಂತರ ಸೆಕೆಂಡ್ ಒನ್ ಯಾರು ಬರ್ತಾರೆ ಇಲ್ಲಪ್ಪ ಅಂದ್ರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂತ ಬರ್ತಾರೆ. ಸೊ ಇವ್ರ ಬಗ್ಗೆ NCC ಅಂತ ನೀವು ಕೇಳಿರ್ತೀರಲ್ವಾ, NCC ಇವ್ರ ಬಗ್ಗೆ ನಿಮ್ಮ ಸ್ಕೂಲ್ ಕಾಲೇಜುಗಳಲ್ಲಿ ಇರುತ್ತೆ, ಇದು ನೋಡ್ತಾ ಹೋಗೋಣ. NCC ಇಸ್ ದ ಮೇನ್ಲಿ ಯೂತ್ ಆರ್ಗನೈಸೇಷನ್ ಆಫ್ ದ ಕಂಟ್ರಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1948. ನೋಡಿ NCC ಕೂಡ 1948 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಇದು ಒಂದೇನು ಯೂತ್ ಆರ್ಗನೈಸೇಷನ್ ಅಂತಂದ್ರೆ ಇಲ್ಲಿ ಯುವಕರು ಮತ್ತೆ ಯುವತಿಯರು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ. ನೋಡಿ ಇಲ್ಲಿ, ಸೊ ನೋಡ್ತಾ ಇದ್ದೀರಲ್ವಾ ನೀವು, ಓಕೆ, ನೋಡ್ತಾ ಇದ್ದೀರಲ್ವಾ ಯುವಕ ಯುವತಿಯರು ನಿಮ್ಮ ಶಾಲಾ ಕಾಲೇಜುಗಳಲ್ಲೂ ಕೂಡ ಏನಿರುತ್ತೆ NCC ಅಂದ್ರೆ ಇದೇ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಂತರ ನೋಡಿ ಸ್ಕೂಲ್ ಅಂಡ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಕ್ಯಾನ್ ವಾಲಂಟಿಯರ್ಲಿ ಜಾಯಿನ್ ದಿಸ್ ಆರ್ಗನೈಸೇಷನ್. ಸ್ಕೂಲು ಮತ್ತೆ ಕಾಲೇಜ್ಗಳಿಗೆ ಹೋಗಂತಲ್ಲಿ NCC ಅನ್ನೋದು ಇದೇ ಇರುತ್ತೆ, ಅವರು ವಾಲಂಟಿಯರ್ ಆಗಿ ಜಾಯಿನ್ ಆಗ್ಬೋದು NCCಗೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ಏಮ್ ಇಸ್ ಟು ಡೆವಲಪ್ಮೆಂಟ್ ಅಮಾಂಗ್ ದ ಸ್ಟೂಡೆಂಟ್ಸ್ ಸೆನ್ಸ್ ಆಫ್ ಡಿಸಿಪ್ಲಿನ್. ಸ್ಟೂಡೆಂಟ್ಸ್ಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಡಿಸಿಪ್ಲಿನ್, ಶಿಸ್ತನ್ನ ತರಲಿಕ್ಕೆ, ಲೀಡರ್ಶಿಪ್ ಕ್ವಾಲಿಟೀಸ್, ನಾಯಕತ್ವ ಗುಣವನ್ನ ಬೆಳೆಸಲಿಕ್ಕೆ, ಮತ್ತೆ ಫ್ರೆಂಡ್ಲಿನೆಸ್, ಎಲ್ಲರ ಜೊತೆನೂ ಫ್ರೆಂಡ್ಶಿಪ್ ಆಗಿ ಸಹಬಾಳ್ವೆಯಿಂದ ಬದುಕಲಿಕ್ಕೆ ಇದನ್ನ ಕಳಿಸ್ಲಿಕ್ಕೋಸ್ಕರ. ನಂತರ ಸರ್ವಿಸ್ ಮೈಂಡ್ ಓಕೆ, ಸರ್ವಿಸ್ ಮೈಂಡ್ನೆಸ್ ಅಂತಂದ್ರೆ
ಕೆಲಸ ರಿಲೇಟೆಡ್. ಓಕೆ, ಯಾವಾಗಲೂ ಕೂಡ ಸರ್ವಿಸ್ ಓರಿಯೆಂಟೆಡ್ ಆಗಿರಬೇಕು. ನಾಳೆ ನೀವು ಆರ್ಮಿಗೆ ಸೇರಿ ಅಂತಲ್ಲ. ನಾಳೆ ಸಪೋಸ್ ಈಗ ನೀವು ಯಾವುದೋ ಒಂದು ಪ್ಲೇಸಲ್ಲಿ ಇದ್ದೀರಾ. ಓಕೆ, ನೀವು ಯಾವುದೋ ನಿಮ್ಮ ಊರಲ್ಲೇ ಇಟ್ಕೊಳ್ರಪ್ಪ. ನಿಮ್ಮ ಊರಲ್ಲಿ ಏನೋ ಒಂದು ಮಳೆ ಬಂತು. ಓಕೆ, ಜೋರು ಮಳೆ ಬಂತು. ನಿಮ್ಮ ಊರಿನ ಅಕ್ಕಪಕ್ಕದ ಮನೆಯವರಿಗೆಲ್ಲ ತುಂಬ ಸಮಸ್ಯೆ ಆಗಿದೆ. ನಿಮ್ಮ ಊರಿನ ಗ್ರಾಮಸ್ಥರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಅವನು ಸರ್ವಿಸ್ ಮೈಂಡ್ ಇರಬೇಕಲ್ವಾ, ನಿಮಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು. ಸೊ ಅದೆಲ್ಲ ಕೂಡ ಎಲ್ಲಿ ಬರುತ್ತೆ ನೋಡಿ, ಈ NCC ಇರೋದ್ರಿಂದ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ಇಸ್ ಅ ಬಾಡಿ ಆಫ್ ಡಿಸಿಪ್ಲಿನ್ಡ್ ಆ್ಯಂಡ್ ಟ್ರೈನಡ್ ಯೂತ್ ಫೋರ್ಸ್ ವಿಚ್ ಕಮ್ಸ್ ಟು ದ ರೆಸ್ಕ್ಯೂ ಆಫ್ ದ ನೇಷನ್ ಬಿಲ್ಡಿಂಗ್ ಎಮರ್ಜೆನ್ಸೀಸ್ ಡ್ಯೂರಿಂಗ್ ಎಮರ್ಜೆನ್ಸೀಸ್. ನೋಡಿ ಏನು ಮಾಡುತ್ತೆ ಈ NCC ಕೂಡ, ಇದೇನಾಗಿರುತ್ತೆ ಮೇನ್ ಆಗಿ ಯೂತ್ ಓರಿಯೆಂಟೆಡ್ ಆಗಿರುತ್ತೆ. ಓಕೆ, ಡಿಸಿಪ್ಲಿನ್ ಮತ್ತೆ ಟ್ರೈನಡ್ ಯುವಕರನ್ನ ಟ್ರೈನಿಂಗ್ ಕೊಟ್ಟು ಡಿಸಿಪ್ಲಿನ್ ಗ್ರೋತ್ ಮಾಡಿ ದೇಶಕ್ಕೆ ಯಾವ್ಯಾವ ಎಮರ್ಜೆನ್ಸಿ ಬರ್ತಲ್ವಾ ಅಂತಂದ್ರೆ ಕಷ್ಟದ ಪರಿಸ್ಥಿತಿ, ಆವಾಗ ಇವ್ರನ್ನ ಏನ್ ಮಾಡ್ತಾರೆ, ಬಳಸ್ಕೊಟ್ಟ ಹೋಗ್ತಾರೆ ಅನ್ನೋದು ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ಓಕೆ, ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಸೊ ನಂತರ ಈ NCC ಕೂಡ 2 ಯೂನಿಟ್ಸ್ ಬರ್ತಾ ಹೋಗುತ್ತೆ. ಓಕೆ, ಒಂದು ಸೀನಿಯರ್ ಯುನೈಟೆಡ್ ಕಾಲೇಜ್ ಲೆವೆಲ್. ಓಕೆ, ಒಂದು ಯಾವುದು ಸೀನಿಯರ್ ಯುನೈಟೆಡ್ ಕಾಲೇಜ್ ಲೆವೆಲ್ ಅಂತ ಬರುತ್ತೆ, ಇನ್ನೊಂದು ಜೂನಿಯರ್ ಯುನೈಟೆಡ್ ಸ್ಕೂಲ್ ಲೆವೆಲ್ ಅಂತ ಬರುತ್ತೆ. ಸೊ ಇವೆರಡು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಯಾವ್ದು ಹೇಳಿ, ಸೀನಿಯರ್ ಅಂತ ಕಾಲೇಜು ಮತ್ತೆ ಸ್ಕೂಲಲ್ಲಿ 2 ಕಡೆ ಬರ್ತಾ ಹೋಗುತ್ತೆ. ದೀಸ್ ಕೆಡೆಟ್ಸ್ ಆರ್ ಗಿವನ್ ವೇರಿಯಸ್ ಕನ್ಸೆಷನ್ಸ್. ನೋಡಿ, ಇವರಿಗೆ ಹಲವಾರು ಫೆಸಿಲಿಟಿಗಳನ್ನ ಕೊಡ್ತಾ ಹೋಗ್ತಾರೆ NCC ಸೇರೋದ್ರಿಂದ. ಸೊ ನೀವು ಯಾರಾದ್ರೂ ಸೇರಿದ್ರೆ ಅಥವಾ ನಿಮ್ಮ ಅಕ್ಕ ಅಣ್ಣ ಯಾರಾದ್ರೂ ಕೂಡ ಕಾಲೇಜ್ಗೆ ಹೋಗ್ತಾ ಇರ್ತಾರಲ್ವಾ, PUC ಡಿಗ್ರಿಗೆ ಕಾಲೇಜಿಗೆ ಹೋಗ್ತಾ ಇರ್ತಾರಲ್ವಾ, ಅವ್ರನ್ನ ಕೇಳಿ, ಅವ್ರು ಇದ್ರೆ ಅವ್ರು ಹೇಳ್ತಾರೆ. ಓಕೆ, ಅವ್ರು ಜಾಯ್ನ್ ಆಗಿದ್ರೆ ಅವ್ರು ಹೇಳ್ತಾರೆ. ಸೊ ಏನೇನು ಸ್ಪೆಷಲ್ ಇವರಿಗೆ ಕೊಡ್ತಾರಪ್ಪ ಅಂದ್ರೆ, ಸ್ಪೆಷಲ್ ಪ್ರೊವಿಷನ್ ಫಾರ್ NCC ಕೆಡೆಟ್ಸ್ ಟು ಜಾಯಿನ್ ದ ಡಿಫೆನ್ಸ್ ಫೋರ್ಸಸ್. ಇವರಿಗೆ ಡಿಫೆನ್ಸ್ ಫೋರ್ಸಸ್ ಅನ್ನು ಜಾಯ್ನ್ ಆಗಲಿಕ್ಕೆ ಕೆಲವೊಂದೇನು ಸ್ಪೆಷಲ್ ಪ್ರೊವಿಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಓಕೆ, ರಿಸರ್ವೇಷನ್ ಇನ್ ಪ್ರೊಫೆಷನಲ್ ಕೋರ್ಸಸ್ ಸ್ಟೂಡೆಂಟ್ಸ್ ಹೂ ಕಂಪ್ಲೀಟೆಡ್ ದ ಟ್ರೈನಿಂಗ್ ಅಂಡ್ ಅವಾರ್ಡೆಡ್ ಸರ್ಟಿಫಿಕೇಟ್. ನೋಡಿ, ಯಾರಿಗೆ NCC ಜಾಯ್ನ್ ಆಗಿ ಆ ಒಂದು ಟ್ರೈನಿಂಗ್ ಅನ್ನ ಪಡ್ಕೊಂಡು ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿರ್ತಾರಲ್ವಾ, ಅವ್ರಿಗೆ ಏನ್ ಮಾಡ್ತಾರೆ, ಪ್ರೊಫೆಷನಲ್ ಕೋರ್ಸಸ್ಗೆ ಓಕೆ ಅಲ್ಲಿ ಏನ್ ಮಾಡ್ತಾರೆ ರಿಸರ್ವೇಷನ್ ನ ಕೊಡ್ತಾ ಹೋಗ್ತಾರೆ, ಮೀಸಲಾತಿಯನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ನಂತರ ನೀವು ಉನ್ನತ ಶಿಕ್ಷಣ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ನಿಮಗೆ ಮೀಸಲಾತಿ ಕೊಡ್ತಾರೆ. ನಂತರ ಕೆಡೆಟ್ಸ್ ಆರ್ ಗಿವನ್ ಟ್ರೈನಿಂಗ್ ಇನ್ ಹ್ಯಾಂಡ್ಲಿಂಗ್ ವೆಪನ್ಸ್. ನೋಡಿ, ಇವರಿಗೆ ಆ ಗನ್ನು ಎಲ್ಲ ಇರುತ್ತಲ್ವಾ, ಗನ್ನು ಸೈನಿಕರು ಬಳಸಕ್ಕಂಥದ್ದು, ಅದನ್ನೆಲ್ಲ ಯಾವ ರೀತಿ ಯೂಸ್ ಮಾಡಬಹುದು ಅದೆಲ್ಲದಕ್ಕೂ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಡ್ಯೂರಿಂಗ್ ಟ್ರೈನಿಂಗ್ ಕೆಡೆಟ್ಸ್ ಗೋ ಆನ್ ಅಡ್ವೆಂಚರ್ ಲೈಕ್. ಸೊ ಇವ್ರಿಗೆ ನೋಡಿ, ಈ ಟ್ರೈನಿಂಗ್ ಟೈಮಲ್ಲಿ ಆ ಒಂದು ಎಂಟೈರ್ ಟ್ರೈನಿಂಗ್ ಟೈಮಲ್ಲಿ ಒಂದು ವೆಪನ್ಸ್ ಹ್ಯಾಂಡ್ಲಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡ್ತಾರೆ. ಸೊ ದೆನ್ ಅದಾದ ನಂತರ ಯಾವ್ದಾದ್ರು ನೋಡಿ, ಹೈಕಿಂಗು, ಟ್ರೆಕ್ಕಿಂಗು, ಗ್ಲೈಡಿಂಗು, ಮತ್ತೆ ಸ್ಕೇಲಿಂಗು, ಮೌಂಟೇನಿಯರಿಂಗು ಮತ್ತೆ ಸೇಲಿಂಗು. ಅಂತಂದ್ರೆ ಟ್ರೆಕ್ಕಿಂಗ್ ಮಾಡೋದು, ಪರ್ವತಗಳಲ್ಲಿ ಟ್ರೆಕ್ಕಿಂಗ್ ಮಾಡೋದು, ಗ್ಲೈಡಿಂಗ್ ಮಾಡೋದು. ಓಕೆ, ಸೊ ಇದೆಲ್ಲದನ್ನು ಕೂಡ ಏನ್ ಮಾಡ್ತಾರೆ, ಇಷ್ಟೆಲ್ಲ ಈ ಸಾಹಸಮಯವಾಗಿರ್ತಕ್ಕಂಥ ಇಷ್ಟೆಲ್ಲ ಅಂಶಗಳನ್ನು ಕೂಡ ಅಲ್ಲಿ ಅವರಿಗೆ ಟ್ರೈನಿಂಗ್ ಅಲ್ಲಿ ಕೊಡಲಾಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರ್ಲಪ್ಪ. ಸೊ ದೆನ್ ಇದಾದ್ಮೇಲೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಬರುತ್ತೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ನೋಡ್ತಾ ಕೂಡ ಮೂರನೇದು ನೋಡಿ, ಕೋಸ್ಟ್ ಗಾರ್ಡ್ ಅಂತಂದ್ರೆ ಎಲ್ಲಿ ಬರ್ತದೆ, ಕರಾವಳಿ ಭಾಗದಲ್ಲಿ. ಓಕೆ, ನೀರಲ್ಲಿ ಬರ್ತಕ್ಕಂಥದ್ದು. ಇಟ್ ಇಸ್ ಅ ಪ್ಯಾರಾಮಿಲಿಟರಿ ಫೋರ್ಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ವಾಸ್ ಕ್ರಿಯೇಟೆಡ್ ಇನ್ 1978. ಇವೆಲ್ಲದನ್ನು ಕೂಡ, ಈ ಪ್ರತಿಯೊಂದನ್ನು ಕೂಡ ನೀವು ಯಾವಾಗ ಸ್ಥಾಪನೆ ಮಾಡಿದ್ದು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಯಾವಾಗ ಹೇಳಿ, 1978 ಅಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಆಗಿ. ಓಕೆ, ಇಟ್ಸ್ ದ ಮಾರಿಟೈಮ್ ಅಂಡ್ ನ್ಯಾಷನಲ್ ಇಂಟ್ರೆಸ್ಟ್ ಸೆಕ್ಯೂರಿಟಿ ಫೋರ್ಸ್. ಸೊ ಇದೇನಾಗಿದೆ, ಮಾರಿಟೈಮ್ ಅಂತಂದ್ರೆ ನೀರಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಫೋರ್ಸ್ ಆಗಿದೆ. ವಯಂ ರಕ್ಷಮ್. ಓಕೆ, ವಿ ಪ್ರೊಟೆಕ್ಟ್. ವಯಂ ರಕ್ಷಮ್ ಅಂತಂದ್ರೆ ವಿ ಪ್ರೊಟೆಕ್ಟ್ ಅನ್ನೋದು ಇದೆಯಲ್ವಾ, ಇದು ಇದರ ಮೋಟೋ. ಓಕೆ, 1 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. ಓಕೆ, ಇದರ ಮೋಟೋ ಯಾವ್ದು, ಇಂಡಿಯನ್ ಕೋಸ್ಟ್ ಗಾರ್ಡ್ದು ಮೋಟೋ ಏನಪ್ಪಾ ಅಂತಂದ್ರೆ ವಿ ಪ್ರೊಟೆಕ್ಟ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇಟ್ ಹೆಲ್ಪ್ಸ್ ಇನ್ ದ ಪ್ರೊಟೆಕ್ಷನ್ ಆಫ್ ಅಬೌಟ್ ಈ 75,160 ಕಿಲೋಮೀಟರ್ ಏನಿದೆಯಲ್ವಾ ಕೋಸ್ಟಲ್ ಏರಿಯಾ. ಓಕೆ, ಈ ಕೋಸ್ಟಲ್ ಏರಿಯಾ. ಸೊ ಇದಕ್ಕೆ ಏನ್ ಮಾಡ್ತಾರೆ, ಇದಕ್ಕೆ ಪ್ರೊಟೆಕ್ಟ್ ಅನ್ನು ಕೊಡ್ಲಿಕ್ಕೆ ಇದು ಸೊ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ, ಇದು ಕಾರಣ ಆಗುತ್ತೆ. ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಹೋಗ್ತಾರೆ. ಮತ್ತೆ ಈ ಒಂದು ನೋಡಿ, ಸ್ಮಗ್ಲಿಂಗು, ಡ್ರಗ್ಗು, ಟ್ರಾಫಿಕಿಂಗು ಇವನ್ನೆಲ್ಲ ಏನ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಓಕೆ, ಈ ಕರಾವಳಿ ಭಾಗದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬೇರೆ ಬೇರೆ ದೇಶಗಳಿಂದ ಈ ಸ್ಮಗ್ಲಿಂಗು, ಡ್ರಗ್ಸ್ ಎಲ್ಲ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ದೇಶದೊಳಗಡೆ. ಸೊ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅವರು ಹೆಲ್ಪ್ ಮಾಡ್ತಾರೆ. ದ ಶಿಪ್ಸ್ ಆಫ್ ದಿಸ್ ಗಾರ್ಡ್ ವರ್ ಗಿವನ್ ಹೀರೋಯಿಕ್ ನೇಮ್ಸ್. ಓಕೆ, ಈ ಶಿಪ್ಸ್ ಇಲ್ಲಿ ಬರತಕ್ಕಂಥ ಶಿಪ್ಗಳಿಗೆ ಹೀರೋಯಿಕ್ ಆಗಿರ್ತಕ್ಕಂಥ ಡಿಫ್ರೆಂಟ್ ನೇಮ್ಸ್ ನ ಕೊಡ್ತಾ ಹೋಗ್ತಾರೆ. ಓಕೆ, ನೋಡಿ ಯಾವ ರೀತಿ ವಿಕ್ರಮ್, ಪೂತರ್ ಮತ್ತೆ ವಿಗ್ರಹ, ವಿಜಯ್, ವೀರ ಇವೆಲ್ಲ ಏನು ಆ ಶಿಪ್ಸ್ ಗಳ ನೇಮು. ಮತ್ತೆ ಇದರ ಹೆಡ್ ಕ್ವಾರ್ಟರ್ ಅಲ್ಲಿದೆ, ನ್ಯೂ ಡೆಲ್ಲಿಯಲ್ಲಿದೆ. ಅಂಡ್ ಇಸ್ ಹೆಡೆಡ್ ಬೈ ದ ಡೈರೆಕ್ಟರ್ ಜನರಲ್ ಅವರು ಇದರ ಏನಾಗಿರ್ತಾರೆ, ಇದರ ಮುಖ್ಯಸ್ಥರಾಗಿರ್ತಾರೆ. ದ ಆರ್ಗನೈಸೇಷನ್ ಹಸ್ 5 ರೀಜನಲ್ ಹೆಡ್ ಕ್ವಾರ್ಟರ್ಸ್ ಅಟ್ ಮುಂಬೈ,
ಚೆನ್ನೈ, ಕೋಲ್ಕತ್ತಾ, ಗಾಂಧಿನಗರ್ ಮತ್ತೆ ಪೋರ್ಟ್ ಬ್ಲೇರ್ ಅಂತಂದ್ರೆ ವಿಜಯಪುರಂ ಇನ್ ಅಂಡಮಾನ್ ಮತ್ತೆ ನಿಕೋಬಾರ್. ನೋಡಿ ಇವೆಲ್ಲ ಪ್ಲೇಸ್ಗಳು. ಮುಂಬೈ ಓಕೆ, ಎಲ್ಲಿ ಬರುತ್ತೆ? ಮಹಾರಾಷ್ಟ್ರ, ಅರಬ್ಬಿ ಸಮುದ್ರ ಪಕ್ಕ. ಚೆನ್ನೈ ಬಂಗಾಳಕೊಲ್ಲಿ ತೀರ ಪ್ರದೇಶ. ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಓಕೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಬಂಗಾಳಕೊಲ್ಲಿ. ನಂತರ ಗಾಂಧಿನಗರ ಗುಜರಾತ್ ಕೂಡ ಓಕೆ. ಸೊ ನಂತರ ಅಕ್ಟೋಬರ್ ಅಂತೀನಿ ನಾನು, ಅಂಡಮಾನ್ ಮತ್ತೆ ನಿಕೋಬಾರ್ ಐಲ್ಯಾಂಡ್ಗಳು ಕೂಡ ಏನ್ ಬರುತ್ತೆ ಇದರ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಕಂಡು ಬರುತ್ತೆ ಓಕೆ. ಸೊ ಇಷ್ಟು ನಮಗೆ ಕ್ಲಿಯರ್ ಆಗಿರಲಿ. ಸೊ ನಂತರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಬಾರ್ಡರ್ ಅಲ್ಲೇ ವರ್ಕ್ ಮಾಡೋದು. ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರಪ್ಪ ಅಂತಂದ್ರೆ 1965 ಇದನ್ನ ಏನ್ ಮಾಡ್ತಾರೆ? ಎಸ್ಟಾಬ್ಲಿಷ್ ಮಾಡ್ತಾರೆ ಓಕೆ, 1965 ಅಲ್ಲಿ. ದೀಸ್ ಒಪ್ಟೈನ್ಡ್ ಸೋಲ್ಜರ್ಸ್ ವಿಲ್ ಸೇಫ್ ಗಾರ್ಡ್ ದ ಬಾರ್ಡರ್ ವಿತ್ ಇಂಡಿಯಾ, ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್. ನೋಡಿ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರು ಏನ್ ಮಾಡ್ತಾರೆ? BSF ಯೋಧರು ಅಂತ ನಾವು ಕರಿತೀವಿ. ಸೊ ನೋಡಿ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಇವರು ನಮ್ಮ ದೇಶದ ಈ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಬರುತ್ತವಲ್ವಾ, ಯಾವ ಕಡೆ ಹೇಳಿ? ಸೊ ನಮ್ಮ ದೇಶದಲ್ಲಿ ಈ ಭಾಗ, ಈ ಪಾಕಿಸ್ತಾನದ ಭಾಗ ಮತ್ತೆ ಇಲ್ಲಿ ಈ ಭಾಗ, ಈ ಬಾಂಗ್ಲಾದೇಶದ ಭಾಗ ಬರುತ್ತಲ್ವಾ. ಸೊ ಈ ಎರಡು ಭಾಗದಲ್ಲಿ ಏನ್ ಮಾಡ್ತಾರೆ ಇವರು ವರ್ಕ್ ಮಾಡ್ತಾ ಹೋಗ್ತಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಟ್ಸ್ ಟ್ರೈನಿಂಗ್ ಸೆಂಟರ್ ಇಸ್ ಲೊಕೇಟೆಡ್ ಇನ್ ಯಲಹಂಕ ಇನ್ ಬೆಂಗಳೂರು. ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿ ಇದರ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಏನಿದೆ ಟ್ರೈನಿಂಗ್ ಸೆಂಟರ್ ಇದೆ. ನಂತರ ಇಟ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಇನ್ಫಿಲ್ಟ್ರೇಷನ್ ಅಂಡ್ ಇಲ್ಲಿಗಲ್ ಎಂಟ್ರಿ ಇನ್ ಬಾರ್ಡರ್ಸ್ ಅಂಡ್ ಸ್ಮಗ್ಲಿಂಗ್. ಅಂದ್ರೆ ಈ ಎರಡು ದೇಶಗಳಿಂದ ಸ್ಪೆಷಲ್ ಆಗಿ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದಿಂದ ಏನು ಅಕ್ರಮವಾಗಿ ಯಾರಾದ್ರೂ ಬರ್ತಕ್ಕಂಥದ್ದನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡುತ್ತೆ ಇವರು ಹೆಲ್ಪ್ ಮಾಡ್ತಾರೆ. ಅದು ವ್ಯಕ್ತಿಗಳಾಗ್ಲಿ ವಸ್ತುಗಳಾಗ್ಲಿ ಏನೇ ಇರಲಿ ಅಕ್ರಮವಾಗಿ ಬರ್ತಿದೆ ಅಂದ್ರೆ ಅದನ್ನ ಏನ್ ಮಾಡ್ತಾರೆ ತಡೆಯಲಿಕ್ಕೆ BSF ಯೋಧರು ಹೆಲ್ಪ್ ಮಾಡ್ತಾರೆ ನಮಗೆ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಸೊ ದೆನ್ ಸಿವಿಲ್ ಡಿಫೆನ್ಸ್ ಅಂತ ಬರುತ್ತೆ ಓಕೆ. ದ ಮೇನ್ ಏಮ್ ಆಫ್ ದಿಸ್ ಫೋರ್ಸ್ ಇಸ್ ಪ್ರೊಟೆಕ್ಷನ್ ಆಫ್ ಲೈಫ್ ಆಫ್ ಸಿಟಿಸನ್ಸ್. ನೋಡಿ ಜನರ ಲೈಫ್ ಅನ್ನ, ಜೀವನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ ಈ ಒಂದು ಸಿವಿಲ್ ಡಿಫೆನ್ಸ್ ಅನ್ನ ಏನು ತಂದಿದ್ದಾರೆ ಓಕೆ. ಇದರ ಮೇನ್ ಉದ್ದೇಶ ಇದೇನೆ. ಇಟ್ ಆಲ್ಸೋ ಸ್ಟ್ರೈಕ್ಸ್ ಟು ರೆಡ್ಯೂಸ್ ದ ಡ್ಯಾಮೇಜ್ ಟು ಪ್ರಾಪರ್ಟಿ ಅಂಡ್ ಮಾಲ್ ಪ್ರಾಕ್ಟೀಸಸ್ ವಿತ್ ರಿಗಾರ್ಡ್ ಟು ಇಂಡಸ್ಟ್ರಿಯಲ್ ಪ್ರೊಡಕ್ಟ್ಸ್. ನೋಡಿ ಇದೇನ್ ಮಾಡುತ್ತೆ? ಡ್ಯಾಮೇಜ್ ಏನೋ ಪ್ರಾಪರ್ಟಿಗಳಿಗೆ ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ. ಮತ್ತೆ ನಂತರ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಗಳನ್ನ ಏನೋ ಮಾಲ್ ಪ್ರಾಕ್ಟೀಸ್ ಆಗಿ ಅಂದ್ರೆ ಬೇರೆ ಬೇರೆ ರೀತಿ ಯೂಸ್ ಮಾಡ್ಕೊಳ್ಳೋದನ್ನ ತಪ್ಪಿಸುತ್ತೆ. ನಂತರ ಇದು ಕೂಡ ಏನಾಗಿದೆ? ವಾಲಂಟರಿ ಆರ್ಗನೈಸೇಷನ್ ಓಕೆ. ದೀಸ್ ಆಕ್ಟಿವಿಟೀಸ್ ಆಫ್ ದಿಸ್ ಸಿಟಿಸನ್ ಫಾರ್ಮ್ ಆರ್ ರೆಸ್ಟ್ರಿಕ್ಟೆಡ್ ಇಂಟು 22 sections of the cities okay. Sections of cities only. The activities of this citizens forum are restricted to 22 sections or cities okay. At present there are 13 lakh consumer protection volunteers of whom 6.6 lakhs have been trained ಅನ್ನೋದನ್ನ ಕೂಡ ಅಂದ್ರೆ ಇಷ್ಟು ಜನಕ್ಕೆ ಅಷ್ಟು ಜನ ಇದ್ದಾರೆ 13 lakh ಇದ್ದಾರೆ. ಅವರಲ್ಲಿ 6.6 lakh ಗೆ ಏನ್ ಮಾಡಿದ್ದಾರೆ? ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಓಕೆ. ಪ್ರೊಟೆಕ್ಷನ್ ಆಫ್ ಲೈಫ್ ಆಫ್ ಸಿಟಿಸನ್ಸ್ಗೋಸ್ಕರ. ಸೊ ದೆನ್ ಹೋಮ್ ಗಾರ್ಡ್ಸ್ಗಳು ಬರ್ತಾ ಹೋಗ್ತಾರೆ. ಸೊ ಹೋಮ್ ಗಾರ್ಡ್ಸ್ ಕೂಡ ಏನೋ ವಾಲಂಟರಿ ಫೋರ್ಸ್ ಆಗಿರುತ್ತೆ. ಅಂದ್ರೆ ವಾಲಂಟರಿ ಅಂತಂದ್ರೆ ಸ್ವತಃ ಅವರೇ ಇಷ್ಟಪಟ್ಟು ಜಾಯಿನ್ ಆಗ್ತಕ್ಕಂಥದ್ದು, ಸ್ವತಃ ಅವರೇ ಇಷ್ಟಪಟ್ಟು ಜಾಯಿನ್ ಆಗೋದು ಓಕೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1946. ಯಾವ ವರ್ಷ ಎಸ್ಟಾಬ್ಲಿಷ್ ಮಾಡಿದ್ರು? 1946 ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ಇಸ್ ಆಫ್ ಗ್ರೇಟ್ ಹೆಲ್ಪ್ ಟು ದ ಲೋಕಲ್ ಪೊಲೀಸ್ ಇನ್ ಕರ್ಬಿಂಗ್ ದ ಕಮ್ಯುನಲ್ ಕ್ಲಾಶಸ್, ರಿಸ್ಟೋರಿಂಗ್ ಪೀಸ್ ಇನ್ ಸೊಸೈಟಿ ಅಂಡ್ ಡ್ಯೂರಿಂಗ್ ಎಲೆಕ್ಷನ್ಸ್ ಓಕೆ. ನೋಡಿ ದಿಸ್ ಫೋರ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಸಮ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್. ನೋಡಿ ಇದು ಕೆಲವೊಂದು ಸ್ಟೇಟ್ಗಳಲ್ಲಿ ಮತ್ತೆ ಯೂನಿಯನ್ ಟೆರಿಟರೀಸ್ಗಳಲ್ಲಿ ಕಂಡು ಬರುತ್ತೆ. 1946 ಸ್ಥಾಪನೆ ಮಾಡಿದ್ರು. ಏನು ಇದರ ಮೇನ್ ವರ್ಕ್ ಏನಪ್ಪಾ ಅಂತಂದ್ರೆ ಇವರು ಆ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಇರುತ್ತಲ್ವಾ, ಪೊಲೀಸರಂತ ಇದ್ದೇ ಇರ್ತಾರಲ್ವಾ ನಮಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಆ ಪೊಲೀಸರ ಜೊತೆ ಸೇರ್ಕೊಂಡು ಏನೋ ಕಮ್ಯುನಲ್ ಕ್ಲಾಶಸ್ ಅಂದ್ರೆ ಈ ಧರ್ಮಗಳ ಮಧ್ಯೆ ಕೆಲವೊಂದು ಸಂಘರ್ಷ ಆಗುತ್ತಲ್ವಾ ಅದನ್ನ ತಡೆಯಲಿಕ್ಕೆ ಮತ್ತೆ ಶಾಂತಿಯನ್ನ ಕಾಪಾಡ್ಲಿಕ್ಕೆ, ಸಮಾಜದಲ್ಲಿ ಶಾಂತಿ ಕಾಪಾಡ್ಲಿಕ್ಕೆ, ಸ್ಪೆಷಲಿ ಯಾವ ಟೈಮಲ್ಲಿ ಎಲೆಕ್ಷನ್ಸ್ ಟೈಮಲ್ಲಿ ಕಾಪಾಡ್ಲಿಕ್ಕೆ ಇವ್ರು ಏನ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಸೊ ನೋಡ್ತಾ ಹೋಗ್ಬೋದು. ದೆನ್ ಡ್ಯೂರಿಂಗ್ ದ ಇಂಡೋ ಚೈನಾ ವಾರ್ ಇನ್ 1962 ವಾಲಂಟಿಯರ್ಸ್ ಫ್ರಮ್ ದ ಹೋಮ್ ಗಾರ್ಡ್ಸ್ ವರ್ ಯೂನಿಫಾರ್ಮ್ಸ್ ಅಂಡ್ ಫಾಟ್ ಅಲಾಂಗ್ ವಿತ್ ದ ಇಂಡಿಯನ್ ಸೋಲ್ಜರ್ಸ್. ನೋಡಿ ಯಾವಾಗ ಇಂಡೋ ಚೈನಾ ವಾರ್ ಆಯ್ತಲ್ವಾ 1962 ಅಲ್ಲಿ, ಅವಾಗ ಇವ್ರು ಏನ್ ಮಾಡಿದ್ರು? ನಮ್ಮ ಸೈನಿಕರ ಜೊತೆ ಸೇರ್ಬಿಟ್ಟು ಏನ್ ಮಾಡಿದ್ರು? ವಾರ್ ಮಾಡಿದ್ರು, ಚೈನಾದ ವಿರುದ್ಧ ವಾರ್ ಮಾಡಿದ್ರು ಅನ್ನೋದು ನಮಗಿಲ್ಲಿ ನೋಡ್ತಾ ಹೋಗ್ಬೋದು ಓಕೆ. ಸೊ ಯೂನಿಫಾರ್ಮ್ ಅನ್ನು ಧರಿಸಿ ಏನ್ ಮಾಡಿದ್ರು? ಆ ಒಂದು ಅವ್ರ ವಿರುದ್ಧ ಚೈನಾದ ವಿರುದ್ಧ ಹೋರಾಟ ಮಾಡಿದ್ರು. ನಂತರ ದೇರ್ ಆರ್ ನಿಯರ್ಲಿ 5,73,793 ಹೋಮ್ ಗಾರ್ಡ್ಸ್ ವಾಲಂಟಿಯರ್ಸ್ ಇನ್ ಇಂಡಿಯಾ ಓಕೆ. ನೋಡಿ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿ ಎಷ್ಟು ಜನ ಇದ್ದಾರೆ ಅಂತ ಹೋಮ್ ಗಾರ್ಡ್ಸ್ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ದಿಸ್ ಆರ್ಗನೈಸೇಷನ್ ಈಸ್ ವರ್ಕಿಂಗ್ ಅಕ್ರಾಸ್ ದ ಹೋಲ್ ಕಂಟ್ರಿ. ಇದು ದೇಶಾದ್ಯಂತ ಏನ್ ಮಾಡ್ತಾ ಇದೆ? ವರ್ಕ್ ಮಾಡ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಪಿಕ್ಚರ್ ಅಲ್ಲೂ ಕೂಡ ನೀವು ಆ ರೀತಿ ನೋಡ್ತಾ ಹೋಗ್ತೀರಾ. ಸೊ ನಂತರ ಯಾವ್ದು ಬರುತ್ತೆ? ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ.
ಇವೆಲ್ಲ ಏನ್ ನಾವು ನೋಡ್ತಾ ಇರೋದು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ನೋಡ್ತಾ ಇದೀವಲ್ವಾ. ಸೊ ಇದು ಏನು, ಇಟ್ ಇಸ್ ದ ಇಂಟರ್ನ್ಯಾಷನಲ್ ಲೆವೆಲ್ ಆಫ್ ಆರ್ಗನೈಸೇಷನ್. ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಿಸಿದಂತ ಆರ್ಗನೈಸೇಷನ್ಸ್. ಓಕೆ, ಯಾವುದು ರೆಡ್ ಕ್ರಾಸ್ ಸೊಸೈಟಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಸೊ ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಾ. ಸೊ ಬ್ರಿಟಿಷರ್ಸ್ ಇನ್ 1920 ಎಸ್ಟಾಬ್ಲಿಷ್ಡ್ ರೆಡ್ ಕ್ರಾಸ್ ಸೊಸೈಟಿ ಇನ್ ಅಕಾರ್ಡೆನ್ಸ್ ಟು ರೆಡ್ ಕ್ರಾಸ್ ಸೊಸೈಟಿ ಆಕ್ಟ್. ಓಕೆ, ಸೊ ಬ್ರಿಟಿಷ್ ಏನ್ ಮಾಡ್ತಾರೆ 1920ರಲ್ಲಿ ರೆಡ್ ಕ್ರಾಸ್ ಸೊಸೈಟಿ ಆಕ್ಟ್ ಅನ್ನ ತರೋ ಮುಖಾಂತರ ಈ ರೆಡ್ ಕ್ರಾಸ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ, ನ್ಯೂ ದೆಹಲಿ. ಎಲ್ಲಿದೆ, ನ್ಯೂ ಡೆಲ್ಲಿ, ನವದೆಹಲಿಯಲ್ಲಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇಸ್ ದ ಹ್ಯೂಮನಿಟೇರಿಯನ್ ಸೆಲ್ಫ್ ಆರ್ಗನೈಸೇಷನ್ ದಟ್ ಇನ್ಕ್ಲೂಡ್ಸ್ ದ ಓವರ್ 700 ಬ್ರಾಂಚಸ್ ಇನ್ ಆಲ್ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್. ಓಕೆ, ಸೊ ಏನು ಇದೊಂದು ಹ್ಯೂಮನಿಟೇರಿಯನ್ ಸೆಲ್ಫ್ ಆರ್ಗನೈಸೇಷನ್ ಆಗಿದೆ. ಇದು ದೇಶಾದ್ಯಂತ ನೋಡಿ ಎಲ್ಲ ಸ್ಟೇಟ್ ಮತ್ತೆ ಯೂನಿಟೀಸ್ ನ ಕನ್ಸಿಡರ್ ಮಾಡಿದ್ರೆ 700 ಬ್ರಾಂಚಸ್ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ಈಸ್ ಪ್ರಿಸೈಡೆಡ್ ಚೇರ್ಡ್ ಬೈ ದ ಪ್ರೆಸಿಡೆಂಟ್, ಇದರ ಏನು ಮುಖ್ಯಸ್ಥರಾಗಿರ್ತಾರೆ. ಅಂಡ್ ದ ಸ್ಟೇಟ್ ಬ್ರಾಂಚ್ ಇಸ್ ಪ್ರಿಸೈಡೆಡ್ ಬೈ ದ ಗವರ್ನರ್. ನೋಡಿ, ಸ್ಟೇಟ್ ಬ್ರಾಂಚ್ ಆದ್ರೆ ಗವರ್ನರ್ ಮುಖ್ಯಸ್ಥರಾಗಿರ್ತಾರೆ. ಸೊ ದೇಶಕ್ಕಾದ್ರೆ ಪ್ರೆಸಿಡೆಂಟ್ ಆಗಿರ್ತಾರೆ ಅನ್ನೋದು ನಾವಿಲ್ಲಿ ಸೊ ನೋಡ್ತಾ ಹೋಗ್ಬೋದು. ಸೊ ಅದಾದ ನಂತರ ದ ಸೆಕ್ರೆಟರಿ ಜನರಲ್ ಇಸ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ದಿಸ್ ಆರ್ಗನೈಸೇಷನ್. ಯಾರು, ಸೆಕ್ರೆಟರಿ ಜನರಲ್ ಇದರ ಮುಖ್ಯ ಕಾರ್ಯನಿರ್ವಾಹಕರಾಗಿರ್ತಾರೆ. ದಿಸ್ ಆರ್ಗನೈಸೇಷನ್ ಪ್ರೊವೈಡ್ಸ್ ಅಸಿಸ್ಟೆನ್ಸ್ ಟು ಪೀಪಲ್ ಇನ್ ಸಿಚುವೇಶನ್ಸ್ ಲೈಕ್ ಕೆಲಾಮಿಟಿ ಅಂಡ್ ಎಮರ್ಜೆನ್ಸಿ ಇನ್ ದ ಕಂಟ್ರಿ. ನೋಡಿ, ನಮ್ಮ ದೇಶದಲ್ಲಿ ಯಾವಾಗಲೇ ಆಗಲಿ ಏನೇ ಎಮರ್ಜೆನ್ಸಿ ಆದರೂ ಕೂಡ, ಅದು ಯುದ್ಧ ಆಗಿರಲಿ ಅಥವಾ ಏನು ಪ್ರಾಕೃತಿಕ ವಿಕೋಪಗಳು, ನ್ಯಾಚುರಲ್ ಕೆಲಾಮಿಟೀಸ್ ಆಗಿರಲಿ, ಆ ಟೈಮಲ್ಲಿ ಏನು ಮಾಡ್ತಾರೆ ಇವರು ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ಸರ್ವ್ಸ್ ದ wounded and sick on battlefield without discrimination. ಓಕೆ, ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಯುದ್ಧ ನಡೀಬೇಕಾದಂತ ಸಂದರ್ಭದಲ್ಲಿ, ಬೇರೆ ಬೇರೆ ದೇಶಗಳಿಗೆ ಯುದ್ಧ ಆಗ್ಬೇಕಂತ ಸಂದರ್ಭದಲ್ಲಿ ಅದರಲ್ಲಿ ಗಾಯಗೊಂಡವರಿಗೆ ಯಾವುದೇ ಡಿಸ್ಕ್ರಿಮಿನೇಷನ್ ಅಂತ ಏನ್ ಮಾಡ್ತಾರೆ, ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಹೋಗ್ತಾರೆ. ಓಕೆ, ಅವರ ಸೇವೆಯನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಇವು ಈ ರೆಡ್ ಕ್ರಾಸ್ ಕೆಲವೊಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಗಳನ್ನ ಫಾಲೋ ಮಾಡಿರುತ್ತೆ. ಓಕೆ, ಸೊ ಯಾವ್ದಪ್ಪ ಅಂತಂದ್ರೆ ಹ್ಯೂಮಾನಿಟಿ, ಮನುಷ್ಯತ್ವಕ್ಕೆ, ಸೊ ಮಾನವೀಯತೆಗೆ ಪ್ರಮುಖ ಏನೋ ಆದ್ಯತೆಯನ್ನು ಕೊಡ್ತಾ ಹೋಗುತ್ತೆ. ಮತ್ತೆ ಇಂಪಾರ್ಶಿಯಲಿಟಿ, ಯಾರಿಗೂ ಕೂಡ ಏನ್ ಮಾಡೋದಿಲ್ಲ, ಭೇದ ಭಾವ ಮಾಡೋದಿಲ್ಲ. ನ್ಯೂಟ್ರಲಿಟಿ, ನ್ಯೂಟ್ರಲ್ ಆಗಿದ್ದು ಎಲ್ಲರನ್ನೂ ಒಂದೇ ರೀತಿ ನೋಡ್ತಕ್ಕಂಥದ್ದು. ಮತ್ತೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುತ್ತೆ, ಸ್ವತಂತ್ರವಾಗಿ. ವಾಲಂಟಿಯರ್ ವರ್ಕ್, ಇದು ಕೂಡ ಏನೋ ವಾಲಂಟಿಯರ್ ಆಗಿರುತ್ತೆ. ನಂತರ ಒನ್ನೆಸ್, ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಅನ್ನೋದಿರುತ್ತೆ. ಮತ್ತೆ ಯೂನಿವರ್ಸಾಲಿಟಿ ಅಂತಂದ್ರೆ ಒನ್ನೆಸ್, ಯೂನಿವರ್ಸಿಟಿ ಅಂತಂದ್ರೆ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಒಂದು ಭಾವನೆ. ಎಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ಅನ್ನೋದು ಇರೋದಿಲ್ಲ. ಓಕೆ, ಸೊ ಇದಾದ್ಮೇಲೆ ಗ್ಯಾಲಂಟ್ರಿ ಅವಾರ್ಡ್ಸ್ ಅಂತ ಬರುತ್ತೆ. ಸೊ ಇದಂತ ಅವಾರ್ಡ್ಸ್ ಗಳನ್ನ ಕೆಲವು ಕೊಡ್ತಾ ಹೋಗ್ತಾರಲ್ವಾ. ಈಗ ಮಿಲಿಟರಿಯಲ್ಲಿ ಸೇವೆ ಮಾಡಿದವ್ರಿಗೆಲ್ಲ ನಾವು ಅವಾರ್ಡ್ ಅನ್ನ ಕೊಡ್ತಾ ಹೋಗ್ತಾರೆ ದೇಶದಲ್ಲಿ. ಸೊ ನೋಡಿ, ದ ಆಫೀಸರ್ಸ್ ಅಂಡ್ ಪರ್ಸನಲ್ ಆಫ್ ದ ಇಂಡಿಯನ್ ಆರ್ಮಿ, ನೇವಿ ಅಂಡ್ ಏರ್ಫೋರ್ಸ್ ಅಂಡ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಆರ್ ಹಾನರ್ಡ್ ಅಂಡ್ ಎನ್ಕರೇಜ್ಡ್ ವಿತ್ ದ ಫಾಲೋವಿಂಗ್ ಗ್ಯಾಲಂಟ್ರಿ ಅವಾರ್ಡ್ಸ್. ನೋಡಿ, ನಮ್ಮ ದೇಶದ ಆರ್ಮಿ, ನೇವಿ ಮತ್ತೆ ಏರ್ಫೋರ್ಸ್ ಅಲ್ಲಿ ಮತ್ತೆ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸೈನಿಕರಿಗೆ ಏನ್ ಮಾಡ್ತಾರೆ, ಅವರು ಮಾಡಿದಂತ ಸೇವೆನ ಪರಿಗಣಿಸಿ ಆವಾಗ ಏನ್ ಮಾಡ್ತಾರೆ, ಅವಾರ್ಡ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ವಾರ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ಸ್ ಯಾವ್ದಪ್ಪ ಅಂದ್ರೆ ಪರಮವೀರ ಚಕ್ರ, ಕೇಳಿದಿರಲ್ವಾ ನೀವು. ನಂತರ ಮಹಾವೀರ ಚಕ್ರ ಮತ್ತೆ ವೀರ ಚಕ್ರ. ಮತ್ತೆ PS ಟೈಮ್ ಗ್ಯಾಲಂಟ್ ಅವಾರ್ಡ್ಸ್ ಯಾವ್ದಪ್ಪ ಅಂದ್ರೆ ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತೆ ಶೌರ್ಯ ಚಕ್ರ. ಓಕೆ, ಸೊ ಇದು ನಿಮಗೆ PS ಟೈಮ್ ಮತ್ತೆ ವಾರ್ ಟೈಮ್ ಅಲ್ಲಿ ಯಾವ್ದು ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಅದನ್ನ ನೀವು ನೋಟ್ ಡೌನ್ ಮಾಡಿ ಇಟ್ಕೋಬೇಕು. ಓಕೆ, ಅದೇ ರೀತಿ along with our 3 defense forces, the nation is secured by the second line of defense forces. It is the duty of every citizen to support our soldiers. ನೋಡಿದ್ವಲ್ವಾ, ಈ ಡಿಫೆನ್ಸ್ ಫೋರ್ಸಸ್ ಜೊತೆ ನಮ್ಮ ಸೆಕೆಂಡ್ ಲೈನ್ ಆಫ್ ಏನು ಡಿಫೆನ್ಸ್ ಇದೆಯಲ್ವಾ, ಅವರು ಕೂಡ ಏನ್ ಮಾಡ್ತಾರೆ, ದೇಶದ ರಕ್ಷಣೆಗೆ ತೊಡಗಿಕೊಳ್ತಾರೆ. ಇವರೆಲ್ಲರ ಜೊತೆ, ಇವರಿಬ್ಬರ ಜೊತೆ ಅತಿ ಮುಖ್ಯ ಪಾತ್ರ ಯಾರ್ದು, ನಮ್ದು ನಿಮ್ದು ಇರಲೇಬೇಕಲ್ವಾ. ಸೊ ನಾವು ಕೂಡ ದೇಶಕ್ಕೆ ಓಕೆ ಒಬ್ಬ ಒಳ್ಳೆ ಸಿಟಿಸನ್ ಆಗೋಣ. ಸೊ ಎಲ್ಲೂ ಕೂಡ ಏನ್ ಮಾಡೋದು ಬೇಡ, ದೇಶದ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ, ನಾವು ಯಾವತ್ತು ಕೂಡ ದೇಶಕ್ಕೆ ಒಳ್ಳೇದಾಗಿ ಕೆಲಸ ಮಾಡೋಣ. ಓಕೆ, ಏನಾದ್ರೂ ಆ ರೀತಿ ಪರಿಸ್ಥಿತಿ ಬಂದ್ರೆ ಸೊ ನಾವು ಏನ್ ಮಾಡೋಣ, ಆರ್ಮಿಗೆ ಜಾಯ್ನ್ ಆಗಿ ನಾವು ಕೂಡ ದೇಶದ ಪರವಾಗಿ ಹೋರಾಡೋಣ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಹೇಳಿದ್ದಾರೆ. ಓಕೆ, ನಾವೆಲ್ಲರೂ ಕೂಡ ಆರ್ಮಿಗೆ ಏನ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಸೊ ನಂತರ ಡಿಫೆನ್ಸ್ ಫೋರ್ಸಸ್ ಅಂಡ್ ಇಂಟರ್ನ್ಯಾಷನಲ್ PS. ನೋಡಿ, ಅವರ ಆರ್ಮಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಡಿಫೆನ್ಸ್ ಫೋರ್ಸಸ್ ಮತ್ತೆ ಇಂಟರ್ನ್ಯಾಷನಲ್ PNs. Our armed forces are not only limited to national defense but respected worldwide by the during peacekeeping operations abroad as part of the United Nations peacekeeping force. ನೋಡಿ, ಸೊ ನಮ್ಮ ದೇಶದ ಈ ಒಂದು ವ್ಯವಸ್ಥೆ ಇದೆಯಲ್ವಾ, ನಾವು ಜನರಲ್ ಏನಲ್ಲಿ ನಾವು ಭಾರತೀಯರು, ನಾವು ಶಾಂತಿ ಪ್ರಿಯರು ಅಲ್ವಾ. ಸೊ ನಾವಾಗೇನೆ ಯಾರ ಮೇಲೆ ಯುದ್ಧಕ್ಕೆ ಹೋಗಲ್ಲ, ಬಟ್ ಯಾರಾದ್ರೂ ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ನಾವು ಬಿಡಲ್ಲ. ಓಕೆ, ಸೊ ಅದು ಬೇರೆ. ನೋಡಿ, ಸೊ ಏನ್ ಮಾಡ್ತಾರೆ, ನಮ್ಮ ಭಾರತೀಯ ಒಂದು ಡಿಫೆನ್ಸ್ ಫೋರ್ಸ್ ಇದೆಯಲ್ಲ, ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಏನಾಗಿದೆ, ಎಕ್ಸ್ಟೆಂಡ್ ಆಗಿದೆ. ಓಕೆ,
ಸೊ ಅಲ್ಲೂ ಕೂಡ ಏನ್ ಮಾಡುತ್ತೆ ಈ ಪೀಸ್ ಕೀಪಿಂಗ್ ಆಪರೇಷನ್ಸ್ ಅನ್ನ ಮಾಡ್ತಾ ಹೋಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಆಗಿ ಓಕೆ ಅದರ ಒಂದು ಭಾಗವಾಗಿ ವಿಶ್ವಸಂಸ್ಥೆಯ ಏನು ಶಾಂತಿಯ ಒಂದು ಅಂಗ ಐತೆ ಅದರ ಭಾಗವಾಗಿ ಕೆಲಸಗಳನ್ನ ಮಾಡ್ತಾ ಹೋಗಿದೆ. ದ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಕೇಮ್ ಟು ಎಕ್ಸಿಸ್ಟೆನ್ಸ್ ಇನ್ 1948 ಅನ್ನೋದನ್ನ ಯಾವಾಗ ಜಾರಿಗೆ ಬಂತು 1948 ಅಲ್ಲಿ ಜಾರಿಗೆ ಬಂತು ಅನ್ನೋದು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅವರ್ ಸೋಲ್ಜರ್ಸ್ ಹ್ಯಾವ್ ಸರ್ವ್ಡ್ ಇನ್ ಕಂಟ್ರೀಸ್ ಲೈಕ್ ಗಾಜಾ ನಾರ್ತ್ ಸೌತ್ ಕೊರಿಯಾ ಕಾಂಗೋ ಶ್ರೀಲಂಕಾ ಶ್ರೀಲಂಕಾ ಸಿಯರಾ ಲಿಯೋನ್ ಇಟಿಸಿ. ನೋಡಿ ನಮ್ಮ ಸೋಲ್ಜರ್ಸ್ಗಳು ಕೇವಲ ನಮ್ಮ ದೇಶದ ಒಳಗಡೆ ಮಾತ್ರ ಅಲ್ಲ ಬೇರೆ ದೇಶಗಳಲ್ಲೂ ಏನಾದರೂ ಒಂದು ಸಮಸ್ಯೆ ಆದ್ರೆ ಅಲ್ಲಿಗೂ ಫಸ್ಟ್ ಹೋಗ್ತಾರೆ, ಅವ್ರಿಗೆ ಹೆಲ್ಪ್ ಕೂಡ ಫಸ್ಟ್ ಹೋಗ್ತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂಡರ್ ದ ಸೂಪರ್ವಿಷನ್ ಆಫ್ ದ ಯುನೈಟೆಡ್ ನೇಷನ್ಸ್ ಬಾಂಗ್ಲಾದೇಶ್ ಬಿಕಮ್ ದ an independent country in 1971 with the help of our soldiers. ನೋಡಿ ಯುನೈಟೆಡ್ ನೇಷನ್ಸ್ ನ ಏನು ಸೂಪರ್ವಿಷನ್ ಅಂಡಲ್ಲಿ ವಿಶ್ವಸಂಸ್ಥೆಯ ನೆರವಿನಿಂದ ಮತ್ತೆ ಸ್ಪೆಷಲಿ ನಮ್ಮ ದೇಶದ ಒಂದು ಸೋಲ್ಜರ್ಗಳ ನೆರವಿನಿಂದ 1971 ನಲ್ಲಿ ಬಾಂಗ್ಲಾದೇಶ ಏನಾಯ್ತು ಇಂಡಿಪೆಂಡೆಂಟ್ ರಾಷ್ಟ್ರ ಆಯ್ತಲ್ವಾ. ನೋಡಿ ಈ ಭಾಗದಲ್ಲಿ ಬರುತ್ತೆ ಬಾಂಗ್ಲಾದೇಶ ಓಕೆ ಈ ಭಾಗದಲ್ಲಿ ಓಕೆ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಭಾಗದಲ್ಲಿ ಬರ್ತಾ ಹೋಗುತ್ತೆ. ಮುಂಚೆ ಏನಿತ್ತು ನಮ್ಮ ದೇಶದ ಪಾರ್ಟ್ ಆಗಿತ್ತು ಅದು. ಸೊ ಬಟ್ 1971 ನಲ್ಲಿ ಬೇರೆ ದೇಶ ಆಗಿ ಅದೇನಾಗುತ್ತೆ ಉಗಮ ಆಗಿತ್ತು ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಕ್ಕೆ ಕಾರಣೀಕರ್ತರು ಯಾರು ನಮ್ಮ ಸೈನಿಕರೇ. ಓಕೆ ದಟ್ಸ್ ಅವರ್ ಡಿಫೆನ್ಸ್ ಫೋರ್ಸಸ್ ಆರ್ ವರ್ಕಿಂಗ್ ಫಾರ್ ದ ಕಂಟ್ರಿ ನಾಟ್ ಓನ್ಲಿ ಇನ್ ವಾರ್ ಟೈಮ್ ಬಟ್ ಆಲ್ಸೋ ಇನ್ ಪೀಸ್ ಟೈಮ್. ನಮ್ಮ ಸೈನಿಕರು ಕೇವಲ ವಾರ್ ಟೈಮಲ್ಲಿ ಮಾತ್ರ ಹೋರಾಡೋದಿಲ್ಲ, PS ಟೈಮಲ್ಲೂ ಕೂಡ ಏನ್ ಮಾಡ್ತಾರೆ ನಮ್ಮ ರಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ನೀವು ವರ್ಷದ 365 ದಿನದ 24 ಗಂಟೆನೂ ಕೂಡ ನಮ್ಮ ಸೈನಿಕರು ಕೆಲಸ ಮಾಡ್ತಾನೆ ಇರ್ತಾರೆ. ಅದು ವಾರ್ ಆಗ್ಲಿ ಶಾಂತಿ ಇರ್ತಕ್ಕಂಥ ಟೈಮ್ ಆಗಲಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ ಸೊ ದೆನ್ ವೆನ್ ನ್ಯಾಚುರಲ್ ಕೆಲಾಮಿಟೀಸ್ ಸಚ್ ಆಸ್ ಫ್ಲಡ್ಸ್ ಸ್ಟಾರ್ಮ್ಸ್ ಅರ್ಥ್ಕ್ವೇಕ್ಸ್ ಲ್ಯಾಂಡ್ಸ್ಲೈಡ್ ಕ್ಲೌಡ್ ಬರ್ಸ್ಟ್ ETC ಆರ್ ಅಕರ್ ದೇ ಪ್ರೊವೈಡ್ ಅಸಿಸ್ಟೆನ್ಸ್ ಟು ದ ನೀಡಿ. ಓಕೆ ಸೊ ಯಾವ್ಯಾವಾಗೆಲ್ಲ ನಮ್ಮ ಭೂಮಿ ಮೇಲೆ ನ್ಯಾಚುರಲ್ ಕೆಲಾಮಿಟೀಸ್ ಆಗುತ್ತೋ ಪ್ರವಾಹ ಭೂಕಂಪ ಇದೆಲ್ಲ ಆಗ್ತಾ ಹೋಗುತ್ತೋ ಅವಾಗ ಏನ್ ಮಾಡ್ತಾರೆ ಅಲ್ಲೆಲ್ಲ ಫಸ್ಟ್ ಧಾವಿಸ್ಬಿಟ್ಟು ಏನ್ ಮಾಡ್ತಾರೆ ನಮ್ಮ ರಕ್ಷಣಾ ಪಡೆಗಳು ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ಸೊ ನೋಡ್ತಾ ಹೋಗ್ಬೋದು. ಓಕೆ ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಸೊ ಇಲ್ಲಿಗೆ ಚಾಪ್ಟರ್ ಕ್ಲಿಯರ್ ಆಗಿದೆ. ಓಕೆ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಯಾವುದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಓಕೆ ಸೊ ನೀವು ಸ್ಟಡಿ ಪರ್ಪಸ್ ತಿಳ್ಕೊಬೇಕು ಪ್ಲಸ್ ಭಾರತೀಯರಾಗಿ ಇದೆಲ್ಲ ನಮ್ಮ ಡ್ಯೂಟಿ ತಿಳ್ಕೊಳ್ಳೋದು. ನೋಡಿ MCQs ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇಸ್ ಲೊಕೇಟೆಡ್ ಇನ್ ಇಲ್ಲಿ ಹೇಳಿ ನೋಡುವ ಡಿಫೆನ್ಸ್ ಅಕಾಡೆಮಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ ಸೊ ನಂತರ ಓಕೆ ಇಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಸ್ಟೂಡೆಂಟ್ಸ್. ಓಕೆ ಸೊ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸೊ ಥ್ಯಾಂಕ್ ಯು. ಚೆನ್ನಾಗಿ ಓದಿ ಸ್ಟಡಿ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಬಾಯ್. ಥ್ಯಾಂಕ್ ಯು.